ನಮಸ್ತೆ ಗುರೂಜಿ. ನಮಸ್ತೆ ತಾಯಿ. ಹಲೋ. ಕೇಳಿಸ್ತಾ ಇದೆಯಾ? ಆರಾಮಿದ್ದೀರಾ? ಓ, ಆರಾಮಿದ್ದೀನಿ. ನೀವು ಹೇಗಿದ್ದೀರವ್ವ? ನಾವು ಬಹಳ ಆರಾಮಿದ್ದೀವಿ ನೋಡಿ. ಎಷ್ಟ್ ಚೆನ್ನಾಗಿ ಬರ್ತಾ ಇದ್ದೀನಿ ನಿಮ್ ಪ್ರೋಗ್ರಾಮ. ನಾ ಎಷ್ಟ್ ದಿನದಿಂದ ಕಾಲ್ ಮಾಡ್ತಾ ಇದ್ದೀನಿ, ಇವಾಗ ಸಿಕ್ಕಿದೆ. ಹಾ, ಸಂತೋಷ ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು ಮತ್ತೆ 4-5 ತಿಂಗಳಾಯ್ತು ನೋಡಿ ನೋಡ್ತಾ ಇದ್ದಿದ್ದು. ಪಾಪ ಕಾರ್ಯಕ್ರಮ ಬಹಳ ಪ್ರೀತಿಯಿಂದ ನೋಡ್ತೀರಾ. ಬಹಳ ಚೆನ್ನಾಗಿ ಬರುತ್ತೆ. ಈ ತರ ಸಿಗುವುದು ಬಹಳ ಕಠಿಣ. ಆದ್ರ ನೀವ್ ಹೇಳುದು ಈ ಏಜ್ ನಲ್ಲಿ ಹೇಳುದು ನೋಡಿದ್ರೆ ನಮ್ಗ್ ಬಹಳ ಒಂಥರ ಖುಷಿ ಆಗ್ಬಿಡ್ತದೆ. ಈ ಕಾಲಮಾನದಲ್ಲಿ ಈ ತರ ನೀವು ಮಾತಾಡೋದಂದ್ರ ಏನೋ ಗಾಡ್ ಗಿಫ್ಟ್ ಇದ್ದಂಗಿದೆ ನಿಮ್ಮ ಲೈಫ್. ದೇವ್ರ ದಯವಿಟ್ಟು. ಹೌದು, ಭಗವಂತನ ಇಚ್ಛೆ ಇಲ್ಲದೆ ಯಾವುದೂ ಇಲ್ಲವ. ಇವತ್ತು ನೀವು ನನ್ನ ಜೊತೆ ಮಾತಾಡ್ತಿದ್ದೀರಿ. ನಿಮ್ಮಂಥ ಅನುಭವಿಗಳ ಮಾತು ಅಥವಾ ನಿಮ್ದೊಂದು 2 ಬೆಂಬಲದ ಮಾತು ನನಗೂ ಒಂದು ಮೋಟಿವೇಶನ್ ಅಲ್ವಾ? ನೀವು ಚೆನ್ನಾಗಿ ಬೆಂಬಲ ಅಲ್ಲ ಸ್ವಾಮೀಜಿ, ನಾನು ಎಷ್ಟೊಂದು ಹೆಂಗ್ ಬಂದಿದೆ ನನ್ಗೆ ಗೊತ್ತಿಲ್ಲ. ನಾನು ಬಹಳ ಕಷ್ಟದಲ್ಲಿದ್ದಲ್ಲಿ ನಿಮ್ದು ಕಾಲ್ ಇದು ವಿಡಿಯೋ ಒಂದ್ಸಲ ನೋಡಿದ್ರೆ ಹೊತ್ತು ಈಗೆಲ್ಲ ರಾತ್ರಿ ಎಚ್ಚರಾದ್ರೂ ನಿಮ್ದೇ 2 ಗಂಟೆ 1 ಗಂಟೆಕ ಯಾವಾಗಾದ್ರೂ ನಿಮ್ದೇ ನೋಡ್ತಾ ಇರ್ತೀನಿ. ಓಹೋ, ಚೆನ್ನಾಗಿ ಬರುತ್ತೆ. ಅಂತದ್ದೇನೋ ದುಃಖದ ಸಮಯದಲ್ಲಿ ಸಿಕ್ಕಿದ್ದ? ಹಾ, ಒಳ್ಳೆ ದುಃಖದಲ್ಲಿ ಇದ್ದಾಗ ಸಿಕ್ತು. ಆದ್ರೆ ಅದು ಮಕ್ಕಳು ಸ್ವಲ್ಪ ಗ್ರಾಜುಯೇಟ್ ಇದ್ದವ್ರು ಈಗೆಲ್ಲ ಮೂಢನಂಬಿಕೆ ಅಂತಾರೆ. ಇವಕ್ಕೆಲ್ಲ ಮಾತು ಹೇಳ್ತಾ ಇದ್ದೀನಿ. ಅವ್ರೇನ್ ಕೇಳ್ತಾ ಇಲ್ಲ, ಕೇಳಿಸಿಲ್ಲ ಅವ್ರಿಗೆ. ಇನ್ನು ಬೇರೆ ಬೇರೆ ಕೇಳೋದು. ನಾನೊಂದು ಆಲ್ರೆಡಿ ಆದ್ರೂ ನಿಮ್ ಏಜಿನಷ್ಟು ನನ್ನ ಮಕ್ಕಳಿದ್ದಾರೆ. ಅರ್ಥ ಆಯ್ತು. ನಿಮ್ ಧ್ವನಿ ಕೇಳಿದಾಗ್ಲೇ ನನ್ಗೆ ಅರ್ಥ ಆಯ್ತವ. ನಾ ಎಷ್ಟು ನಿಮ್ ಕಾಲ್ ಮಾಡ್ತಾ ಇದ್ದೀನಿ, ಯಾವ ಪುಣ್ಯನೋ ಗೊತ್ತಿಲ್ಲ. ಇವತ್ತು ಸಿಗ್ಲೇಬೇಕು ಅಂತ ಹೇಳಿಂದ ಬಾಳ ಹಸ್ತಾ ಇದ್ದೀನಿ. ಆದ್ರ ನಮ್ದು ಬಾಳ ಚೆನ್ನಾಗಿ ಬರುತ್ತದೆ ನಂದವ್ರಿಗೆಲ್ಲ. ಆಮೇಲೆ ಈಗ ಹೆಂಗ್ ಹುಡುಗರ್ಗೆಲ್ಲ ಬಹಳ ಉಪಯೋಗ ಆಗ್ತಾ ಇದೆ ನಿಮ್ದು. ಕೇಳ್ಕೊಂಡ್ರೆ ಎಲ್ಲ ಉಪಯೋಗ ಬಾಳ ಇದೆ. ಒಂದ್ಸಲ ಕೇಳಿದವ್ರಿಗೆ ಎಲ್ಲರಿಗೂ ಇಂಟ್ರೆಸ್ಟ್. ಸಣ್ಣವ್ರನ್ನ ಹಿಡಿದು ಬಿಟ್ಟು ನಾನು ಆ ತರ ಇದೆ. ದೊಡ್ಡ ಮಾತು ನೋಡಿ. ನಿಮ್ಮ ಮಾತುಗಳು ಆಶೀರ್ವಾದ ಅಂತ ಭಾವಿಸ್ತೀನಿ. ಬಟ್ ನೀವು ದುಃಖದಲ್ಲಿ ಕೇಳಿದ್ ನನಗೆ ದುಃಖ ಇದೆ. ಬಟ್ ಎನಿವೆ, ಅದು ಯಾರನ್ನು ಬಿಟ್ಟಿದ್ದಲ್ಲ. ವಯಸ್ಸಾದವ್ರದ್ದು ಒಂದು ದುಃಖ, ಮಾಸ್ಕೆ ಮೇಲೆ ಮಲಗಿರೋ ಅಣ್ಣನ ಮುದುಕಂದೊಂದು ದುಃಖ, ಆಗಿನ ಹುಟ್ಟಿರೋ ತೊಟ್ಲು ಮಗುವಿಂದೊಂದು ದುಃಖ. ಎಷ್ಟೋ ದುಃಖ ಇದ್ರು ಇವಾಗ ನಮ್ಮಲ್ಲಿ ಎಷ್ಟು ದುಃಖ ನೋಡ್ಕೊಂಡು ಬಂದು ತಡ್ಕೊಳ್ಳೋ ಶಕ್ತಿ ಇದೆ. ಆದ್ರೆ ನಿಮ್ ತರ ಚಿಕ್ಕ ಮಕ್ಕಳಲ್ಲಿ ದುಃಖ ತಡ್ಕೊಳ್ಳೋ ಶಕ್ತಿ ಬಹಳ ಕಮ್ಮಿ ಈಗ. ಬೇಕಾದಷ್ಟು ಚೆನ್ನಾಗಿರ್ಲಿ, ಏನೇ ಇರ್ಲಿ, ಸತ್ಯ ಸತ್ಯ. ನಿಮ್ಮಲ್ಲಿ ಆಶ್ರಮಕ್ಕೆ ಬರ್ಬೇಕಂತ ಆಸೆ ನನಗ. ಹಿಂಗ್ ಬಹಳ ನೋಡಕತ್ತ ಹಿಡಿದು ಅದೇ ಇದೆ. ದಯವಿಟ್ಟು ಬಾರವ್ವ. ನೀವು ಇದೇ ನಂಬರ್ಗೆ ನಿಮ್ಗೊಂದು ವಾಟ್ಸಪ್ ಮಾಡಿದ್ರೆ ಅಥವಾ ಒಂದು ಮೆಸೇಜ್ ಮಾಡಿದ್ರೆ ಅವ್ರು ನಿಮ್ಗೆ ಅಡ್ರೆಸ್ ಹೇಳ್ತಾರೆ. ನೀವು ಒಂದ್ ವೇಳೆ ಬೆಂಗಳೂರಾದ್ರೆ ನಿಮಗೆ ಸುಲಭ. ಬಟ್ ಪಾಪ ನೀವು ಬೇರೆ ಇಲ್ಲ ನನ್ ಗುಲ್ಬರ್ಗ. ಓಹೋ, ಉತ್ತರ ಕರ್ನಾಟಕನಾ? ಉತ್ತರ. ನಂದು ಅಮ್ಮನ ಮನೆ ಬಿಜಾಪುರ. ಯಾರು ಬರ್ತಾರೆ ನಿಮ್ಮನ್ನ ಬರ್ಬೇಕಂದ್ರೆ? ಇಲ್ಲ, ನಾವು ಓಡಾಡ್ಬೋದು. ನಾನ್ ಗೌರ್ಮೆಂಟ್ ಸರ್ವೆಂಟ್ ಸ್ವಾಮೀಜಿ. ಹೌದಾ? ಟೀಚರ್ ನಾನು. ಓ, ಆಗ್ಲಿ. ಹಂಗಾದ್ರೆ ನೀವು ಸ್ವಾವಲಂಬಿಯಾಗಿ ಬರ್ಬೋದು. ಹಾಗಾದ್ರೆ ಏನ್ ತೊಂದ್ರೆ ಇಲ್ಲ. ಬರ್ಬೋದು. ಮಕ್ಕಳೆಲ್ಲ ಚೆನ್ನಾಗಿದ್ದಾರ. ಆದ್ರೆ ಈಗ ಏನು ಜನ ಎಲ್ಲ ನೋಡ್ಕೊಂಡು ಹೊಟ್ಟೆ ಉರ್ಕೊಂಡು ಎಲ್ಲ ಈಗ ಕಷ್ಟ ತಂದಿಟ್ಟಿದಾರ. ದೇವರ ದಯ, ನಿಮ್ಮಂತವ್ರ ದಯದಿಂದ ಎಲ್ಲ ಚೆನ್ನಾಗಿದೆ. 3 ಜನ ಮಕ್ಕಳಿದ್ದಾರ. ಎಲ್ಲ ಸರಾಗುವಾಗ ಆಗಲಿ. ಧರ್ಮ ಮೀರದಂತೆ ಮಕ್ಕಳಿಗೆ ಬೋಧನೆ ಮಾಡ್ತಾ ಸ್ವಯಂ ನೀವು ಕೂಡ ಮಕ್ಕಳ ಧರ್ಮದಲ್ಲಿ ಪಾಲ್ಗೊಳ್ಳದ ಹಾಗೆ, ಮಕ್ಕಳನ್ನು ತ್ಯಜಿಸಿದ್ರೂ ಕೂಡ ಧರ್ಮವನ್ನು ತ್ಯಜಿಸದೆ. ಯಾಕಂದರೆ ಜೀವನ ಹೋಗ್ತಾ ನಾವು ಕುಡಿತಾ ಇರೋ ಗಾಳಿ ನಮ್ದಲ್ಲ, ಈ ದೇಹ ನಮ್ದಲ್ಲ, ತಿನ್ನೋ ಊಟ ನಮ್ದಲ್ಲ, ಯಾವುದೂ ನಮ್ದಲ್ಲ. ಎಲ್ಲವೂ ಸ್ವಾಮಿಯ ದೈವದ ಅನುಗ್ರಹದಿಂದ. ಅಂದರೆ ಇವೆಲ್ಲ ಬಿಟ್ಟು ಒಂದೇ ಹೊರಡಬೇಕು ಅಂದಾಗ ನಮ್ಮ ಇಡೀ ಬದುಕೆ ಸ್ವಾಮಿ ಕಾರ್ಯ ಆಗಬೇಕು. ಅಲ್ಲಿ ಸ್ವಕಾರ್ಯ ಅನ್ನೋದೇ ಇರಬಾರ್ದಂತೆ. ಸ್ವಾಮಿ ಕಾರ್ಯ ಎಲ್ಲವೂ ಸ್ವಾಮಿ. ನನ್ನ ಮಕ್ಕಳು ಎತ್ತಿದ್ದು, ಅವ್ರಿಗೆ ಶಿಕ್ಷಣ ಕೊಟ್ಟಿದ್ದು, ಅವ್ರಿಗೆ ಒಳ್ಳೇದು ಹೇಳಿಕೊಟ್ಟಿದ್ದು, ಪೂಜೆ ಮಾಡಿದ್ದು, ತಿಂದಿದ್ದು ಎಲ್ಲವೂ ಸ್ವಾಮಿ ಕಾರ್ಯ. ಯಾಕಂದ್ರೆ ಅವನೆಲ್ಲೂ ಇಲ್ಲ, ನಿನ್ನ ಅಂತರಂಗದಲ್ಲಿ ಇದ್ದು ಅವನೇ ಊಟ ಮಾಡ್ತಿರೋದು, ಅವನೇ ನಿನ್ನ ಕೈಯಲ್ಲಿ ದುಡಿಸ್ತಾ ಇರೋದು. ಎಲ್ಲವೂ ಸ್ವಾಮಿ ಕಾರ್ಯ ಆಗಿರಬೇಕಾದ್ರೆ ಹೋಗ್ತಾ
ಧರ್ಮಕ್ಕೆ ನೋಡಿ, ಈ ಸಮಯದಲ್ಲಿ ನಿಮ್ಗೆ ಇಂಥ ಕಾರ್ಯಕ್ರಮ ಅಥವಾ ಇಂಥ ವಿಚಾರಗಳು ಸಿಕ್ಕಿದ್ದು ಅಥವಾ ಅದಕ್ಕೆ ನೀವು ಅಂಟ್ಕೊಳ್ಬೇಕು ಅಂದರೆ ನಿಮ್ಮದೇನೋ ಅಂಥದ್ದೊಂದು ಆತ್ಮಶುದ್ಧತೆ ಇದ್ದರೆ ಮಾತ್ರ ಇಂಥವು ಅಂಟ್ಕೊಳ್ಳೋಕೆ ಸಾಧ್ಯ. ಇವೆಲ್ಲ ಔಟ್ಡೇಟೆಡು, ಇವೆಲ್ಲ ಹಳೆ ಕಾಲದ ವಿಚಾರ ಅಂತ ಮುಂದಕ್ಕೆ ಹೋಗ್ಬಿಡ್ಬೋದಿತ್ತು. ಬಟ್ ಇಂಥ ವಿಚಾರ ಅಂಟ್ಕೊಳ್ಬೇಕಂದ್ರೆ ನಿಮಗೊಂದು ಆತ್ಮಶುದ್ಧತೆ ಇರಬೇಕು. ಇಲ್ಲ ಸ್ವಾಮಿ, ನಾವು ಹಳಿ ಕಾಲದಲ್ಲಿ ತರನ ಇದ್ದಿದ್ದು. ನಾನು ಈಗಿಂದಕ್ಕೆ ಏನ್ ಅಟ್ಯಾಚ್ಮೆಂಟ್ ಇಲ್ಲ. ನಮ್ದೆಲ್ಲ ಬಾಳ ಸಂಸ್ಕೃತ ಮನಿತನ, ಜಾಯಿಂಟ್ ಅಪ್ಪಂದಿರ್ 4 ಜನ, ಇವಾಗೆಲ್ಲ ಡಿವೈಡ್ ಆಗಿದ್ದಾರೆ. ನಾನ್ ಚಿಕ್ಕವಳು. ಬಹಳ ಪ್ರೀತಿಯಿಂದ ಕಿವಿ ಕೊಡ್ತೀರಲ್ಲ, ಅದ್ ನಿಮ್ಮನ್ನು ಕಾಪಾಡುತ್ತೆ ತಾಯಿ. ಪ್ರೀತಿ ಅಲ್ಲ, ನನ್ ಬೇಜಾರಾದಾಗ ಎಲ್ಲ ಇದನ್ನೇ ಕೇಳ್ತಾ ಇರ್ತೀನಿ. ಈಗ ಏನು ದೇವ್ರನ್ನ ಒಳ್ಳೆಯವ್ರಿಗೆ ಕಷ್ಟ ತರ್ತಾನ ಅಂತ ಅಂತಾರಲ್ಲ, ಅದಕ್ಕೆಲ್ಲ ನಾವು ಹಂಗ ಆತರ ಬೇಜಾರ್ ಪಟ್ಟಿಲ್ಲ. ನಿಮ್ದೆಲ್ಲ ಕಾಲ್ ಹೆಂಗ್ ಬಂದದ ನನ್ಗೆ ಗೊತ್ತಿಲ್ಲ. ದೇವ್ರ ಇಷ್ಟ ನೋಡಿದ್ರಾಗ ನಿಮ್ದು ಬಂದದ. ಅವಾಗಿನಿಂದ ನಾನ್ ನೋಡ್ತಾನೆ ಇರ್ತೀನಿ. ಅವಾಗ ನನ್ ಕಣ್ತರಿಸೋದು ಯಾವಾಗ ಬೇಜಾರಕ್ಕ ನಿಮ್ದ ನೋಡ್ತಾ ಇರ್ತೀನಿ. ಎಷ್ಟೋ ಜನರು ಎಷ್ಟೋ ಕಷ್ಟ ಇದೆ. ಹಿಂಗ್ ಮಾತಾಡ್ತಾನೆ ಅನ್ಸಿತ್ತ? ಯಾರು ಇವ್ನ್ ಚಿಕ್ಕ ಹುಡ್ಗ ಹಿಂಗ್ ಮಾತಾಡ್ತಾನೆ ಅನ್ಕೊಂಡಿದ್ರ ಅಂತ? ಇಲ್ಲ ಹಂಗಲ್ಲ ರೀ, ಅದು ದೈವಿ ಶಕ್ತಿ, ಗಾಡ್ ಗಿಫ್ಟ್. ನಿಮ್ ಬೈ ಬರ್ತ್ ಅಂತಾರಲ್ಲ, ಆ ತರ ಗಾಡ್ ಗಿಫ್ಟ್ ಇದ್ದಂಗಿದೆ ನಿಮ್ಗೆಲ್ಲ. ಇದು ಈ ತರ ಹೆಂಗ್ ಏಜಿನಲ್ಲಿ ಈ ತರ ಅನ್ಬಹುದಿನ್ ಮಾತಾಡೋದು, ಏನೇ ಕಷ್ಟ ಬಂದ್ರೆ ಇದು ಮಾಡುದು, ನೇರವಾಗಿ ಮಾತಾಡುದು ಬಹಳ ಕಮ್ಮಿ ಜನ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಾಳ ಒಳ್ಳೇದು ನಿಮ್ದು ನೋಡಿ. ಎಷ್ಟೋ ಯುವಕರು ಯುವತಿಯರಂತೂ ಕಣ್ಣೀರ್ ಹಾಕ್ತಾ ಇರೋದು ನೋಡಿದ್ರೆ ನಮ್ದೇನಲ್ಲಪ್ಪ, ನಮ್ದು ಬಾಳ ಒಳ್ಳೇದ್ ಅನಿಸ್ತದೆ. ಆದ್ರೆ ಮಕ್ಕಳಲ್ಲಿ ಅದು ಭಾವನೆ ಬರ್ಬೇಕಾದ್ರೆ ಅದನ್ನೂ ಒಂದ್ ನಮ್ ದೈವ ಅನಿಸ್ತದೆ. ಎಲ್ಲಾ ಕೊಟ್ಟು ದೇವ್ರ ಅದು ಸಿಗ್ಬೇಕಾದ್ರೆ ಬಹಳ ಕಷ್ಟ ಅನಿಸ್ತದೆ. ಸತ್ಯ ನೋಡುದು ನೋಡಿ. ಇವತ್ತಿನ ಕಾಲೇಜು ಯುವತಿಯರು ಇವಾಗ ನೋಡವ, ಈ ಹಿಂದೆನೆ ಒಂದು ಹೆಣ್ಮಗಳು ಮಾತಾಡೋದು ಅಂದರೆ ಒಂದು ಸರಿಯಾದ ಮಾರ್ಗದರ್ಶನ ಸರಿಯಾದ ಸಮಯಕ್ಕೆ ಸಿಕ್ಕರೆ ಸರಿಯಾದ ವ್ಯಕ್ತಿತ್ವಗಳೇ ರೂಪುಗೊಳ್ತವೆ. ಬಟ್ ಒಂದು ಮಾರ್ಗದರ್ಶನ ಸಿಕ್ಕಿರಲ್ಲ, ಅಥವಾ ಮೋಹದ ಬಲೆಯಲ್ಲಿ ಬಿದ್ದಾಗ ಮಾರ್ಗದರ್ಶನ ಸಿಕ್ಕರೂ ಅವ್ರು ಸ್ವೀಕರಿಸೋಕೆ ತಯಾರಿರಲ್ಲ. ಇದು ಒಳ್ಳೇದ. ಈಗೆಲ್ಲ ಮಕ್ಕಳು ದೊಡ್ಡ ಆಗುವವರೆಗೂ ಮಾರ್ಗದರ್ಶನ ಅಂದ್ರೆ ನಮ್ನ ಎದುರು ಯಾರೇ ಕೆಟ್ಟದ್ ಮಾಡ್ಬೇಕಾದ್ರೆ ಬಹಳ ಭಯ ಪಟ್ಕೊಳ್ಳೋ ತರ ಇದ್ದೀನಿ ನಾನು ನೋಡ್ಲಿಕ್ಕೆ. ಆ ತರನೇ ಒಂಥರ ನೇರವಾಗಿ ಮಾತಾಡೋದು, ಎಲ್ಲರಿಗೂ ಕೆಟ್ಟಾದ್ರೂ ಚಿಂತಿಲ್ಲ, ಆ ತರ ಇದ್ದೀನಿ ನಾನು. ಏನ್ ಮಾಡ್ಬೇಕು? ಮಕ್ಕಳು ಚೆನ್ನಾಗಿದ್ದಾರೆ. ಈಗ ಒಂದ್ ದೊಡ್ಡ ಸಮಸ್ಯೆಯಲ್ಲಿ ಸಿಗ್ಬಿಟ್ಟಿನಿ ನೋಡಿ ಸ್ವಾಮಿ. ನಾನೆಲ್ಲ ಈ ಏಜ್, ನನಗೀಗ 54 ರನ್ನಿಂಗ್. ಮ್ಯಾರೇಜ್ ಆಗಿ 32 ವರ್ಷ. 3 ಜನ ಮಕ್ಳು ಇದ್ದಾರೆ. ಈಗೇನ್ ಕಷ್ಟನವ? ಕಷ್ಟ ಅಂದ್ರೆ ಏನಾಗಿದೆ, 3 ಜನನು ಮೆಡಿಕಲ್ ಓದಿದ್ದು. ನಮ್ ಯಜಮಾನ್ರು ಮುಂಚೆ ಏನಾಯ್ತು, ಬಡತನ ಅಲ್ಲಿ. ನನ್ ತವ್ರ ಮನೆಯಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಇದ್ರ ಹೆಂಗಾಗ್ಬಿಟ್ಟಿವೆ ಅಂದ್ರ, ಇವಾಗ ಅವ್ರು 10-11 ವರ್ಷ ಚೆನ್ನಾಗಿದ್ರು. ಆಮೇಲೆ ಏನಾಯ್ತು, ಸ್ವಲ್ಪ ಎಲ್ಲ ಗಳಿಕೆಯಾಗನ ಎಲ್ಲ ಮಂದಿ ಕಣ್ಣು ಕೆಂಪಾಗಿ ಈಗ ಕುಡಿತಕ್ಕ ಅಟ್ಯಾಚ್ಮೆಂಟ್. ಆಮೇಲೆ ಎಲ್ಲ ಅವ್ರು ಸುತ್ತಿದ್ದವ್ರೆಲ್ಲ ಹೊಟ್ಟೆ ಹೊರ್ಕೊಳ್ಳೋ ಜನ. ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಮನೆಯಲ್ಲಿ ನಮಗ್ ಕಿರಿಕಿರಿ. ಹೆಂಗೋ ಮಾಡ್ಕೊಂಡ್ ನನ್ ದೇವ್ರ ಭಯದಿಂದ ಮಕ್ಕಳೆಲ್ಲ ಚೆನ್ನಾಗಿ ಓದಿದ್ರು. ಮೊನ್ನೆ ಏಪ್ರಿಲ್ದಲ್ಲಿ ಮಗಳು ಮದ್ವಿ ಮಾಡ್ಕೊಟ್ಟೆ. ಅವನು ಡಾಕ್ಟರ್ ಹೇಳ್ತಿಸಿಂದ. ಅದು ಏನಾಗ್ಬಿಟ್ಟದಂದ್ರೆ ಇವಾಗ ಅದು ನಮ್ಮ ಮನೆಯಲ್ಲಿನೂ ಗೊತ್ತಿಲ್ಲ ರೀ ನನಗೆ ನಿಜವಾಗಿನೂ. ಯಾರೋ ಒಂದ್ ಹುಡುಗ ಅವ್ರಿಗೆ ಮೆಸೇಜ್ ಮಾಡ್ಬಿಟ್ಟ. ಬಾಳ ಜನ ಕೇಳಿದ್ರೆ ಮಗಳಿಗೆ ನನ್ನ ತೋರ್ಸಕ್ ಆಗಿದ್ದಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀವ್ರು. ಒಬ್ರು ಯಾರೋ ನಮ್ ಫ್ರೆಂಡ್ ಸರ್ಕಲ್ ದಾಗ ನೋಡೋಗಿದ್ರು. ಮುಂದೆ ಈಗ MD ಸೆಲೆಕ್ಷನ್ ಆಯ್ತು, ಚಿತ್ರದುರ್ಗಿದ್ದಾಳ್ರಿ ಮಗಳು. ಅದು MD ಸೆಲೆಕ್ಷನ್ ಆಯ್ತು. ಅವ್ರು ನೋಡಿದ್ರು. ಒಬ್ನೇ ಹುಡುಗ, ಅವ್ರ ಅಕ್ಕನ ನಮ್ ರಿಲೇಷನ್, ಅಮ್ಮನ ಕಡೆ ರಿಲೇಷನ್ ದಾಗ ಕೊಟ್ಟಿದಾರ. ಒಂದು ಏಪ್ರಿಲ್ 21ಕ್ಕೆ ಮ್ಯಾರೇಜ್ ಮಾಡಿದೆ. ಎಲ್ಲ ಚೆನ್ನಾಗಿದ್ರು. ಮ್ಯಾರೇಜ್ ಆದ್ಮೇಲೆ ಅವರು ಒಂದ್ ಸ್ವಲ್ಪ ದಿನ, ಈಗ ಇನ್ನೂ ಆಕಿದ್ ಓದೋದಿದೆ, ಇನ್ನ 1 ವರ್ಷ MD. ಹುಡುಗಂದನು ತಿಂಗಳ ತನ ಓದೋದಿತ್ರಿ. ಹೌಸ್ಮನ್ಶಿಪ್ ಬಿಜಾಪುರಕ್ಕ, ಆಕೆ ಚಿತ್ರದುರ್ಗ. ಇವಾಗ ಏನಂತಾನ, ನೀನ್ ನೋಡಿದ್ರೆ ನನಗೆ ಇಷ್ಟ ಇಲ್ಲ ತಾನೆ, ಎಲ್ಲಾ ಖರ್ಚು ಮಾಡ್ಕೊಂಡ್ಬಿಟ್ಟಿವ್ ಸ್ವಾಮಿ. ಅದು ನಮ್ಗ್ ಕಷ್ಟ ಆಗ್ಬಿಟ್ಟಿವೆ. ಒಳ್ಳೆ ಜನ ಅಂದ್ರು, ಆದ್ರೆ ಅವ್ರು ಇವಾಗ ಕೇಳಿದ್ರ ಅವ್ರ ಅಮ್ಮ ಅಕ್ಕನೇ. ನಾವು ಹೋಗಿ ಕೇಳಿದ್ರೆ ಏನಂತಾರ, ಅವ್ ಕುಡಿತಿನ ತವಾಗ ನಿಮ್ ಮಗಳಿಗೆ ಹೇಳ್ಯಾರತಾರ. ಇವ್ರು ಊರ್ಗ್ ಹೋದಾಗ ಅವ್ನ ಏನ್ ಮಾಡ್ಯಾನ, ಡ್ರಿಂಕ್ಸ್ ಮಾಡೋದು, ಸ್ಮೋಕಿಂಗ್ ಮಾಡಿದ್ದಾನ. ಇನ್ನೊಂದು ಇವಳಿಗೆ ಏನಾಗ್ಬಿಟ್ಟದ, ಅದು ಏನಾಗ್ಯದೋ ನಮ್ಗ್ ಗೊತ್ತಿಲ್ಲ. ಇರೋದ 15 ದಿನ. ಯಾವಾಗೂ ಇಲ್ಲೇ ಓದಿದ್, ನನ್ನ ಹತ್ರನೇ ಇದು. ನನ್ ಬಿಟ್ಟು ಒಂದ್ ಕ್ಷಣ ಇರ್ತಿದ್ದಿಲ್ಲ. ಬೆಂಗಳೂರು ಕೋಚಿಂಗ್ ಬಿಟ್ಟಿದ್ದಾರೆ MBBS ಆಗನ್ನ. ಅವ್ ಫ್ರೆಂಡ್ಸ್ ಸರ್ಕಲ್ನಾಗ ಏನಾಗ್ಯದ ನನಗೆ ಏನೇನು ಗೊತ್ತಿಲ್ಲ. ಯಾರೋ ಮೆಸೇಜ್ ಹಾಕ್ಯಾರತ್ತ. ಅಂದ್ರ ಆ ಹುಡುಗ ಈಗ ಏನ್ ಅನ್ನಕತ್ತಾನ,
ಸುಮ್ನೆ ಅವ್ರು ಒಲ್ಲದಕ್ ಮಾಡ್ಲಿಕ್ಕತ್ತಾರ, ಅದ್ ಯಾವ್ದು ಏನು ಇಲ್ಲ ಅನಿಸ್ತದ ನನಗ. ಅಲ್ಲ, ಇವಳು ಹುಡುಗಿನು ಮೆಸೇಜ್ ಯಾರು ಯಾರಿಗ್ ಮಾಡಿದ್ದಾರೆ? ನಮ್ ಅಳಿಯನಿಗೆ. ಈಗ ಬಹಳ ಜನ ಕೇಳಿದ್ರು ಹುಡುಗಿಗೆ MD ಆಗುತ್ತಾನೆ ಒಲ್ಲೆನ ನಾನ್ ಬಿಟ್ಟಿದ್ದೆ. ಸಿಲೆಕ್ಷನ್ ಇವ್ರು ನೋಡಕ್ ಬರೋಣ ಒಂದೇ ಸಲ ಅದಾಗ ಸಿಲೆಕ್ಷನ್ ಆಗಿ ಬಿಡ್ತ್ರಿ. ಹುಡುಗನು ಚೆನ್ನಾಗಿವ, ಹುಡುಗಿಗೆ ಇಬ್ರಿಗಿನು ಏಜ್ ಆಮೇಲೆ ಕ್ವಾಲಿಫಿಕೇಶನ್. ಅಂದ್ರೆ MD ಆಗಿಲ್ಲ ಅನ್ನೋ ಕಾರಣಕ್ಕೆ ನೀವು ಒಲ್ಲೆ ಎಂದಿದ್ರ? ಯಾವ್ದ್ರಿ? ಹುಡುಗ ಇನ್ನು MD ಅಲ್ಲ ಅನ್ನೋ ಕಾರಣಕ್ಕೆ ನೀವು ಒಲ್ಲೆ ಎಂದಿದ್ರ, ಅಥವಾ ಸೆಲೆಕ್ಷನ್ ಆಗಿಲ್ಲ ಅಂತ ಒಲ್ಲೆ ಎಂದಿದ್ರ? ಇಲ್ಲ MDನೇ ಆಗಿದ್ದೇರಿ ಹುಡುಗಂದನು, ಅದಕ್ಕೆ ಕೊಡ್ಬೇಕಂತ ಕೊಟ್ಟಿದೀವಿ. ಆಲ್ರೆಡಿ ಮ್ಯಾರೇಜ್ ಆಗಿದೆ ರೀ. ಇವಾಗ ಅವ್ರು ಏನ್ ಆಸೆಗೆ ಬಿದ್ದಾರಂದ್ರೆ ಮತ್ತೆ ಯಾರು ಕೊಡ್ತೇವ ಅಂದ್ರೆ ಏನಂದ್ರೆ ಅರ್ಜೆಂಟ್ ನಾವೆಲ್ಲಾ ಖರ್ಚು ಮಾಡಿದ್ವಿ. ಅವ್ರು ಏನ್ ಒಂದ್ ಪೈಸಾ ಖರ್ಚು ಮಾಡ್ಕೊಂಡಿಲ್ಲ. ನಾವೇನ್ ತಿಳ್ಕೊಂಡು ಅವ್ರ ಅಮ್ಮ ಹೌಸ್ ವೈಫ್, ಅವ್ರ ತಂದಿ ಅವರು ಪ್ರಿನ್ಸಿಪಾಲ್ ಹೈಸ್ಕೂಲ್ ಇದ್ರತ್ತ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರೆ ಸ್ವಲ್ಪ ಎಲ್ಲ ಅನುಭವ ಜಾಸ್ತಿ ಆಯ್ತು. ನಾನ್ ಜಾಸ್ತಿನ ಇದು ಮಾಡ್ಲಿಲ್ಲ, ನಾನ್ ಮೋಸ ಹೋದಂಗೆ ಆಗಿ ಬಿಟ್ಟಿದೆ ಇದು. ನನ್ ಮಗಳು ಬಹಳ ಹೊರಗಡೆ ಯಾರ್ಗು ವಾತಾವರಣ ಇಲ್ಲದೆ ಅವರಿಗೆ. ಇಲ್ಲೇ ಓದಿದ್ದು 3 ಜನ ಮಕ್ಕಳು, ಒಬ್ಬ ಬಾಗಿಲು ಕೊಟ್ಟಿತ್ತು, ಈಗ ಅವನು ಇಲ್ಲೇ ಬಂದಿದ್ದಾನ. ಈಗ ಅದು ಏನಾಗೈತಿ ಏನೋ ಮಠ ಮಂತ್ರ ಅದು ಇರತ್ತಾರ, ಅವು ಎಲ್ಲ ನಾವು ಸ್ವಲ್ಪ ಕಡಿಮೆ, ದೇವರಾದೇನ್ರ ಜಾಸ್ತಿ. ಇವತ್ತೆಲ್ಲಾ ಕಡೆ ಹೋಗಿ ಅನ್ಕೊಂಡ ಬಂದೀನಿ. ಈಶ್ವರ್ ಪೂಜಾ ಕಾಲ ಅಭಿಷೇಕ ಕೊಟ್ಟಿನಿ, ಇನ್ನೊಂದ್ ಕಡೆ ಹೋಗ್ಬೇಕತ್ ಗೆಸ್ ಮಾಡ್ಕೊಂಡಿ ನಮ್ಮ 100 ಕಡೆ. ಇದೆಲ್ಲಾ ಮಾಡ್ಕೊಂಡೇವ್ರಿ. ಇವತ್ ಸಿಗ್ಬೇಕು ನೋಡಪ್ಪ, ನನ್ಗ ಸಿಗ್ಬೇಕು ಅನ್ನಕತ್ತೀನಿ. 4 ತಿಂಗಳದಿಂದ ಮಾಡ್ತಾ ಇದ್ದೀನಿ ನಿಮ್ ಕಾಲ್. ಏನು ವಿಚಾರ ಪರಿಹಾರ ಅಂದ್ರೆ ಅಲ್ಲಿ ಏನ್ ತಪ್ಪಾಗ್ತಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ತಪ್ಪಂದ್ರ ಈಗ ಅವ ಹಳೆಯ ಯಾರೋ ಮೆಸೇಜ್ ಮಾಡ್ಯಾರ. ಯಾರು ಹುಡುಗನೋ ಹುಡುಗಿನೋ? ಹುಡುಗ ಅಂದ್ರೆ ಈಗ ಬೆಂಗಳೂರ್ ಕೋಚಿಂಗ್ ಬಿಟ್ಟಿದ್ದಾರೆ ಮಗಳಿಗೆ. MBBS MD ಕೋಚಿಂಗ್ ಬ್ಯಾಟೆ ಬಿಟ್ಟಾಗ ಅವಾಗ ಏನಾಯ್ತು, ಒಬ್ಳು ಆ ಸೈಡ್ ಬೆಂಗಳೂರು ಸೈಡ್ ಯಾವ್ದೋ ಒಂದ್ ಹಳ್ಳಿ ಕೋಲಾರ ಅಂತಕ ಹುಡುಗಿ ಪರಿಚಯ ಆದ್ಲಿ ಅವಳಿಗೆ. ಈಕೆಗೆ? ನಿನ್ನ ಮಗಳಿಗೆ? ನನ್ ಮಗಳಿಗೆ. ಅಲ್ಲಿ ಹುಡುಗಿ ಪರಿಚಯ ಇಬ್ರು ಒಂದ್ ಹಿಂಗ ರೂಮ್ ನಲ್ಲಿ 3 ಜನ 4 ಜನ ಅದು ಇದ್ರ ಅನಿಸ್ತದ. ಅದು ಅಂತನ ಆ ಹುಡುಗಿ ಏನ್ ಮಾಡಿದ್ಲು, ಹಾಲಿಡೇ ಇದ್ದಾಗ ನಮ್ಮ ಮನೆಗ್ ಬಂದಿರ್ಲಿ 2 ದಿನ. ನನ್ ಮಗಳು ಹಾಲಿಡೇದಾಗ ಫಸ್ಟ್ ಅವ್ರ ಮನೆಗ್ ಹೋಗಿದ್ಲು. 1 ವಾರ ಆದ್ಮೇಲೆ ಏನೋ ಹಾಲಿಡೇ ಬಂದಿತ್ತು, ಅಲ್ಲೇ ಸಮೀಪನ ಹೋಗಿದ್ಲಕ್ಕೆ ಕೋಲಾರ ಹತ್ರ. ಆಮೇಲೆ ಮತ್ತೊಮ್ಮೆ ಹಾಲಿಡೇ ಹಬ್ಬ ಇತ್ತು. ಅವಾಗ ನಾನ್ ನನ್ ಮಗಳಿಗೆ ನೀ ಕರ್ಕೊಂಡ್ ಬರವಾ ನಿಮ್ ಫ್ರೆಂಡಿಗೆ ಕಡ್ಕೊಳ್ಬೇಕಾಗ ತಂದೆ ಬಂದ್ ಹೋದ್ಲ ಅವಳು. ಬಂದು ಹೋಗಿ ಅವಳು ಏನ್ ಮಾಡ್ಬಿಟ್ಳು, ಇಲ್ಲಿ ಬಂದು ನಮ್ದೆಲ್ಲ ಚೆನ್ನಾಗಿದೆ ರೀ, ಮಕ್ಕಳು ಚೆನ್ನಾಗಿದಾರ, ಅವರು ಮೆಡಿಕಲ್ ಓದ್ತಾ ಇದಾರ, ಈ ಹುಡುಗಿಂದಾಗೆ ಸಿಲೆಕ್ಷನ್ ಫ್ಯಾಮಿಲಿ ಎಲ್ಲ ನಾನು ಏನೋ ಕಷ್ಟ ಗಂಡ ಕೊಟ್ರು ಮಕ್ಳಿಗೇನು ಹೇಳಿಲ್ಲ, ಯಾರಿಗೂ ತೋರಿಸ್ಕೊಂಡಿಲ್ಲ. ನಾ ದೊಡ್ಡ ಫ್ಯಾಮಿಲಿದಿಂದ ಬಂದಿದ್ದು, ಮರ್ಯಾದೆ ಸುಮ್ಮ ನಂಗೆ ಮುಸ್ಕೊತ ಬಂದ್ಬಿಟ್ಟಿನ್ರಿ ನಾನು. ಮಕ್ಕಳು ಚೆನ್ನಾಗಿದ್ದಾರೆ ಬಾಳ, ಯಾರು ಬಟ್ ಮಾಡಕ್ಲೇ ಇಲ್ಲ ನಮ್ಮ ಮಕ್ಕಳು ಆತರ. ಆ ಹೊತ್ತಿಗೆ ಏನೈತೆ ಅಕ್ಕಿ ಬಂದಾಗೆಲ್ಲ ನೋಡ್ಕೊಂಡು ಒಂಥರ ನನಗೆ ಅಕ್ಕಿ ನಡವಳಿಕೆ ರೂಢಿತ್ತು. ಯಾಕೆ ನನ್ ಮಗಳಿಗೆ ಅಕ್ಕಿ ಸುಮ್ನೆ ಹೇಟ್ ಮಾಡ್ಬಿಡು ಅಂದ್ರೆ ಮುಂದ ಆಕೆ ಏನ್ ಮಾಡಾಳ, ಇಲ್ಲಿ ಸುಮ್ನೆ ನಮ್ಮ ಮಕ್ಕಳು ದೊಡ್ಡವ್ರು ಇಬ್ರು, ಹುಡುಗಿನ ಸಣ್ಣವಳು, ಮಗನ MBBS ಮಾಡ್ತಾ ಇದ್ದ. ಅವಳು ಬಂದಾಗ ಈಕೆ ಕೋಚಿಂಗ್ ಹೋಗಿದ್ಲು. ಆ ಹೊತ್ತಿಗೆ ಇಲ್ಲಿ ಬಂದಾಗ ಒಂಥರ ನಡ್ಕೊಳ್ದು ಹುಡುಗರ ಹತ್ರ ಏನು ಮಾಡೋದು ಮಾಡಕತ್ತಲ್ಲ. ನಾನು ಆಕಿ ಹೋದ್ಮೇಲೆ ನನ್ ಮಗಳಿಗೆ ಹೇಳಿದ್ನಿ, ನೀನ್ ಅವಾಯ್ಡ್ ಮಾಡ ಅವಳ ಜೊತೆ. ನಾನು ಅವಾಗ ಏನ್ ಮಾಡಾಳ, ಈಕೆ ಅವಾಯ್ಡ್ ಮಾಡಾಳ. ಆದ್ರ ಆಕಿ ಏನ್ ಶಾಣತನ ಮಾಡಾಳ, ಈಕಿನ ರೂಮ್ನಾಗ ಇದ್ದಾಗ ಇನ್ನೊಬ್ಬ ಅವ್ರ ಫ್ರೆಂಡ್ ಅಣ್ಣಗ್ ಪರಿಚಯ ಮಾಡಿಸ್ಕೊತಾಳ ಈಕಿ ನಮ್ಮ ಹುಡುಗಿ. ಅದು ಮತ್ತೆ 7-8 ವರ್ಷ ಹಿಂದಿಂದ ರೀ. ಆ ಪರಿಚಯ ಮಾಡಿಸ್ಕೊಟ್ಟಾಗ ನಮ್ ಹುಡುಗಿ ಏನ್ ಮಾಡಾಳ, ನಂಬ್ಕೊಂಡಿದಾರಿ. ಅವ್ ಬರದು ಹೋಗುದು ಅವ್ರ ಹತ್ರ ಬರ್ತಿದ್ಲಲ್ಲ ಇದ್ ಫ್ರೆಂಡ್ ಹತ್ರ. ಹಿಂಗಾಗಿ ಅದ್ ಏನು ನಮಗ್ ಮನೆಯಲ್ಲಿ ಏನೇನು ಗೊತ್ತಿಲ್ಲ. ಆ ಹುಡುಗಿನೂ ಇಲ್ಲೇ ಗುಲ್ಬರ್ಗಾದಲ್ಲೇ ಓದಿದ್ ನಮ್ಮ ಮಗಳೂನು. ಅದೀಗ ಮ್ಯಾರೇಜ್ ಆದ್ಮೇಲೆ ಅವ್ರಿವ್ರು ನನ್ ರಿಲೇಷನ್ ದಲ್ಲಿ ಕೇಳಿದ್ರು. ಆದ್ರ ಮೆಡಿಕಲ್ ಫೀಲ್ಡ್ ನೋಡ್ಬೇಕನ್ನೋ ಆಸೆದಿಂದ ನಾನು ಅಣ್ಣನ್ ಮಕ್ಕಳನ್ನ ಇದ್ರು ಕೊಟ್ಟಿಲ್ಲ ರೀ ಎಲ್ಲಿನು. ಆ ಮೆಡಿಕಲ್ ಫೀಲ್ಡ್ ಅಂದ್ರೆ ಸುಮ್ಮನೆ ಸೆಟ್ ಹಾಕದ ಅನ್ನೋದ್ರಾಗ ಅವರು ಒಂದ್ ಸ್ವಲ್ಪ ರಿಲೇಷನ್ ಹತ್ತು ಒಂದೇದ್ದು. ಅದು ಹೆಂಗ್ ಆಗ್ಬಿಡ್ತಂದ್ರೆ ರೀ, ಹುಡುಗಿಗೂ ಮ್ಯಾಚ್ ಆಗಂಗಾಯ್ತು. 1.5 ವರ್ಷ ಇಬ್ಬರಿಗೆ ಡಿಫ್ರೆನ್ಸ್ ಅಷ್ಟೇ. ಯಾರ ನಾವು ಇದು ಹಿಂಗಾಯ್ತು. ಅಲ್ಲ ಕಣವ, ಇಲ್ಲಿ 1-1.5 ವರ್ಷ ಗ್ಯಾಪ್ ಇರೋದು ಯಾರಿಗೆ ಅಂದೆ? ಹುಡುಗಿಗ್ರಿ, ನನ್ ಮಗಳಿಗೆ ಅಳಿಯನಿಗೆ. ಈಗ ಮದ್ವೆ ಆಗಿರೋ ಅಳಿಯನ್ಗೆ? ಮದ್ವೆ ಆದ ಹುಡುಗ. ಈಗ ಒಂದ್ ನಿಮಿಷ ಅದು ಬಿಡು, ಅಲ್ಲಿ ಒಬ್ಬ ಫ್ರೆಂಡ್ ಪರಿಚಯ ಆದ ಅದನ್ನ ಹೇಳವ, ಅದೇನದ್ ಕತೆ? ಅದು ಫ್ರೆಂಡ್ ಏನು ನಮ್ ಮನೆಯಲ್ಲಿ ಗೊತ್ತಿಲ್ಲ, ಅವ್ನು ಯಾರೇನು ಏನ್ ಮಾಡ್ತಾನ ಗೊತ್ತಿಲ್ಲ. ನಿಮ್ ಮಗಳು ಬೆರ್ತಿದ್ದ? ಹೌದಾ? ಇಲ್ಲ, ಅವಳು ಮೆಸೇಜ್ ಮಾಡ, ನಮ್ಗ ಅದು ಏನು ಗೊತ್ತಾಗಿಲ್ಲ. ಆದ್ರೆ ಅವನಿಗೆ ಮ್ಯಾರೇಜ್ ಒಂದೇ ಕ್ಲಾರಿಟಿ ಕೊಡು, ಮಾತಾಡಿದ್ ಹೌದಾ ಇಲ್ವಾ? ಯಾರು? ನಿಮ್ಮ ನಮ್ಮ ಮಗಳು ಇವಾಗ ಅದನ್ನ ನನ್ ಮುಂದೆ ಹೇಳಿಲ್ಲ.
ಅವ್ರ ಅಣ್ಣನ್ ಮುಂದೆ ಹೇಳಿದ, ಅವನು ನನಗ್ ಗೊತ್ತಾಗಿಲ್ಲ ಹಿಂಗ ಫ್ರೆಂಡ್ ನನ್ನ ಬರ್ತಿದ್ದ ಮಾತಾಡ್ಸನ ಮಾಡ್ಯಾನ ಇಷ್ಟಂದಳು. ಅಷ್ಟು ಇಲ್ಲೇ ಓದಿದ್ದು ಬರೇ ಮಾತಾಡ್ಸೋದು ಮೆಸೇಜ್ ಮಾಡೋದು ಬರೀ ಫೋನ್ ಕಾಲ್ಗಳಾಗ್ಯಾವ್ರಿ ಅವ್ರು. ಮುಂದ್ ಅವ್ನ ಏನ್ ಮಾಡ್ಯಾನ, ಮಾತಾಡ್ಲತ್ತಿಂದ ಹಿಂಗೇನೋ ₹1 ಹಾಕಿ ಕಾಯಿನ್ ಹಾಕಿ ಮಾತಾಡ್ಲೇಬೇಕಂದಾಗ ಈಗ ಬ್ಲಾಕ್ ಲಿಸ್ಟ್ನಾಗ ಹಾಕಿ ಆ ತರಾನು ಟಾರ್ಚರ್ ಕೊಟ್ಟ ನಾವ್ ಹುಡುಗ. ಈಗ ಒಟ್ಟ ರೆಸ್ಪಾನ್ಸ್ ತೋರ್ಸಿಲ್ಲ. ಮನೇಲಿ ನಾ ಸ್ವಲ್ಪ ಸ್ಟ್ರಿಕ್ಟರ್ ಇದ್ದಿದ್ದು ಹೇಳ್ಬೇಕಾದ್ರೆ ನಮ್ಮ ಮನೆತನ ಬಹಳ ದೊಡ್ಡದು, ನಾವೆಲ್ಲಿ ಹೊರಗೆ ಹೋಗಲ್ಲಂಗ್ ಬೆಳೆದವ್ರು ನಾವೆಲ್ಲ. ಅವಳುನು ಆ ತರನ ಇಟ್ಟಿದ್ ನನ್ನ ಅಂದ್ ಅವ್ರು ಇದ್ರೆ 5 ಜನ ಫ್ರೆಂಡ್ಸ್ ಅಷ್ಟೇ. ಅದು ಹೆಂಗ್ ಮೋಸ ಆಗೈತೋ ಗೊತ್ತಿಲ್ಲ. ಅವ್ನ್ ಏನ್ ಮಾಡ್ಯಾನ, ಈಗ ನಾವ್ ಮ್ಯಾರೇಜ್ ಆದ್ಮೇಲೆ ಎಲ್ಲಿದ್ ಅಡ್ರೆಸ್ ತಗೊಂಡನ ಹುಡುಗಗ, ಇಲ್ಲ ಮುಂಚೆ ನನ್ಗ ಆಕಿಗೆ ಲವ್ ಇರ್ತೇಳಿ ಮೆಸೇಜ್ ಮಾಡ್ಬಿಟ್ಟ ಹುಡುಗರು. ಮೆಸೇಜ್ ಮಾಡಾಗ ಅದ್ ಇಷ್ಟ ಮಾಡ್ಯಾನ ತಿವ್ ಹುಡುಗರದ್ದವು. ಆದ್ರ ಮೊನ್ನೆ ನಾವ್ ಮಾತಾಡಕ್ ಹೋದಾಗ ಅವನಂದು ನನ್ ಹಂಗಿ ಚೆನ್ನಾಗೈತಿಲ್ಲ ತಿಂಗ್ ಕೇಳಣ ಅಂದ್ರ ಆಕಿ ಏನ್ ರೆಸ್ಪಾನ್ಸ್ ಮಾಡ, ಏನು ಮಾಡಿಲ್ಲ, ಬ್ಲಾಕ್ ಲಿಸ್ಟ್ನಾಗ ಹಾಕ್ಯಾಳ್ರಿ. ಹಾಕಿದ್ರ ಅದ್ ಹೆಂಗಾಗೈತಿ ಅಂದ್ರ ಅವ ನನ್ಗ್ ಇತ್ತ ಅಂತ ಹೇಳ್ತಾನ, ಈಕಿರ ಏನು ಹೇಳಿಲ್ಲ. ಮಾತಾಡಿದ್ದು ಖರೆ ಅದ, ಅವ್ನ್ ಮೊದ್ಲು ಮಾತಾಡ್ತಿದೀವಿ. ಈಗ ಮತ್ ನಾವ್ ಹಚ್ಚಿದ್ರ ನಾನು ವಾಟ್ಸಪ್ ಕಾಲ್ ಎಲ್ಲಾ ಡಿಲೀಟ್ ಮಾಡಿದ್ರು ನಮ್ ಫ್ರೆಂಡ್ಸ್ ಅಂತ ನಂಬರ್ ತಗೊಳುದು, ಮತ್ತೊಂದ್ ಮಾಡ್ಯಾನ ಹಿಂಗ್ ಮಾಡ್ಯಾನ ಅಂತ ಆಕಿ ಹೇಳ್ತಾಳ. ನಮ್ಮನೆ ನಮ್ಮ ಯಜಮಾನ್ರಿಗೆ ನಮ್ಗೆ ಯಾರಿಗೇನು ಗೊತ್ತಿಲ್ಲ ಅದ್ ಏನಾಗೈತು. ಆಕಿ ಇರೋದನ್ನ ಇಲ್ಲೇ ಗುಲ್ಬರ್ಗಾದಲ್ಲೇ ಇದ್ದಿದ್ ನಮ್ಮಲ್ಲೇ ಮನ್ಯಾಗ್ರಿ. ಬೆಂಗ್ಳೂರ್ಗ್ 15 ದಿನದಲ್ಲೇ ಅದ್ ಏನಾಗ್ಯದ ಆಗ್ಯದ. ಮತ್ತಕಿ ಪೂರ್ಣ ಕೋಚಿಂಗ್ ಮುಗಿಸ್ಲಿಲ್ಲ, ಅಳ್ಳಾಕತ್ಲ. ನಾನ್ ಇರಲ್ಲಮ್ಮ, ಇಲ್ಲೆಲ್ಲ ಜನ ಚೆನ್ನಾಗಿಲ್ಲ, ಎಲ್ಲಾ ಹರ್ಕೊಂತಿತಾರ, ನೀನ್ ಬಾಳ್ ಮೆತ್ತಗ್ ನಮ್ ಬೆಳೆಸ್ಬಿಟ್ಟಿ, ಯಾರಿಗೇನು ಉತ್ತರ ಕೊಡ್ಬೇಕು ಅಂದ್ರು. ಇಲ್ಲಮ್ಮ ಧೈರ್ಯದಿಂದ ಇರಂದೆ. ಮತ್ತೆ ನಾವು ವೀಕ್ಲಿ ನಮ್ಮ ಅಕ್ಕನ ಮಕ್ಳು ಅಲ್ದಾರ ಅವ್ರು ಭೇಟಿಯಾಗಿ ಬಂದ್ರು. ಆಮೇಲೆ ನನಗ್ ಹಂಗನ ನಾನ್ ಏನ್ ಮಾಡ್ಬಿಟ್ನಿ, ಸಂಡೇ ಬರ್ತೀನಿ ಅಂದಾರೆ. ಸಂಡೇ ಹೋಗಕ್ಕಾಗಿಲ್ಲ ನನಗ. ಆಯ್ತು ಮಂಡೇ ದಿನ ಫುಲ್ ಜ್ವರ ಬಂದವತ್ ಅವ್ರು ಫೋನ್ ಮಾಡ್ಬಿಟ್ರು ನಮಗ್ ಕೋಚಿಂಗ್ದವ್ರು. ಹೋಗಲ್ಲ ಹಂಗೆ ಡೇದಾಗ ಹೋಗಿ ಅವಳಿಗೆ ಕರ್ಕೊಂಡ್ ಬಂದ್ಬಿಟ್ಟು. ಪೂರ್ಣಾನು ನಿಂತಿಲ್ರಿ ಅವಳು, ಓದಕ್ ಚೆನ್ನಾಗಿ ಇದ್ದಾಳ. ಸಿಲೆಕ್ಷನ್ ಮುಂದ್ ಆಯ್ತು, ಅವ್ರ ಜೊತೆದವ್ರದ್ದು ಆಗಿಲ್ರಿ, ಅರ್ಧನಿಕ್ ಇದಾಯ್ತು. ಅದೇನು ಹೊಟ್ಟೆ ಊರಿಗೆ ಮಾಡಿದ್ರು ಏನ್ ಮಾಡಿದ್ರು ಅವ್ರ ಫೋನ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟಾರ ಈಕಿಗೆ ಅವ್ರಿಗೆ. ಅದ್ ಸರ್ಜ್ ಮಾತಾಡ್ಕೊತದ ಈಕಿಗೆ, ಹೊರಗಿನ ನಾಲೆಜ್ ಏನು ಇಲ್ಲ ರೀ ನಮ್ಮ ಹುಡುಗಿ. ಅದೀಗ ಮ್ಯಾರೇಜ್ ಆದ್ಮೇಲೆ ಯಾರೇನ್ ನಂಬರ್ ತಗೊಂಡ ಡೈರೆಕ್ಟ್ ಆ ಹುಡುಗಗ, ನಿಮ್ ಮಗಳಿಗೆ ಇದು ನಿಮ್ ಹೆಂಡತಿಗೆ ನಾನು ಮೊದ್ಲೇ ಲವ್ ಮಾಡೀನಿ ಅನ್ನಂತ. ಅವ್ನ ಯಾವ ಏನ್ ಕೋಚಿಂಗ್ ಅವನಲ್ಲ ಏನಲ್ಲ, ಇವ್ರ ಜೊತೆ ಇದ್ದು ಹುಡುಗಿ ಅಣ್ಣ ಫ್ರೆಂಡ್ ಅಣ್ಣ ಥರ್ಡ್ ಪಾರ್ಟಿ. ಅದು ಈಗ ಹಿಂಗ್ ಕೂತದ. ಅವ್ರ ಏನ್ ಮಾಡ್ಬಿಟ್ಟಾರ, ಫಸ್ಟ್ ಇನ್ನೊಂದ್ ಆಸೆಗ್ ಬಿದ್ದಾರಿ ಅವ್ರು ಬೀಗ್ರಂದ್ರ. ಈಗ ನಾವು ಎಲ್ ಬಿಟ್ರು ಒಬ್ಬನೇ ಮಗ ರೀ, ಅವನು ಸ್ವಲ್ಪ ಆಸ್ತಿನೂ ಇದೆ, ಚೆನ್ನಾಗಿದಾರ, ಯಾರಾದ್ರೂ ಕೊಡ್ತಾರ, ನಾವು ಹಿಂಗ್ ಗೊತ್ತಾದ್ಮೇಲೆ ಯಾಕೆ ನಡ್ಸ್ಕೋಬೇಕು. ಆದ್ರೆ ನನ್ ಮಗಳಿಗೆ ಏನ್ ಮಾಡ್ಯಾನ್ರಿ, ಅವರು ಎಲ್ಲಾ ಮ್ಯಾರೇಜ್ ಆದ್ಮೇಲೆ ಹನಿಮೂನ್ಕ್ ಹೋಗಿದ್ರು ಕಾಶ್ಮೀರಕ್ಕ. ಹೋದಲ್ಲಿ ಆ ಹುಡುಗ ಏನ್ ಮಾಡ್ಬಿಟ್ಟನ, ಡ್ರಿಂಕ್ಸ್ ಮಾಡ್ಯಾನ, ಸ್ಮೋಕಿಂಗ್ ಮಾಡ್ಯಾನ. ಅದು ನೋಡ್ಕೊಂಡಿಕ್ಕೆ ಭಯ ಪಟ್ಕೊಂಡ. ಅಲ್ಲ ರೀ ಹಿಂಗ್ಯಾಕಂದ, ನಾನು ಇರೋದು ಹಿಂಗೆ ಅಂದನ್. ಅದು ಒಂದ್ ಒಳಗ ಇವಳಲ್ಲಿ ಏನಾಗ್ಬಿಟ್ಟದ, ಪೂರಾ ಭಯ ಹೋಗ್ಬಿಟ್ಟದ. ಅಂತವನ್ ಜೊತೆ ನಾನ್ ಹೆಂಗ್ ಬಾಳೆ ಮಾಡ್ಬೇಕು, ಅದಕ್ಕೆ ಏನ್ ರೀಸನ್ ನೀವ್ ಹೇಳ್ತೀರಿ. ಈಗ ಅವಳು ಅಷ್ಟೊಂದ್ ಭಯ ಪಟ್ಕೊಂಡಾಳ. ನಮಗಂತೂ ಎಲ್ಲೇ ಮನೆ ಬಿಟ್ಟು ಹೋಗಿಲ್ಲ, ನಮ್ ಫ್ಯಾಮಿಲಿ ಒಳಗೆ ಯಾವುದೂನು ಕಷ್ಟ ಅನ್ನೋದು ಗೊತ್ತಿಲ್ಲ, ಒಬ್ರು ಬಿಟ್ಟು ಒಬ್ರು ಮಾತಾಡ್ಸಿದ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ದೊಡ್ಡ ಫ್ಯಾಮಿಲಿ ರೀ ನಮ್ದು. ಅಂತದ್ರಾಗ ಬೆಳೆದು ಇವಳುನು ಆ ತರಾನೇ ಇದ್ದಿದ್ದಿಲ್ಲ. ನಮ್ ಕಾಲನಿಲಿ ಯಾರು ಕೇಳಿದ್ರು ಬೇರೆದವ್ರು ಎದ್ರ ಬಂದ್ ನಿಂತ್ರು ಇಲ್ಲಿ ಓದ್ಯಾಳನ್ನೋ ಸಹಿತ ಗೊತ್ತಿಲ್ಲ, ಆ ತರ ಬೆಳೆದ. ನನ್ ಬಿಟ್ಟು ಒಂದ್ ಕ್ಷಣ ಇರ್ಲತ್ತ. ಈಗ ನಾನೇ ಫೋನ್ ಮಾಡಿದ್ರೆ, ಯಾಕಮ್ಮ ನೀ ಅಲ್ಲೇ ಇರ್ಬೇಕಾಕದಂದ್ರ ನಂದೇ ಫೋನ್ ಎತ್ತಂಗಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ತೋರ್ಸಾಕತ್ತಿಲ್ಲ. ನಂದೇನು ಅಲ್ಲೇ ಬಾಳಿದ್ರ ಬಾಳ್ಬೇಕು ನೀನು. ಈಗ ಆ ಹುಡುಗಂದ ಏನು ಇಲ್ರಿ, ಬಾಳಿ ಕೇಳಿದ್ರೆ ಏನೂ ಇಲ್ಲ. ಅವ ಮತ್ ಅವಾಗ ಏನ್ ಮಾಡ್ಯಾನ, ಸಾರಿ ದೋಸ್ತ ಹಾಕ್ಯಾನ ಮೆಸೇಜ್ ಅದೆಲ್ಲ ಇದು ಮಾಡಿ ತೆಗಿಸಿದ್ರ. ಮತ್ತ ನಮ್ಮ ಹುಡುಗ ಏನಂತ ಹಾಕಿದಾನೆ, ನೋಡು ಅಂಗಿ ಈಕಿಗ್ ಹಾಕಿದ್ ಮೆಸೇಜ್, ನನ್ ಶರ್ಟ್ ಕಲರ್ ಚೆನ್ನಾಗಿದೆ ಅಂತ ಹಾಕ್ಯಾನ್ರಿ. ಮೊನ್ನೆ ನಾವು ಮನಿಗೆಲ್ಲಿ ಮಾತಾಡ್ಲಕ್ ಹೋದಾಗ ಗೊತ್ತಾಗೈತ್ರಿ, ಇದು ಹುಡುಗರು ನನಗೆ ಯಾರು ಒಂದ್ ನಿಮಿಷ. ಈ ಮೆಸೇಜು ಮದುವೆ ಆದ್ಮೇಲೆ ಹಾಕಿರೋದ ಈಕೆಗೆ? ಮದ್ವಿಕ್ಕಿಂತ ಮುಂಚೆ ಏನಿಲ್ರಿ, ಮದ್ವಿಗಿಂತ ಮುಂಚೆ ಮಾತಾಡಂದ್ರೆ ಆಕೆ ಏನು ಮಾತಾಡಿಲ್ಲ. ನಿಮ್ಮ ಅಮ್ಮ ಸ್ಟಿಕ್ಟ್ ಅಂತ ಹೇಳಿ ಹಂಗೇನು ಅವ್ರು ಏನ್ ಬ್ಲಾಕ್ ಮಾಡ್ಯಾರ. ಹುಡುಗಿ ಇಲ್ಲಿ ಬಂದಾಗ ನಮ್ದೆಲ್ಲಾ ನೋಡ್ಕೊಂಡ್ ನನ್ ಬಾಳ ಸ್ಟಿಕ್ಟ್ ಅಂತ ಹೇಳ್ಕಿಸಿಂದ ಅದು ಆಕಿ ಹುಡುಗಿಗೆ ಫೋನ್ ಮಾಡಕ್ ಹಚ್ಚಾರ. ಮನ್ಯಾಗ ಹೇಳ್ತೇವೆ ಅಂದ್ರೆ ಏನ್ ಮಾಡ್ಯಾರೇನೋ, ಆಕಿ 1-2 ಸಲ 2-3 ಸಲ ಮಾತಾಡೋದನ್ನು ಮಾಡ್ಯಾಳ್ರಿ. ಆ ಫಿಸಿಕಲಿ ಏನ್ ನನಗ ಅದೇನು ಐಡಿಯಾ ಇಲ್ಲ, ಗೊತ್ತಿಲ್ಲ, ಆಗಿಲ್ಲ ಅನ್ನಿಸ್ತದ. ಆದ್ರೆ ಈಗ ಆ ಹುಡುಗಿಗೆ ಏನ್ ತಲೆಯಾಗ ಕೊಟ್ಬಿಟ್ಟಾರ, ಅವ್ರ ಅಕ್ಕನೂ ಏನದ ಅಷ್ಟ್ರ ಬೇಕದಾರ ಅವ್ರು ರಿಲೇಷನ್ದಾಗ ಕೊಟ್ಟಕ್ಕೆ. ಈಗ ಆಸೆಗ್ ಬಿದ್ದ ಅವ್ರಿಗೆ ಅಂತಾರ, ಇವ್ರು ಸ್ವಲ್ಪ ಬೆರಕಿ ಅಂದ್ರೆ ನಾವ್ ಸ್ವಲ್ಪ ಬೋಲ್ಡ, ಒಂದೇದ್ದು ಎಲ್ಲಾದ್ರ ಸ್ಟ್ರಾಂಗ್ ಇದೀವಿ ಬಿಡ್ರಿ. ನಮ್ಮಷ್ಟಕ್ ನಾವ್ ಉಣ್ಣಕ್ ಯಾರಿಗೇನು ದ್ರೋಹ ಮಾಡಂಗಿಲ್ಲ. ಹಿಂಗೊಂಥರ ನಮ್ದು ಫ್ಯಾಮಿಲಿ ಮುಂಚೆದಿಂದ ಬಂದಿದ್ದು ಗೌಡ್ರ ಮನಿತನ.
ಅದಕ್ಕೆ ಈಗ ಅದು ಹಂಗಾಗಿ ಕೂತದಂದ್ರೆ ಈಗ ನನ್ ಮಗಳು ಅಲ್ಲಿ ಹೋಗ್ಲಿಕ್ಕೆ ಒಲ್ಲತ. ನಮ್ ದೊಡ್ಡ ಮಗ ಏನಂತಾನ, ಈಗ ನಮ್ ತಂಗಿದ್ ಏನಾಗಿದೆ, ಆಕಿ ಚೆನ್ನಾಗಿ ಓದಾಳ, ಎಲ್ಲಾ ಚೆನ್ನಾಗ್ಯದ, ಎದ್ರ ಕೂತು ಈಗ ಹನಿಮೂನ್ ಹೋದಾಗ ಆ ತರ ಬಿಹೇವಿಯರ್ ಮಾಡ್ತಾನಂದ್ರ ಅವನಲ್ಲಿ ಯಾಕೆ ಕಳಿಸ್ತಿ ಅಮ್ಮ, ನೀ ಯಾಕೆ ಇದ್ ಮಾಡ್ಲಿಕತ್ತಿ ಅವ. ನಾನ್ ನಕ್ಕಿ ಒಮ್ಮೆ ಅಕ್ಷತೆ ಹಾಕಿ ಅಂದ್ರ ಸಹಿಸ್ಕೊಂಡ್ ಹೋಗ್ಬೇಕು. ಅಲ್ಲ ಅವ್ನು ಒಬ್ನೇ ಇಲ್ಲ ರೀ, ನಾವ್ ಕೇಳಕ್ ಹೋದಾಗ ತಾಯಿ ತಂದಿ ಮುಂದೆ ಹುಡುಗ ಏನಂತಾನ, ಏನ್ ನಾ ಕುಡಿತೀನಿ ಸೇತೀನಿ ಅಂತ ಹೇಳಿನಲ್ರಿ ಆಕಿಗತನ. ಆ ತಾಯಿ ತಂದಿ ಮುಂದಂದ ಆ ಒಂದ್ ಬಿಹೇವಿಯರ್. ನಮ್ಮ ಅಣ್ಣ ಲಕ್ಷ್ಯರು ಹೇಳಿದ್ರ ನಿಮ್ಗೆ? ನಾವ್ ಮನಿಗ್ ಕೇಳಕ್ ಹೋಗಿದ್ದೀವಿ, ನಮ್ ಹುಡುಗಿ ಅನ್ನಕತ್ಲ ಭಯ ಪಟ್ಕೊಂಡ್ಲಲ್ಲ, ನಾನ್ ಹೋಗಲ್ಲಮ್ಮ ನಾನ್ ಹೋಗಲ್ಲ. ಅಲ್ಲ ಈಗ ನಾನು ಹೇಳಿದ್ದು ಮದುವೆ ಆಗೋ ಆರಂಭದಲ್ಲೇ ಈ ಹೌದು ನಮ್ಮ ಹುಡುಗ ಕುಡಿತಾನೆ ಸೇರ್ತಾನೆ ಅಂತ ಹೇಳಿದ್ರ? ಇಲ್ಲ ರೀ, ಅವಳಿಗೆ ಹೇಳ್ಯಾವ ತನ್ನಕತ್ತಾರ ಅವ್ರೀಗ, ಅವ್ರ ತಾಯಿ ತಂದಿ ಮುಂದವ. ಅಂದ್ರೆ ನಿಮ್ ಹುಡುಗಿಗೆ ಮಾತ್ರ ಹೇಳಿದ್ದಾರೆ ಅಂತ? ಹುಡುಗಿಗೆ ನಾವೇನ್ ಮಾಡಿದೆವು, ನಮ್ ಬ್ರದರ್ಸ್, ನಾನು, ನಮ್ಮ ಯಜಮಾನ್ರು ಅಲ್ಲಿ ಆಕಿ ಏನ್ ಮಾಡ್ಯಾರ, ಕಾನ್ಫರೆನ್ಸ್ ಇತ್ತು, ಬೆಂಗ್ಳೂರ್ಗ್ ಹೋಗ್ಯಾಳ. ಅವ್ರ ನಾದ್ನಿ ಮನೆಗೆ ಕರ್ದಾರ, ಅಲ್ಲಿ ಹೋಗ್ಯಾಳ ಆಕಿ ನಾದ್ನಿ ಮನೆಗೆ. ಮತ್ ಮೈಸೂರ್ ಕಾನ್ಫರೆನ್ಸ್ ಇದ್ದಾಗ ಮೈಸೂರ್ಗ್ ಹೋಗ್ಬೇಕಿ, ಬೆಂಗ್ಳೂರ್ಗ್ ಹೋಗ್ಬೇಕಿ, ನಾದ್ನಿ ಅದಾರ. ಆ ನಾದ್ನಿ ಕರೆದ್ರ ಅವ್ರ ಮನೆಗಿನು ಕರ್ದಾರವ್ರು ಹೋಗ್ಯಾಳ. ಒಂದ್ಸಲ ಮತ್ತೆ ನಾವ್ ಮ್ಯಾರೇಜ್ ಆದ್ಮೇಲೆ ಹೋಗ್ಬೇಕಂದಿವಿ. ಅವ್ರ ಏನ್ ಮಾಡ್ಯಾರ, ಒಂದ್ಸಲ ಮತ್ತ ತಮ್ಮ ಮನಿಗ್ ಕರ್ಸ್ಕೊಂಡಾರ ಗಣೇಶ್ ಚೌತಿ ಕರ್ಕೊಂಡಾಗ ಹುಡುಗ ಅವ್ರ ಅಮ್ಮ ಏನ್ ಮಾಡ್ಯಾಳ್ರಿ, ಹುಡುಗಗ ಮನಿಗ್ ಬರ್ಬೇಡ ಓದುದೈತಿ ಅಂದಾಳಿ. ನಮ್ ಹುಡುಗ್ ಬಂದಾರ ನೈಟ್ ಮನಿಗೆ ಬರ್ಗೊಟ್ಟಿಲ್ಲ ಹುಡುಗ. ಅವ್ರ ಅಮ್ಮನೇ ಇದು ಕೈಗೊಂಡ ಐತ್ರಿ. ಇದಕ್ ಏನ್ ಮಾಡ್ಬೇಕು, ಮಾಡುತ್ತನ ಮಾಡ್ಕೊಂಡಾರ. ಫಸ್ಟ್ ಏನ್ ಮಾಡ್ಯಾರ, ಈ ಚಿತ್ರದುರ್ಗಕ್ಕಿದ್ದ ಮ್ಯಾರೇಜ್ ಆದ್ಮೇಲೆ ಶುರು ಮಾಡ್ಯಾರ. ಮುಂಚೆ 8 ತಿಂಗಳು ಬಿಟ್ಟೇವ್ರಿ ಗಟ್ಟಿ ಮಾಡಿ ಎಲ್ಲಾ ಓಕೆ ಅಂದ್ಮೇಲೆ ನಾವ್ ಮ್ಯಾರೇಜ್ ಮಾಡಿ ಇಬ್ಬರದು. ಇವಾಗ ಅವ್ರಿಗೆ ಏನ್ ಮದುವೆ ಮುಂಚೆ ಇಂತ ಹವ್ಯಾಸಗಳಿದಾವೆ ಅಂತ ನಿನ್ ಮಗಳಿಗೆ ಗೊತ್ತಿರ್ಲಿಲ್ವಾ? ಇಲ್ಲ ಯಾರಿಗೂ ಪಾಪ ಆಕೆಗೆ ಏನೂ ಗೊತ್ತೇ ಇಲ್ರಿ. ಅದು ನನ್ ಕಡೆ ರಿಲೇಷನ್. ಅವ್ರ ಅಕ್ಕನೇನು ನಮ್ ತಾಯಿದು ಅಕ್ಕನ ಮಗನ್ ಮಗನಿಗೆ ನಾನು ಕೇಳಿದಿರೋ ಪ್ರಶ್ನೆಗೆ ಮಾತ್ರ ಉತ್ತರ ಹೇಳಿ. ಇದೇನು ನಿನ್ನ ಮಗಳಿಗೆ ಅಲ್ಲಿ ಹನಿಮೂನ್ ಕಾಶ್ಮೀರ್ ಹೋಗೋವರೆಗೂ ಇಲ್ಲೇನು ಗೊತ್ತಿರ್ಲಿಲ್ಲ? ಇಲ್ಲ ಏನು ಗೊತ್ತಿಲ್ಲ. ನಾವ್ ಹೇಳಿದ್ದು ಅಂತಾರ ಮತ್ತೆ ಇವರು ಅಂದ್ರ ಮ್ಯಾರೇಜ್ ಆದ್ಮೇಲೆ ಹೇಳ್ಯಾರ. ಅವ ಹುಡುಗಲ್ಲ ಕತ್ತ ನಂಗ್ ಗೊತ್ತಿದ್ರ ಆಕಿ ಮಾಡಕೊಳತಿದ್ದಿಲ್ರಿ. ಬಾಳ ಸೂಕ್ಷ್ಮ ಇದ್ದಾಳ್ರಿ ಮಗಳು. ಇಂಥವೆಲ್ಲ ನಮ್ಮ ಮನೆಯವ್ರ ಸ್ವಲ್ಪ ಸ್ಮೆಲ್ ಬರ್ತಂದ್ರೆ ಸೆರಂಗಿಲ್ಲ. ಅವಳು ಏನ್ ಅನ್ಕೋತ ಹೋಗ್ಬಿಡ್ತಾಳ. ನಾನೇ ದೂರ ಇಟ್ಬಿಟ್ಟಿರ್ತೀನಿ ಇವ್ರಿಗೆ. ಹಂಗೇನ್ರಿ ಇವ್ರು ಏನು ಇದ್ದಿದ್ದಿಲ್ಲ ಅಂದ್ರೆ ಡ್ರಿಂಕ್ಸ್ ಮಾಡಕ್ ಶುರು ಮಾಡ್ಯಾರ ನಮ್ಮ ಮನೆಯವ್ರು. ಈಗ ಒಂದು ನಿಮ್ಮ ಮಗಳು ಇದರಿಂದ ಕೊಡ್ತಾ ಇರೋ ಕಾರಣ ಈತನಿಗೆ ಇಂಥ ಹವ್ಯಾಸ ಇದೆ ಅಂತ ಆಯ್ತಾ? ಈ ಆತ ಬಿಡಿಸ್ಕೊಳ್ಳಿಕ್ಕೆ ಕೂಡ ಅವರು ಮುಂದಾಗ್ತಾವ್ರ, ಹೌದಲ್ಲ? ಅವ್ರಿಗೇನ್ ಕಾರಣ ಇದೆ? ಅವ್ರದ್ದೇನಾಗಿದೆ ಈಗ ಏನೋ ಬೇರೆ ಹುಡುಗರು ಇರ್ತಾರಲ್ಲ, ಈಗ ನಾವು ಬೆರಕಿ ಅಂದ್ ಏನಾರೇ ಅವ್ರಿಗೆ ಯಾರ್ ಕಲ್ಪನೆ ಕೊಟ್ಟಾರ ಒಂದನೇದ್ದು. ಎರಡನೇದ್ ಏನಾಗ್ಬಿಟ್ಟಿದೆ, ಬಂದಳಂದ್ರ ಹುಡುಗಿ ಒಬ್ಬನೇ ಹುಡುಗದನ್ನ, ನಿಮ್ದು ಯಾರ್ದು ನಾದಂದ್ಯಾರ್ದು ಏನು ನಡೆಯಂಗಿಲ್ಲ ಹಂಗ ಏನ್ ಹೇಳ್ಯಾರ ಅಂತ ನನಗ್ ಅನಸ್ತಾರ. ಒಂದ್ ಡಿಸೀಸ್ ಅವ್ರ ಆಸೆಗ್ ಬಿದ್ದಾರ. ಇನ್ನು ಹುಡುಗ ಏಜ್ ಚಿಕ್ಕದ್ರಿ, ಇಬ್ಬರದು ಚಿಕ್ಕದೇ. ಅಂದ್ರೆ ಬೇರೆ ಮದುವೆ ಆಗೋದು ಆಸೆಗ್ ಬಿದ್ದಂಗ. ಒಂಥರ ಏನ್ ಮಾಡ್ಯಾರ, ಬೇರೆ ಎಲ್ರೇ ಮಾಡ್ಕೋಬೇಕು, ಯಾರೇ ಕೊಡ್ತೀವಿ ಅಂದಾರನ ಅದ್ರ ಸಂಬಂಧ ಹಂಗ್ ಮಾಡ್ಲಾಕತ್ತಾರ ನಮಗ್ ಅನ್ಸಾಕತ್ತದ. ಈಗ ಆಗಿ ಏಪ್ರಿಲ್ 21 ಆಗಿದೆ ನೋಡ್ರಿ ಮ್ಯಾರೇಜ್. ಎಂಗೇಜ್ಮೆಂಟ್ ಮಾಡಿ 1 year ಆಯ್ತು 25 ಡಿಸೆಂಬರ್ಕ. ಬಟ್ ಇಲ್ಲಿ ಕೇಳಿಸ್ಕೊಳ್ಳುವ, ಈ ಒಂದು ಮೆಸೇಜ್ ಬಂದಿದೆ ಅನ್ನೋ ವಿಚಾರವನ್ನು ಬಿಟ್ಟು ಬೇರೆ ಯಾವುದು ಇರ್ಲಿಲ್ವಾ? ಜಗಳಕ್ಕೆ ಬೇರೆ ಏನು, ಅಥವಾ ಆ ಮುಂಚೆ ಚೆನ್ನಾಗಿ ಇತ್ತ, ಮೆಸೇಜ್ ಬಂದ್ಮೇಲೆ ಹಿಂಗಾಗಿರೋದ? ಇಲ್ಲ ಏನಿಲ್ರಿ. ಆದ್ರ ಅವ್ರ ಉದ್ದೇಶ ನಮ್ಗ ಆ ಹುಡುಗ ಹಿಂದಗಡೆ ಈಗ ನಮ್ ಹುಡುಗಗ್ ಗೊತ್ತಾಗಿದ್ದು, ಅವನು ಮೊದಲೇ ಎಲ್ಲೇ ಅಫೇರ್ ಐತ್ ಹುಡುಗ. ಒಂದೇದ್ದು ಮೋಸ್ಟ್ಲಿ ಬೇರೆ ಕಾಸ್ಟ್ ಇರ್ಬೇಕು. ಈಗೆಲ್ಲ ಸುದ್ದಿ ಬರ್ತಾ ಇದ್ದಾರೆ ಹುಡುಗಗ, ನಮ್ಮ ಮಳೆಯನಿಗೆ. ಎಲ್ಲ ಇದೆ. ಆದ್ರ ಅವ್ರ ರಿಲೇಷನ್ದಾಗ ಏನಾಗೈತದ, ಈಗ ನಮ್ ದೊಡ್ಡಮ್ಮನ ಮಗಳು ಮೊನ್ನೆ ನಾವ್ ಆ ಕಡೆ ಫಂಕ್ಷನ್ ಕೊಂಡು ಸಿಕ್ಕೋರೆಲ್ಲಕತ್ತಾರ, ನೀವ್ ಯಾಕೆ ಅರ್ಜೆಂಟ್ ಮಾಡಿದ್ರಿ ಅಂದ್ರ ಯಾಕ ತಂದೆ. ಇಲ್ಲ, ಅವ್ರ ರಿಲೇಷನ್ದಾಗ ಒಂದ್ ಹುಡುಗ ಏನ್ ಮಾಡ್ಬಿಟ್ಟಾನ, ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಾನ. ಅದಕ್ಕೆ ಇವ್ರಿಗೆ ಭಯ ಆಗಿ ಇವನು ಈಗ ಹೊರಗ್ ಬರಾಕತ್ತದ. ಅವ್ನಿಗೆ ಬೇರೆ ಕಡೆ ಅಫೇರ್ ಇದೆ. ಒಂದೇದು ಬೇರೆ ಕಡೆ ಹುಡುಗಿಯರ ಜೊತೆಯಲ್ಲೇ ಅಫೇರ್ ಇದೆ ಹುಡುಗ. ಮ್ಯಾರೇಜ್ ಹೇಳಿದ್ರಲ್ಲ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಂದ್ರೆ ಅವ್ರ ರಿಲೇಷನ್ ಆಗಿತ್ತೆ. ಅದಕ್ಕೆ ಅಮ್ಮ ಭಯ ಪಟ್ಟು ನಮ್ದು ಅರ್ಜೆಂಟ್ ಮಾಡಿ ಮಾಡ್ಕೊಂಡ್ ಬಿಟ್ಟಾರೆ. ಅವ್ರ ಇನ್ನ ನಮ್ ಹುಡುಗಿದ್ ಓದೋದೈತೆ ಅಂದ್ರೂ ಕೇಳಿಲ್ಲ ಅವ್ರು ನಮಗ. ಓಕೆ, ನಮ್ ಹುಡುಗನು ಎಲ್ಲಿ ಮಾಡ್ಕೊಂಡ್ಬಿಟ್ಟನು ಅಂತ.
ಹಾ ಹಾ, ಅದು ಒಂದನೇದ್ದು. ಎರಡನೇದ್ದು ಅವ್ರು ಏನ್ ವಿಚಾರ ಮಾಡ್ಯಾರ, ನಾವು ಗ್ರ್ಯಾಂಡ್ ಆಗಿ ನಮ್ ಜಾತಿಯಲ್ಲಿ ಮದ್ವೆ ಮಾಡಿದ್ರು ನೀನು ಮುಂದ್ ಆ ಹುಡುಗಿಗೆ ಏನ್ ಮಾತ್ ಕೊಟ್ಟರು ನನಗ್ ಗೊತ್ತಾಗ್ತಾ ಇಲ್ಲ. ಅವ ಕಾಶ್ಮೀರಕ್ ಹೋದಾಗೂ ಏನ್ ಮಾಡಾನಿಕೆ ಹುಡುಗಿಗೆ ಡ್ರಿಂಕ್ಸ್ ಮಾಡಲ್ಲ. ಆ ಹೊತ್ತಿಗೆ ಬೇರೆ ಹುಡುಗಿಗೆ ಫೋನ್ ಮಾಡೋದು, ಊಟ ಮಾಡಿ ಇಲ್ಲೋ ತಿಂಡಿ ಮಾಡಿ ಇಲ್ಲೋ ಹೆಂಗಿದ್ದಿ ಅನ್ನೋದು ವಾಟ್ಸಪ್ ಇವೆಲ್ಲ ಮಾಡ್ಯಾನ. ಕಿವಿಗ್ ಬಿದ್ಬಿಟ್ಟದ. ಅಲ್ಲಿ ಶುರು ಮ್ಯಾರೇಜ್ ಆದಿಂದ ಹೋದಾಗೆ ಇದೆಲ್ಲ ಆಗೈತೆ. ಅಲ್ತಾನೆ ಏನು ಗೊತ್ತಿಲ್ಲ ರೀ. ಹಿಂಗಾಗಿ ಆಮೇಲೆ ಮ್ಯಾರೇಜ್ ಆದ್ಮೇಲೆ ಅದ್ ನೋಡೋಣ ಈಕಿ ಸ್ವಲ್ಪ ಅವ್ನಿಗೆ ಏನ್ ಮಾಡಾಕತ್ತಾಳ, ಹೇಗ್ ಆಗ್ತಾಳ ನಮ್ಗೆ ಗೊತ್ತಾಗಿಲ್ಲ. ಹಿಂಗದನ್ನ ಹೆಂಗತ್ತಾಕಿನ್ ಮನ್ಸಿನಲ್ಲೇ ಮಾಡ್ಕೊಂಡಾಳಕಿ, ನಮಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ. ಆಮೇಲೆ ಟೂರ್ದಿಂದ ಬರೋಣ ಕರೆಕ್ಟ್ ಬಾ ಅಂದ್ರು ನಾವು ಹೋಗ್ಬಿಟ್ಟಿವಿ. ಹ್ಯಾಸಿ ಕರ್ಲ್ಯಾಕ ಹೋದೆವು. ಕರ್ಲ್ಯಾಕ್ ಹೋದಾಗ ಅಲ್ಲಿ ಏನಾಗ್ಬಿಡ್ತು, ಕರ್ಕೊಂಡ್ ಬಂದಿವ್ ನಮ್ಮ ಮನೆಯವರು, ನಾವು ನಮ್ ಬ್ರದರ್ಸ್ ಕಾರ್ ತಗೊಂಡ್ ಹೋಗಿ ಕರ್ಕೊಂಡ್ ಬಂದಿವ್. ಬಂದ ಮೇಲೆ ಮುಂದ್ ಒಂದ್ 15 ದಿನಕ್ಕೆ ಏನ್ ಮಾಡ್ಯಾರ ಅವ್ರ ಅತ್ತೆ, ಅಲ್ಲಿ ನಮ್ ಮಗಳು ಇದ್ದಲ್ಲಿ ಚಿತ್ರದುರ್ಗಕ್ಕೆ ಹೋಗ್ಯಾರ. ನಮ್ಗೆ ಏನು ಗೊತ್ತಿಲ್ಲ ರೀ ಅವ್ರು ಹೋಗಿದ್ದೆ. ಮಗನಿಗೆ ಕರ್ಕೊಂಡ್ ಹೋಗಿ ಅಲ್ಲಿ ಇವಳಿಗೆ ಯಾವ ಉತ್ತರ ಭಯ ಹಾಕ್ಯಾರಂದ್ರ, ಮತ್ತ ಆ ಹುಡುಗನ ಕೈಯಾಗ ಲೆಟರ್ ತಗೊಂಡ್ ಬಂದಾರ, ಲಾಯರ್ ಅಂತ ಹೋಗ್ತೇವ ಅಂತೇಳಿ ಬಿಡುಗಡೆ ಮಾಡ್ಕೊಂಡು. ನಮ್ಗೆ ಏನು ಗೊತ್ತಿಲ್ಲ, ಅವಳಿಗೇನು ಏನು ಇದ್ರ ಬಗ್ಗೆ ನಾಲೆಜ್ ಇಲ್ಲ ರೀ. ಓದದ್ ಬಿಟ್ರೆ ಬೇರೆ ಏನು ಆಕೆ ಗೊತ್ತಿಲ್ಲ. ನಾವೇನು ಗಾಳಿ ಬಡಿ ಗುಡ್ಸಿಲ್ಲ ಅವಳಿಗೆ. ಬೇರೆದಾದ್ರೆ ಓದಂಗಿಲ್ಲ ಅನ್ನೋದು ಒಂದ್ ಉದ್ದೇಶದಿಂದ ನಾನು ಆತರ ಅವ್ರಿಗೆ ಸೇಫ್ ಆಗಿ ಇಟ್ಕೊತೀನಿ. ಅದ್ ಏನಾಗ್ಬಿಟ್ಟದ, ಅಲ್ಲಿ ಹೋದಾಗ ಅವರು ಅತ್ತಿ ನಾದ್ನಿ ಗಂಡ ಹೋಗ್ಯಾರ. ಹೋಗಿ ಈಕಿಗೆ ಒಬ್ಬಕ್ಕೆ ಟೀ ಕುಡಿಯಾಕ ಅವ್ನ ಜೊತೆಗ್ ಕಳ್ಸ್ಯಾರ, ಒಂದ್ ಪೇಪರ್ ಕೊಟ್ಟು ಕಳ್ಸ್ಯಾರ. ಅವಾಗ ಅದ್ ಏನಾಗ್ಬಿಟ್ಟದಂದ್ರ ರೀ, ಇವ್ರೆಲ್ಲಾ ಇಲ್ಲಿ ಆಕಿನ್ ರೂಮ್ ಕೂತಾರ. ಈಕಿ ಪಾಪ ಯಾಸಿಸಿಟ್ಟ ಆಕಿಗೇನು ಅರ್ಥನೂ ಆಗಿಲ್ಲ. ಅಲ್ಲ ಇಲ್ಲ ಹಂಗಂದ್ರೆ ನೀವ್ ಇಬ್ರೇ ಹೋಗ್ಬರ್ ಮಾತಾಡ್ಕೊಂಡು. ಅವ ಹುಡುಗ ಏನ್ ಮಾಡ್ಯಾನ, ಪೇಪರ್ ಸೈ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕಲ್ಲ, ಹೋಗ್ತೀವಿ ಹಿಂಗಂದನವ. ಅಣ್ಣ ಇವ್ರು ಅತ್ತಿನಾದ್ನಿ ಇವಳು ರೂಮ್ನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಅರೇಂಜ್ಮೆಂಟ್ ಮಾಡಿ ಕೂಡ್ಸೋದಾಳೆ ರೂಮ್ನಾಗ. ಇನ್ನೊಬ್ಬಳು ಇವಳ ಜೊತೆ ಇಬ್ರದಾರ ಒಂದ್ ರೂಮ್ನಲ್ಲೇ. ಅವಳಿಗೆ ಹೇಳ್ಯಾಳ, ಅವಳೆಲ್ಲ ಆಕಿಗೆ ಅರೇಂಜ್ಮೆಂಟ್ ಟೀಗೆ ತರಿಸಿ ಮಾಡುದು ಎಲ್ಲ ಮಾಡ್ಯಾಳ. ಅಲ್ಲಿ ಒಂದ್ ತಾಸನ ಅದೆಲ್ಲ ಮಾಡ್ಯಾರ. ಆಕಿ ನಮ್ ಹುಡುಗಿ ಅದನ್ನು ಹೇಳೇ ಇಲ್ಲ. ಮುಂದೆ ಬರೋಣ ಆಕಿಗೆ ಏನಾಗೈತಿ, ನಮ್ಮಮ್ಮ ಅಷ್ಟಿತ್ತು, ನಾಳೆ ನಮ್ಮಮ್ಮಗೆ ಏನ್ರ ಆಯ್ತಂದ್ರೆ ಹೆಂಗ ಮಂತಾನೆ ಹಿಂಗ ಅಂತೇಳಿ ನನ್ಗೂ ಸ್ವಲ್ಪ ಶುಗರ್ ಬಂದಿದೆ ರೀ ಈಗ. ಅದಕ್ಕೆ ಅವಳು ನಾನ್ ಚಿಂತೆ ಸಂಬಂಧ ನನಗೆ ಏನ್ ಹೇಳಾಕ ಹೋಗಿಲ್ಲ. ಅವ್ ಎಷ್ಟ್ ಹಾರ್ಡ್ ಆದ್ರೂ ಒಟ್ಟೆ ಹೇಳೇ ಇಲ್ಲ. ಅಪ್ಪ ಹೇಳಿಲ್ಲ, ನಮ್ಗೆ ಅಣ್ಣ ಹೇಳ್ಯಾನ್ರಿ ದೊಡ್ಡವನ್ ನಮ್ ಮಗನಿಗೆ ಹೇಳಾಕಿ. ಹೇಳಿದ್ಮೇಲೆ ಅವ್ರು ಅದೆಲ್ಲ ಮಾಡಿ ಅಕ್ಕಿಗೆ ಏನಾಗ್ಬಿಟ್ಟವ, ಈ ಕಡೆ ಏನ್ರ ಆಯ್ತಂದ್ರೆ ಇಲ್ಲಿ ನಮ್ ಮನ್ಯಾಗ ಏನ್ ಸಮಸ್ಯೆ ಆಕ್ಕದೋ ಏನೋ ಗೊತ್ತಿಲ್ಲ, ಅವ್ರ ಮನ್ಯಾಗ ಏನ್ ಆಕ್ಕದ ಏನೋ. ಇವ ಡೈವರ್ಸ್ ಲೆಟರ್ ತನ್ನ ಒಂದಿಷ್ಟು ಮೂಡಿಷ್ಟು ಇದ್ದಂಗದ, ಇವ್ ಹಾಸ್ಟೆಲ್ ಬೆಳೆದನ್ನ, ಇವ್ನಿಗೇನು ಪರಿಸರ ಇಲ್ಲ ತಂತಾನೆ ಎಲ್ಲ ವಿಚಾರ ಮಾಡ್ಕೊಂಡಾಳಕಿ ಮನ್ಯಾಗ ಓದಿದ್ರಿಂದ ಮಾಡಿ. ಏನಂದಾಳ, ಅವ್ರ ನಾದ್ನಿ ಅತ್ತಿ ಇದ್ದಲ್ಲಿ ರೂಮಿಗೆ ಬಂದು ಅವ್ರ ನಾದ್ನಿಗೆ ಸ್ವಾರಿ ಹತ್ತಿ ಕಾಲ್ ಬಿದ್ದಾಳಕಿ. ಅವ್ರಿಗೇನಾಗೈತಿ, ನಿಜ ಇರ್ಬಹುದು. ಎರಡನೇದವ್ರು ಪ್ರೀ ಪ್ಲಾನ್ ಅದಾರ. ಅವ್ರು ಎಲ್ಲಿ ಏನು ರಿಸೆಪ್ಷನ್ ಮಾಡ್ತೇವಂದ್ರು ಮಾಡ್ಲಿಲ್ಲ ರೀ. ಅವ್ರು ಖರ್ಚು ಮಾಡ್ತೇವಂದ್ರು ಏನು ಮಾಡ್ಲಿಲ್ಲ. ಲಗ್ನ ನೀವು ಮಾಡ್ಕೊಂಡ್ರೆ ಆಗಂಗಿಲ್ಲ ಅಂದ್ರು. ಒಂದ್ಸಲ ನಾವ್ ವಾಪಸ್ ಬಂದಿದ್ದೇವೆ. ಮತ್ತೇನಂದ್ರ ಅವ್ರ ಮಾವ, ನೀವು ಕನ್ಯಾಕಾಯಿ ಕೊಡಿ, ನಮ್ಮ ಹೆಂಗಾರೆ ಮಾಡ್ತೀವಿ, ಎಷ್ಟು ಮಂದಿ ಹೇಳ್ತೀವಿ ಅಷ್ಟ ಮಂದಿ ಬರ್ತೀವಿ ಅಂದ್ರು. ಆಮೇಲೆ ಮ್ಯಾರೇಜ್ ಬರ್ಬೇಕಾದ್ರ ಅವ್ರ ಇಷ್ಟ ಜನ ಬಂದಾರ. ಅಲ್ಲಿ ಹೋಗಿ ರಿಸೆಪ್ಷನ್ ಇರ್ತೀವ ಅಂದ್ರ ನಮ್ಗೊಂದ್ 4 ಮತ್ತೆ ಒಂದ್ 50-60 ಮಂದಿ ಬಂದಿರ್ಬೇಕು ಅಷ್ಟೇ. ನಮ್ಮಲ್ಲಿ ಒಂದ್ 2-3 ಸಾವಿರ ಜನ ಮಂದಿರಿ. ನಮ್ಮನೆಯವ್ರ ಜಾಬ, ನಾವು ಹುಡುಗರು ಎಲ್ಲ ನಮ್ ಚಲೋ ಅದ ರಿಲೇಷನ್. ನಮ್ದು ಅಷ್ಟ್ ಜನರಿಗೆ ನಾವ್ ಹೇಳ್ಬಿಟ್ಟಿವಿ. ಅವ್ರೊಂದ್ 2-3 ದಿನ ಬಂದ್ರು. ಮತ್ತೇನಂದ್ರೆ ನಾವ್ ಹುಡುಗ ಮುಂಚೆ ಕಳ್ಸೋಣ ಇಲ್ಲ ರೀ, ನಾವೇ ಬರ್ತೀವಿ ಎಂಗೇಜ್ಮೆಂಟ್ ದಿನ ಮೊದ್ಲೇ ದಿನ ಅಂದ್ರು. ಮನೇಲಿ ಮಾಡ್ದೆ, ಹೋಗಿ ಯಾರಿಗೂ ಕೇಳಿಲ್ಲ. ನಮ್ ಫ್ಯಾಮಿಲಿ ಅಂದ್ರೆ ಮತ್ತೆ 40-50 ಮಂದಿ ಅದೇವ್ರಿ ಎಲ್ಲಾ ರಿಲೇಷನ್ ಕಡೆ ಮನೆ. ಅದಾದ್ಮೇಲೆ ಮುಂದೀಗ ಮ್ಯಾರೇಜ್ ಮೊದ್ಲೇ ದಿನ ಎಂಗೇಜ್ಮೆಂಟ್ ಅಂದ್ರೆ ಎಂಗೇಜ್ಮೆಂಟ್ ಇಟ್ಕೊಂಡಿವಿ. ಎಂಗೇಜ್ಮೆಂಟ್ ದಿನ ಅವ್ರಿಗೆ ಲಾಡ್ಜ್ ಬುಕ್ ಮಾಡೋದನ್ನ ಮಕ್ಳು ಸ್ಪಂದ್ ಮಾಡಿದ್ನು. ಇಲ್ಲ ನಾವು 15 ಮಂದಿ ಬರ್ತೀವತ್ತ ಅವ್ರ ಅಮ್ಮ ಅಂದಿದ್ರಿ ಮೊದಲ. ನಾನೇ ಆಯ್ತಂತ ನಾವೊಂದು ಲಾಡ್ಜ್ ಬುಕ್ ಮಾಡಿದ್ವಿ. ಮುಂದ್ ಅವ್ರ ಏನಿದ್ರೆ ನಾವ್ 40 ಮಂದಿ ಬರ್ತೀವಿ ಅಂದ್ರತ್ತ. ನಮ್ ಹುಡುಗಂದ ಈ 40 ಮಂದಿ ಹೆಂಗಮ್ಮ, ಅಲ್ಲಿ ಎಷ್ಟ್ ಇರ್ತೀವಿ ಅಷ್ಟೇ ಇರ್ಬೇಕಾಕ. ನಮ್ ಮನ್ಯಾಗ ಬಂದ್ ಉಳಿಯಲ್ರ ಹೆಚ್ಚಿಗಾದ್ರ ನಾನು ಅಲ್ಲಿ ಅವರು ಏನೋ ರೀಸನ್ ಹಚ್ಚಿ, ಇಲ್ಲ ನಿಮ್ಮಮ್ಮ ಹೊಳ್ಳಿ ಮಾತಾಡಾಳ ನಮ್ಮ ಹುಡುಗಿಗೆ, ನಿಮ್ಮಮ್ಮ ಹೊಳ್ಳಿ ಮಾತಾಡಾಳ ನಮ್ಮ ಅಮ್ಮಗ 15 ಮಂದಿ 20 ಮಂದಿ ಅಂತ ಹೇಳತ್ತಾಳ. ಈಗ ಹೆಂಗ ಅವ್ರಿಗೆ ಒಲ್ಲದ್ರ ಸಂಬಂಧ ಇದೆಲ್ಲ ರೀಸನ್ ಇದರಿ ಆಕ್ಚುಲ್ ಅಂದ್ರ. ಅದಕ್ಕ ಹಂಗಂದ ನಾವ್ ಹಂಗಿವಿ. ಮತ್ತೆ ನಮ್ ಹುಡುಗರ ಸಂಬಂಧ ಅದು ಬುಕ್ ಮಾಡಿದ್ದು ಅವೆಲ್ಲ ಕೊಟ್ಟು ಅಡ್ಜಸ್ಟ್ ಮಾಡಿದೀವಿ. ಅವ್ರು ನೈಟ್ ಹೋಗ್ಕೊಂಡು ಎಂಗೇಜ್ಮೆಂಟ್ ಮರ್ದಿನ ಮ್ಯಾರೇಜ್ ಚೆನ್ನಾಗಿ ಆಯ್ತ್ರಿ. ಮ್ಯಾರೇಜ್ ಮುಂಚೆ ಏನಂದ್ರು, ನಮ್ ಬಾಂಡಿ ಏನು ಕೊಡ್ಬೇಡ್ರಿ ಅಂದಿದ್ರು. ಬಿಟ್ಟಿದ್ವಿ. ಅವಾಗ 4 ಗಂಟೆಗೆ ಮ್ಯಾರೇಜ್ ಬಿದ್ದಿಂದ ಹುಡುಗನ್ ತಾಯಿ, ಬೆಳ್ಳಿ ಸಾಮಾನ್ ಏನ್ ಕೊಡ್ಲೇಬೇಕು ನಮಗ ಅಂದ್ರ.
ಈಪ ಹಿಂಗೆಲ್ಲಾಕತ್ರಿ ಅಲ್ರಿ, ಮೊದಲ್ ಬ್ಯಾಡ ಅಂದ್ರಿ ಎಲ್ಲಾ ಕೂಡ ಕೊಡೋನು, ಮತ್ತ ಆಕಿ ಮನಿ ಮಾಡದಲ್ಲಿ ಕೊಡಾಕತ್ರಿ ಅಂದಿದ್ರ ಬಿಟ್ಟಿದೆ. ಆಯ್ತು ಬಿಡು ಪರವಾಗಿಲ್ಲ ಅಂದು ನಾವೇನ್ ಮಾಡಿದೆವು, ನಮ್ಮ ರಿಲೇಷನ್ ಒಬ್ರು ಇದು ಯಶದರ ಅವರು ಮತ್ತ ಅಣ್ಣ ಹಿಂಗ ಒಂದ್ ಸಮಯ ಆರ್ತಿ ಒಂದೆರಡು ಬಂದಿದ್ವು. ಉಳ್ಕಿದ್ ಮತ್ ತಮ್ಗಿ ತಾಟು ಬಸವಣ್ಣ ನಮ್ ದೇವ್ರ ಕೊಡ್ತೀವಲ್ಲ ಅವೆಲ್ಲಾ ನಾವ್ ತಗೊಂಡ್ ಬಂದೇವ್ರಿ. ಹೋಗಂಗೆ ಇಮಿಡಿಯೇಟ್ ಗಾಡಿ ಮೇಲೆ ಗಾಡಿ ಒಳಗ್ ಹೋಗಿ ಇಲ್ಲೇ ಗುಲ್ಬರ್ಗಾದಾಗ ಒಂದ್ ಲೋಕಲ್ ಎಲ್ಲ ನಾವ್ ತಗೊಂಡ್ ಬಂದ್ ಅವ್ರಿಗೆ ಏನ್ ಕೊಡ್ಬೇಕು ಅವೆಲ್ಲ ಬೆಳಿ ಸಾಮಾನು ಕೊಟ್ಟೇವ್. ಮತ್ತೆ ಒಂದ್ 60-70 ಸಾವಿರ ರೂಪಾಯಿ ತಂದಿವ್. ಮೊದ್ಲೇದ್ ಮನಿಗ್ ಬಂದಿದ್ದು ಗಿಫ್ಟ್ಗಳಿದ್ದು ಸಮಯ ಆರ್ತಿ ಅದು ಅವೆಲ್ಲ ಸೇರ್ಸಿ ಅವ್ರಿಗೆ ಟೋಟಲ್ ಮಾಡಿ ಕೊಟ್ಬಿಟ್ಟಿವ್ ನಾವು. ಕೊಟ್ಟಾಗ ತಗೊಂಡೋದ್ರು. ಮತ್ತೆ ನಮ್ಮ ಹುಡುಗಿಗೆ ಅಲ್ಲಿ ಹನುಮನ್ಕ್ ಹೋಗೋರೆಲ್ಲ ಹೊಸ ಕರ್ಕೊಂಡು ಹೋಗಿದ್ರಲ್ಲ, ಅವಾಗ ಇಲ್ಲ ಪೂಜಾ ತಟ್ಟೆ ಒಂದ್ ಕೊಡ್ಬೇಕು ಅಂದ್ರತ್ತ. ನಾವಂದಿ ಇವ್ರು ಯಾಕೋ ಒಬ್ಬಾಕಿ ಮಗಳು ನಾಳೆ ಕಷ್ಟ ಕೊಡಂಗದಾರ, ನನ್ ಹುಚ್ಚತನಕ್ ನಾನ್ ಏನ್ ಮಾಡಿದ್ನಿ, ನಮ್ ಪದ್ಧತಿ ಏನದ ಹಂಗ ತಾಂಬ್ರ ಕೊಡ, ಆಮೇಲೆ ತಾಂಬ್ರದು ಹಂಡೆ, ಪೂಜಾ ತಟ್ಟೆ ತಾಂಬ್ರದೆಲ್ಲ ಮತ್ ಬೆಳ್ಳಿ ಕೊಡಂಗ್ ಕೊಟ್ಟಿದ್ದೆ ಅವಾಗ. ಮತ್ತೆ ಪೂಜಾದು ಕೆಲವೊಂದ್ ಸಾಮಾನುಗಳು ಮೇನ್ ಏನದ ಅವೆಲ್ಲ ಮತ್ ಕೊಟ್ಟು ಕಳ್ಸಿದೆ ನಾನು. ಮತ್ತೆ ಒಂದ್ ಅವು ಕಾಸ್ಟ್ಲಿನ ಆಗ್ತದ್ ಬಿಡ್ರಿ, ಅದನ್ನೇನು ಎಷ್ಟಾಯ್ತು ಏನೋ ಒಂದ್ 8-10 ಸಾವಿರದಾಗಿರ್ಬೇಕು ತಾಮ್ರದಷ್ಟೇ. ಬೆಳ್ಳಿದವ 1 ಲಕ್ಷ 1-2 ಲಕ್ಷ ಸಮೀಪ ಆಗ್ತದ್ರಿ ಮಂದಿ ಕೊಟ್ಟಿದ್ದೆಲ್ಲ ಹೇಳಿದ್ರೆ. ಅಷ್ಟೆಲ್ಲ ಅವಾಗ ಕೊಟ್ಟಿದ್ದೀವಿ. ಮ್ಯಾರೇಜ್ ದಿನ ತಗೊಂಡ್ ಹೋದ್ರು. ಕರ್ಕೊಂಡ್ ಹೋಗಾಗ ಏನಂದ್ರು, ಸಂಡೇ ಇತ್ತು, ಸಂಡೇ ಟೈಮ್ ಮಕ್ಕಳು ನಮ್ಮಲ್ಲಿ ಸ್ವಲ್ಪ ಏನ್ ಮಾಡ್ತಾರೆ ನೇಮ ಪಾಲಿಸ್ತಾರೆ. ಮರ್ದಿನ ಅವ್ರ ಮನೆ ದೇವ್ರಿಗೆ ಹೋಗ್ತೇವೆ ಅಂದ್ರೆ ಆಯ್ತಪ್ಪ ನಾವ್ ಬೆಳಗ್ಗೆ ಲಸಗ್ನಾಗ ಹುಡುಗಿ ಕಳಿಸ್ತೀನಿ ಅಂದ್ನಿ. ಅವ್ರಮ್ಮ ಇಲ್ಲ ಈಗ ಕರ್ಕೊಂಡ್ ಹೋಗೋದು ನಾವಂದ್ರಿ. ಅದನ್ನ ನಮ್ಮ ಅಕ್ಕನ ಮಗಳಿಗೆ ಸೊಸಿಗೆ ತಯಾರು ಮಾಡಿದೆ, ನಾವು ಒಬ್ಬಳಿಗೆ ಯಾಕೆ ಕಳಿಸ್ತೇವೆ. ಹೋಗುವಾಗ ಏನಂದ್ರ ಅವ್ರು, ನಾವೆಲ್ಲ ಮ್ಯಾರೇಜ್ ಮಾಡಿದ್ರು ಅವ್ರ ಅಕ್ಕ ಅಮ್ಮ ಹೇಳಿ ಏನ್ ಮ್ಯಾಲ್ ಬರುದಿಲ್ಲ, ಮುಂದ ಬಂದಾಗ ಗೋಲ್ಡ್ ಹಾಕ್ತಾರ. ಆಯ್ತು ಪರವಾಗಿಲ್ಲ ನಮ್ಮಲ್ಲಿ ತಳಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ಆಮೇಲೆ ನಮ್ಮ ಅಕ್ಕನ ಮಗಳು ಮಾಡಿದ್ರೆ ಏನಂತ ನಮ್ಮಲ್ಲಿ ಜಾಗ ಇಲ್ಲ ಒಬ್ಬಳಿಗೆ ಕಳ್ಸಂದ್ರಿ. ಒಬ್ಬಳಿಗೆ ಕಳ್ಸ ನನಗ್ ಕಷ್ಟ ಆಗ್ಲಾಗತ್ತ. ನನಗ್ ಅಂದ್ರೆ ನಾನು ನೀ ಮನೆಯಾಗ ಮ್ಯಾರೇಜ್ ಮಾಡೀನಿ, ಸಾವಿರಾರು ಜನ ಕರ್ದ್ ಮಾಡಿವಿ, ಎಲ್ಲ ಅಲ್ಲಿ ಒಲ್ಲೆ ಬಿದ್ದವು. ಈಗ 4-5 ದಿನದಿಂದ ಹೆಂಗ್ ಬರಕ್ ಆಗ್ತದ ಅನ್ನ ಆಕಿ ನಮ್ಮ ಅಕ್ಕನ ಸೊಸಿ ಕರ್ಕೊಂಡ್ ಹೋಗ್ಲಿಲ್ರಿ ಅವ್ರು. ನಮಗ್ ಮತ್ ಸಮಾಧಾನ ಆಗ್ಲಿಲ್ಲ. ಇವ್ರೆಲ್ಲಾರು ಏನ್ ಅನ್ನಕತ್ರು, ಈಗೆಲ್ಲಾ ಸುರೇಂದ್ರ ಹಿಂಗ್ ಕಿರಿಕಿರಿಪ್ಪ ಅವ್ರ ಅನ್ನಂಗ್ ಹೋದ್ರ ಐತತಿ, ಎಲ್ಲಾರು ಕೂಡ ನನಗ್ ಏನಂದ್ರೆ ಹಿರಿಯರು ಹೋಲಿ ಕಳಿಸು ಹೋಗ್ಲಿ ಅವ್ರ ಮನಿಗೆ ಅವ್ರು ಅಂತಂದ್ರು. ನನ್ ಕೊನೆಗೆ ನಾ ಇಷ್ಟೆಲ್ಲಾ ಖರ್ಚು ಮಾಡ್ಕೊಂಡೇನ್ರಿ ಲಕ್ಷಾನ್ಗಟ್ಲೆ. ನಮ್ಮ ಮನೆಯವ್ರ ರಿಟೈರ್ಮೆಂಟ್ ದುಡ್ಡು ಎಷ್ಟೋ ಸಾಲ ಮಾಡ್ಕೊಂಡ್ ಮಾಡಿವಿ ನಾವು. ಈಗ ಒಬ್ಬಳೆ ಮಗಳತ್ತೆ, ನನ್ ಮಕ್ಕಳು ಬಹಳ ಕಷ್ಟಪಟ್ಟು ಬಹಳ ಚೆನ್ನಾಗ್ ಮಾಡಿದೀವಿ ಮ್ಯಾರೇಜ್. ಎಲ್ಲಾರ ಕಣಕ್ ಹೋಗಂಗೆ ಐತ್ರಿ ಅದು. ನಾನೇನಿ ಇಲ್ಲ ರೀ ನನ್ ಕಾರ್ ಕೊಟ್ಟು ಕಳಿಸ್ತೀನಿ, ನಿಮ್ ಯಾಕೆ ಮಾಡಾಕತ್ತೀರಿ, ನಾರೇ ಬರ್ತೀನಿ ನಿಮ್ ಮನೆಗೆ, ನಿಮ್ ಮನೆಗ್ ಕಳಿಸ್ತೀನಿ ದೇವಸ್ಥಾನಕ್ಕೆ ಅಂದ್ರೆ ದೇವಸ್ಥಾನ ಕಳ್ಸಿ. ಇಲ್ಲ ರೀ ನಮ್ಗೆ ಈಗ ಕಳ್ಸಿ. ಆಯ್ತು ಈಗ ಕಳ್ಸ್ಲಕ್ ಆಗಂಗಿಲ್ಲ ಕೇಳಕತ್ತೀವಿ, ನೀವು ಕರ್ಕೊಂಡ್ ಹೋಗ್ರಿ ನಿಮ್ ಗಾಡ್ಯಾಗ, ನಾವ್ ಬರಕ್ ಆಗಂಗಿಲ್ಲ. ನಮ್ ಗಾಡ್ಯಾಗ ತಯಾರು ಮಾಡಿದ್ದು ಒಬ್ಬಕ್ಕೆ ಕರ್ಕೊಂಡ್ ಹೋಗಂದ್ರು. ಆಮೇಲೆ ನಮ್ಮ ಅಕ್ಕನ ಮೊಮ್ಮಕ್ಳು ಇತ್ರಿ ಹುಡುಗಿ, ಒಂದ್ ಹೈಸ್ಕೂಲ್ಗೆ ಹೋಗ್ತದ, ಆ ಹುಡುಗಿ ಜೊತೆ ಮಾಡಿ ಕಳ್ಸಿದ್ದೆ ನಾ ಇವ್ರಿಗೆ. ಆಮೇಲೆ ಕಳ್ಸನ ಅಲ್ಲಿ ಹೋಗಿ ದೇವಸ್ಥಾನಕ್ ಹೋಗ್ ಬಂತು. ನೆಕ್ಸ್ಟ್ ಡೇ ಬರೋಣ ಮತ್ತೆ ನಮ್ಗೆ ಇಷ್ಟು ಹೋಳಿಗೆ ಬೇಕೇ ರೀ, ಇಷ್ಟು ಬೇಕಂತ. ಆಯ್ತು ನಾ ಅಲ್ಲಿ ಇನ್ನೇನು ಒಟ್ಟ ನಾವ್ ಏನ್ ಹೆಂಗ್ ಸೋತ್ನಿ ಅಂದ್ರೆ ರೀ, ಒಬ್ಬಳು ಮಗಳು ಈ ನನ್ ಕೈಲಿಂದ ಚೆನ್ನಾಗ್ ಮಾಡ್ಬಿಡ್ಬೇಕು, ಮುಂದ್ ಅಪ್ಪ ಅಮ್ಮ ಇಲ್ಲಂದ್ರೆ ಯಾರ್ ನೋಡ್ತಾರೆ ಈಗಿನ ಕಾಲದಾಗ ಅಂತೇಳಿ ಅವನು ಒಬ್ಬನೇ ಹುಡುಗ ಎಲ್ಲಾದ. ಮತ್ ಅವತ್ ಲಗ್ನ ನೆಕ್ಸ್ಟ್ ಡೇನ ಅವ್ರ ತುರ್ದಿನ್ ಬರ್ರ ಮತ್ 3 ಜನ ಹೆಣ್ಮಕ್ಳು ಹಚ್ಚಿ ಮನೆಯಲ್ಲಿ ಮತ್ತ 500-600 ಅದು ಹೋಳಿಗೆ ಮಾಡ್ತಾರ ನಮ್ ಕಡೆ ಕರ್ದ. ಅದೇ ತರ ಮಾಡಿ ಕಳ್ಸಂದ್ರ ಚೂಡ ಬೇಡ ಏನು ಬೇಡ ಆಯ್ತು ಅಂದ್ ಅದನ್ನು ಮಾಡಿ ಕಳ್ಸಿದೇವ್ರು. ಕರ್ಕೊಂಡ್ ಹೋದ್ರು. ಹೊಸವನ್ ಹಣ್ಮಿ ಹೋದಲ್ಲಿ ಅಲ್ಲಿ ಏನ್ ಮಾಡ್ಬಿಟ್ಟನ್ರಿ, ಹುಡುಗನ್ ಕೈಯಾಗ ಅವ್ರ ರೊಕ್ಕನ ಕೊಟ್ಟಿಲ್ಲ, ಅವನೇ ಮಾಡ್ಯಾನ ಗೊತ್ತಿಲ್ಲ. ಅಲ್ಲಿ ಹೋಗಿ ಅದು ತಗೋ ಇದು ತಗೋ ಅನ್ನಂತ, ಇಲ್ಲ ನನಗೇನು ಇಷ್ಟ ಇಲ್ಲ ಅಂತ ನನಗೆ ಏನು ಕೆಲವೊಂದ್ ಸಾಮಾನ್ ತಗೊಂಡನ. ತಗೊಂಡ್ಮೇಲೆ ದುಡ್ಡಿಲ್ಲ, ಡ್ರೈವರ್ ಕೊಡಂತ. ಅವಾಗ ಏನ್ ಅನ್ಸ್ಬಿಟ್ಟದ, ಇಲ್ಲ ರೀ ಡ್ರೈವರ್ ಯಾಕ ನಿಮ್ಮಲ್ಲಿ ಇಲ್ಲ ಅಂದತ್. ಇಲ್ಲ ನನ್ನ ಏನು ದುಡ್ಡಿಲ್ಲ, ಮತ್ ಪೇಮೆಂಟ್ ಅದೇನ್ ಕೊಡ್ತೀನಿ ಅಲ್ಲ ಅಣ್ಣ. ಈಕಿ ಏನ್ ಮಾಡ್ಯಾಳ್ರಿ, ಅಕ್ಕಿಗೆ ಅಕೌಂಟಿಗೆ ನಮಗೀಗ ಡಿಸೆಂಬರ್ ಫೀಸ್ ಕಟ್ಟೋದಿರುತ್ತಲ್ಲ, ಆಕಿನ ಅಕೌಂಟ್ ನನ್ ದುಡ್ಡಿದ್ದು 7,000 ರೂಪಾಯಿ ಅವ್ ಏನ್ ತಗೊಂಡನ ಅಲ್ಲಿ ಪೇ ಮಾಡ್ಬಿಟ್ಟಾಳ್ರಿ, ಫೋನ್ ಪೇ. ಅದು ನಮ್ಗ್ ಹೇಳತಿದ್ದಿಲ್ಲ ಆಕಿ. ಆಕ್ಚುಲ್ ಯಾಕೆ ಹೇಳಿದ್ಲಂದ್ರ, ಈಗ ಅದು ದುಡ್ಡು ಎಲ್ಲ ಐತತ್ ನಾ ಕೇಳ್ತೀನಿ ಅಲ್ರಿ ಅಕೌಂಟ್ ನಂದು, ಹೇಳ್ಬೇಕಲ್ಲ. ಆಕಿ ಏನ್ ಒಂದ್ ಬಟ್ಟೆ ತಗೊಂಡ್ರು ಮನಿಗ್ ಕೇಳಾರ್ದ ಏನು ತಗೊಳಲ್ರಿ. ನನ್ ಮಕ್ಳು ಹಂಗೆ ಅದ್ರಿ. ಇನ್ನ ದೊಡ್ಡವನಿಗೆ ಸ್ಯಾಲ್ರಿ ಬರಾಕತ್ತ, ಸ್ವಲ್ಪ ಏನ್ರಿ ಖರ್ಚು ಮಾಡ್ಬೋದು. ಇವ್ ಏನೋ ಒಂದ್ ಚಪ್ಲಿ ತಗೊಳ್ಳಿ, ಒಂದ್ ಪೆನ್ ತಗೊಂಡ್ರು ಸಹಿತ ನನಗೆ ಹೇಳಾರ್ದ ತಗೊಳಲ್ಲ. ಒಂದ್ ಫೋಟೋ ಹಾಕಿ ತಗೋತಾರ ಅವ್ರು ಹೊರಗಿದ್ರು, ಆ ತರ ಇದ್ದಾರಿನ. ಅದಕ್ ನಂದು ಪಪ್ಪ ಒಂದ್ ಸ್ವಲ್ಪ ಸಿಕ್ಕ ಹೆಂಗ್ ಹೇಳ್ಬೇಕಂದ್ ಏನಂದ್ಲು, ಅಮ್ಮ ಅಂದ್ಲು. ಯಾಕೆ ಅಂದೆ, ಆರಾಮಾಯ್ತಾ ಅವ್ರ ಆರಾಮಾಯ್ತವ, ಏನ್ ಮಾಡ್ಬೇಕು ಬುದ್ಧಿನೇ ಇಲ್ಲ ಮಹೇಶ್ವರಿಗೆ, ಒಂದ್ ಪೈಸಾ ಇಲ್ಲ ಅವ್ರ ಹತ್ರ, ಅಷ್ಟ್ ದೂರ ಹೋಗಿದೀವಿ. ಮತ್ತ ಅಲ್ಲಿ ಏನೋ ಟಿ ಶರ್ಟ್ ಅವು ತಗೊಂಡ್ರು, ನಾನು ತಗೊಂಡ್ರು, ನನ್ಗೆ ಇಷ್ಟ ಇದ್ದಿಲ್ ಪಿಂಕ್ ತಗೊಂಡಿಲ್ಲ. ಮುಂದ್ ಅವ್ರು ತಗೊಂಡ್ಮೇಲೆ ಅಲ್ಲಿ ಎಷ್ಟೋ ಚೇಂಜ್ ಆಯ್ತು.
ಡ್ರೈವರ್ಗೆ ಕಾರ್ ತಗೊಂಡ್ ಹೋಗ್ಯಾರ ಅಲ್ಲಿ ಬೆಂಗಳೂರಿಂದ, ಡ್ರೈವರ್ಗೆ ಕೊಡಂದ್ರತ್ತ. ಹಿಂಗಂದ, ಮಮ್ಮಿ ನಾನು ಪೇ ಮಾಡಿ ನೋಡವ ಅಕೌಂಟ್ನಾಗ, ಇಲ್ಲ ನನ್ ಸ್ಯಾಲ್ರಿ ಆಗನ ಕೊಡ್ತೀನಿ ಅಂದ. ಆತಂದ್ರು ಅಣ್ಣ ಹೋಲ್ ಬಿಡಮ್ಮ, ಮತ್ತೆ ಪೇ ಮಾಡಿ ಚಲೋ ಮಾಡಿಲ್ಲ ತಂದ. ನಾನು ಅವ್ರು ಮುಂಚೆದಿಂದ ಅವ್ರು ಪ್ಲಾನ್ ಬ್ಯಾರೆ ಅದಾವ್ರಿ. ಈಗ ಒಬ್ಬೊಬ್ರು ಹೇಳಿದ್ರೆ ಒಂದೊಂದ್ ಹೇಳಕತ್ತಾರ. ಈಗ ಹ್ಯಾಂಗ್ ಮಾಡ್ಬೇಕು, ನನ್ ಮಗಳಿಗೆ ಈ ತರ ಕೂತ್ ಬಂದಿದೆ. ನನ್ ಮಗಳಿಗೆ ಮಾಡ್ಕೊಳ್ಳೋರು ಸಾವಿರಾರು ಜನ ಇದ್ರು. ನಮ್ ಫ್ಯಾಮಿಲಿ ಬಹಳ ಇದು ಅದರಿ, ಚೆನ್ನಾಗಿದೆ. ಆತರ ಎದಕ್ಕೂ ಅಟ್ಯಾಚ್ಮೆಂಟ್ ಇರ್ಲಾರ ಫ್ಯಾಮಿಲಿ, ಮಕ್ಕಳು ಆ ತರನೇ ಅದಾವು. ಅದು ಹ್ಯಾಂಗ್ ಮಾಡ್ಬೇಕು ನನಗೊಂದು ಅದು ದೊಡ್ಡ ಕಷ್ಟ ಆಗ್ಬಿಟ್ಟದ. ಇವಾಗ ಮಗಳದ್ದಾಳ, ನಿನ್ ರಿಲೇಷನ್ ಹತ್ತೇಳಿ ನನಗ್ ಕೊಟ್ಬಿಟ್ಟಿ. ಆಮೇಲೆ ಲಗ್ನ ಮೊದ್ಲೇ ದಿನ ಅವ್ರು ಸ್ವಲ್ಪ ಬದ್ಲಾ ಮಾಡಿದ್ರು. ಅದು ಲಾಜ್ ಸಂಬಂಧ ರೀ. ನಾನ್ ಅನ್ನಿ ಅನ್ನೇ ಹಂಗ ಈಗ ತಿರುಗಿ ಮಾತಾಡ, ನನ್ ಮಗಳಿಗೆ ಡೈರೆಕ್ಟ್ ಅಳಿಯ ಬೇಕನ್ರಿ. ಬೇನೈಕಿ ಏನಂದಾಳೆ, ನಿಮ್ಮಮ್ಮ ಹಿಂಗಂದಾಳ, ಸುಳ್ಳು ಮಾತಾಡ ನಿಮ್ಮಮ್ಮ ಅಂದತ್ತ. ಅದ ಆಕಿನ ತಲೆ ಕೆಡಿಸ್ಕೊಳ್ಳಿಲ್ಲ, ಗಪ್ಪಿದ್ಲು. ಅಲ್ಲಿದಿಂದ ಹೆಂಗ್ ಮಾಡ್ತಾರ, ಈಗ ನನ್ ಮಗಳೇ ನನ್ ಜೊತೆ ಮಾತಾಡ್ಲಾರ್ದಂಗ್ ಮಾಡ್ಯಾರ. ಅವ್ರು ಎಲ್ಲೆಲ್ಲಿ ಕರ್ಸ್ಯಾರ ಏನೋ ಕೈವಾಡ ಆಗೈತಾರ, ಮಾಟ ಮಂತ್ರ ಆತರ. ಎಲ್ಲೋ ದೇವಸ್ಥಾನಕ್ ಹೋದ್ರ ನಾವ್ ಅದನ್ನೂ ಮಾಡ್ಲಕ್ಕನು ಆಗಲ್ಲ. ನಮ್ಮ ಮನೆಯಲ್ಲಿ ನಂಬಂಗಿಲ್ಲ, ನನಗ್ ಹೋಗ್ಲಕ್ಕನು ಬಿಡುವಿಲ್ಲ. ಈಗ ಹಾಗೆ ನಂದ್ ಎಷ್ಟು ಸಿಕ್ಕಿದ ದೇವ್ರು ದಿನರು ಮಾಡ್ತಾ ಇದ್ದೀನಿ. ನೋಡ್ ಸ್ವಾಮಿ, ನನ್ ಮಗಳಿಗೆ ಈ ಕಷ್ಟ ಬಂದ್ಬಿಟ್ಟದ, ನನ್ಗೆ ಎಚ್ಚರ. ನನ್ ಮಗಳಿಗೆ ನಾನೇ ಹೋಯ್ತು ಬಾಯಲ್ಲಿ ಉತ್ಸಂಗ ಆಗ್ಬಿಟ್ಟಿದೆ. ನನ್ ನಂಬಿಕೆ ಬಾಳ್ ಮಾಡಿದೆ ನಾನು. ಈಗೇನ್ ಅವ್ರ ಅಕ್ಕನ್ ಕೊಟ್ಟಾರಲ್ಲ, ಆ ಮನೆಯಲ್ಲೇ ನಾನ್ ಡೆಲಿವರಿ ಆಗಿದ್ದು. ಅವ್ರು ನಮ್ ದೊಡ್ಡಪ್ಪನ ಹೆಸರು ಆ ಹುಡುಗಿಟ್ಟ. ನಾ ಅತಿ ನಂಬಿಕೆ ಐತೆ. ನಾನ್ ಹುಟ್ಟಿದ ಮನೆಯಲ್ಲೇ ರಿಲೇಷನ್ ನಲ್ಲಿ ನನ್ ಮಗಳು ಹೊಂಟ್ಲೆಲ್ಲ ಆತೆ. ನಮ್ಮ ಅಮ್ಮಗ 3 ಮಕ್ಳು ಒಂದ್ ಮನೆಯಲ್ಲಿ ಆಗ್ಬಾರ್ದತ್ತ. ದೊಡ್ಡಮ್ಮ ಅಮ್ಮಗ್ ಒಂದೇ ಊರಿಗೆ ಕೊಟ್ಟಾರ. ಅಲ್ಲಿ ನನ್ ರಿಲೇಷನ್ ಆಗಿದ್ದಕ್ಕೆ ಈಗೇನ್ ಅವ್ರನ್ನ ಅದ್ನಿ ದೊಡ್ಡಕ್ಕಿ ಮಾಡ್ಕೊಂಡಾರಲ್ರಿ, ಆ ಹುಡುಗನ ಹೆಸರು ನಮ್ ದೊಡ್ಡಪ್ಪನ ಹೆಸರು ಐತಾರ. ನನಗ ದೊಡ್ಡಪ್ಪನ ಇಟ್ಟಿದ್ ಹೆಸರತ್ತ ಅನ್ಸೂಯ ಅಂತೇಳಿ ನನ್ನ ಹೆಸರ್ಗೆ ಇಟ್ಟಿದ್ದ. ಹಿಂಗಾಗಿ ನನಗ ಮೋಸ ಆಗಿಬಿಟ್ಟಿದೆ. ಹೆಂಗ್ ಮಾಡ್ಬೇಕು, ಮಗಳಂತರೂ ಅಲ್ಲಿಗೆ ಹೋಗ್ಲಾಕ್ ಭಯ ಪಟ್ಕೊಂಡ್ ಕೂತಾಳ. ನನ್ ದೊಡ್ಡ ಮಗ ಅಂತರೂ ನಮ್ ತಂಗಿ ಯಾವ್ದು ಪಾರ್ಟ್ ಇಲ್ಲ, ಅವಳಿಗೆ ಎಲ್ಲಾದ್ರೂ ಆರಾಮಾಗಿರ್ತಾಳ. ನಾನೇನ್ ದೇವ್ರಲ್ಲಿ ಬಿಡ್ಕೊಳ್ದು. ಈಗ 1 ವರ್ಷ ಒಳಗೆ ಆಕಿ ಚೆನ್ನಾಗಿ ಈಗ ಅಲ್ಲಿ ಬಿಡಿಸ್ಕೊಂಡ್ ಬರಾಕು ಬರಂಗಿಲ್ರಿ. PGCT 1 year ಇದೆ ಆಕೆ ಅಲ್ಲಿ, ನಾನಿಲ್ಲಿ. ನಾನು ಬಿಟ್ಟು ಹೋಗಕ್ ಆಗಂಗಿಲ್ಲ ಅಲ್ಲಿಗೆ. ನಂದು ಡ್ಯೂಟಿ ಬಿಟ್ರು ಸ್ವಲ್ಪ ಸಾಲ ಸಮುದ್ರ ಜಾಸ್ತಿ ಆಗಿದೆ. ಗಂಡ ಪೂರ ಬರೇ ಅಣ್ಣತಂಬ್ರ ಕಡೆ, ಅವ್ರ ಕಡೆ ಇವ್ರ ಕಡೆ ಹಿಂಗ ಹೊರಗಡೆನೆ ಜಾಸ್ತಿ ಕುಡ್ದು ತಗೊಳೋದು. ಈಗ ನಾನ್ ಹಂಗೆ ಅವ್ರು ಎಲ್ಲರೂ ಕುಡ್ಬಿಡು ನಮ್ ನಡ್ದದ, ನಾನ್ ನನ್ ಕೈಲಿನ ಮಾಡಿಸ್ಕೊತ ಬಂದೀನಿ. ನಾನ್ ಹೊಟ್ಟೆ ಕಾಲೇ ಕುಂಡ್ರಲ್ಲದ. ನಮ್ ಮನೆತನ ಚಲೋ ಇದ್ರು ಈಗ ನನ್ ಮನ್ಯಾಗ ಮುಂದ್ ಬರ್ಬೇಕು, ನಾವು ಆತರ ಆಗ್ಬೇಕಂತೇಳಿ ಗಂಡನ ಮನೆಯವ್ರಿಗೆ ಎಲ್ಲರಿಗೂ ನಂಬಿಕೆದಿಂದ ಮಾಡೀನಿ. ನನ್ನ ಅಕ್ಕನ ಮಕ್ಳಿಗೂ ಮಾಡೀನಿ. ನನ್ ಮಕ್ಳಿಗೆ ಒಳ್ಳೇದಾಗೈತೆ ಅನ್ನೋದು ಒಂದ್ ಖುಷಿ ಇದ್ದು ದೊಡ್ಡ ಆಘಾತ ಬಂದ್ಬಿಟ್ಟಿದೆ. ನಾನು ಹೆಂಗ್ ಮಾಡ್ಬೇಕು, ಇದ್ರನ್ನ ಪಾರ್ ಮಾಡ್ಬೇಕು, ಇದಕ್ ನೀವ್ ಹೆಂಗ್ ಹೇಳ್ತೀರಿ ಹಂಗ್ ಸಜೆಷನ್ ತಗೋತೀನಿ ನಾನು. ಇದು ಮಗಳು ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಕರೆ. ಅವಳಿಗೆ ಧೈರ್ಯ ಬರ್ತಾ ಇಲ್ಲ. ಅವ್ರು ಡೈವರ್ಸ್ ತಗೋತೀವಿ ಅನ್ನೋ ಲೆಕ್ಕಕ್ಕೆ ಬಂದಾರ. ಮನೆಗೆ ಹೋಗಿಲ್ದ. ಈಗ ಯಾವ ಮಗ ಅಂತ ನೋಡ್ರಿ, ಈಗ ಮಕ್ಕಳು, ತಾಯಿ, ತಂದಿ, ನಾನು, ನಮ್ಮ ಮನೆಯವರು, ನಮ್ಮ ಅಣ್ಣ ಹೋಗಿವಿ. ಅವಾಗ ಅನ್ಕುತ್ತ ಇಲ್ಲ ನಾ ಕುಡ್ಯಾವ ಸೇದಾವ ಅಂತ ಹೇಳಿ ಬಿಟ್ಟು ಬಿಡ್ರಿ ನೀವು. ಒಟ್ಟ ಅವಂದು ಬೇರೆ ಐತತಿ ಈಗ ಗೊತ್ತಾಗತ್ತದ ನಮಗ್. ಅವ್ರ ಅಮ್ಮ ಏನ್ ಮಾಡಾಳ, ನಿಂದ್ ಇದ್ದಂಗಿರೋಲ್ಲಕ ನಂದ್ ಇದ್ರ ಸಂಬಂಧ ರಿಸೆಪ್ಷನ್ ಅಂದ್ರೆ ರಿಸೆಪ್ಷನ್ ಮಾಡಿಲ್ಲ ಸ್ವಾಮಿ. ಯಾವುದು ಏನು ₹1 ಖರ್ಚು ಮಾಡ್ಕೊಳ್ಳಿಲ್ಲ ಅವ್ರು. ಬಿಡವ ನೀನು, ಅದು ಬಿಡು. ಈಗ ಬಂದಿರೋದ್ರ ಬಗ್ಗೆ ನಿರ್ಧಾರ ತಗೋ. ಈಗ ಏನಾಗ್ಬಿಡುತ್ತೆ, ಆಯಿತು ನಾನು ವಿಚಾರವಾಗಿ ತೀರ್ಪು ಕೊಡೋಣ ಅಥವಾ ಅದ್ರ ಬಗ್ಗೆ ಮಾತಾಡೋಣ. ಅದ್ರ ಮೊದಲು ನಾನು ಇಷ್ಟೆಲ್ಲ ಮಾಡಿದೆ, ಅವ್ರೇನು ಮಾಡಿ, ಈ ಮನಸ್ಥಿತಿ ಬಿಡಿ. ಮದುವೆ ಆದಮೇಲೆ ಅವ್ರು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ? ಈಗ ಅಂತಿಮವಾಗಿ ಅಳಿವು ಉಳಿವಿನ ವಿಚಾರ ಬಂದಾಗ ನಮ್ಮ ಕಡೆಯಿಂದ ಎಲ್ಲಿ ತಪ್ಪಾಯಿತು, ಅಥವಾ ಯಾಕೆ ಹೆಣ್ಮಗಳು ಇಷ್ಟು ದುರ್ಬಲಳಾದ್ಲು, ಇದಕ್ಕೆ ಎಲ್ಲಿ ನಾನು ಕಡಿಮೆ ಮಾಡಿದೆ, ಸ್ವಲ್ಪ ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ಳೋ ಸಮಯ ಇದು. ಈಗ ಅವಲೋಕನ ಮಾಡ್ಕೊಂಡ್ರೆ ಏನಿದೆ, ನಾನು ಹೇಳವ ನೀನು ಸುಮ್ಮನೆ ಹೇಳಿ 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 ಕೇಳಿ, ಗಂಟೆಗಟ್ಟಲೆ ಕೇಳಿದ್ದೀನಿ, ಕೇಳು ಸ್ವಲ್ಪ. ಹೇಳಿ. ಅವತ್ತು ಹೇಳ್ತಿದ್ದಲ್ಲವ ನೀನು, ಅದೇನದು, ನಾನು ಓದಿಸೋ ಸಲುವಾಗಿ ಸ್ವಲ್ಪ ಹೊರಗಡೆ ಜಗತ್ತನ್ನು ಏನು ತೋರಿಸ್ಲಿಲ್ಲ, ಅಥವಾ ತುಂಬ ಸ್ಟ್ರಿಕ್ಟ್ ಮಾಡಿದೆ, ಅಥವಾ ಅವಳಿಗೆ ಏನೋ ಒಂದು ಯಾರೋ ಎದುರುಗಡೆ ಗಟ್ಟಿಯಾಗಿ ಮಾತಾಡಿದ್ರೆ ನಿಂತು ಮಾತಾಡೋ ಶಕ್ತಿ ಇಲ್ಲ ಅಂತ. ಹೌದಲ್ಲ? ಅವಳು ಅಂದಿದ್ದದ, ನಾನಲ್ಲ ರೀ ಅವಳು. ಅರೆ ಅವ್ರ ಬಾಯಿಂದ ಬಂತು ಅಂದ್ರೆ ಅದರ ಅರ್ಥ ಅದು ನೀವೇ ಕೊಟ್ಟಿದ್ದು ಅಂತ. ಹೌದಲ್ಲ? ಯಾವ ಹೆಣ್ಣು, ಇದು ಎಷ್ಟು ವಿಚಿತ್ರ ಆಗ್ಬಿಡುತ್ತೆ ಕೆಲವೊಮ್ಮೆ ಅಂದರೆ, ಯಾವ
ಓದಲಿಕ್ಕೆ ಅಥವಾ ತಡೆಯಪ್ಪ ನನ್ನ ಮಗಳು ಗಮನ ಆ ಕಡೆ ಈ ಕಡೆ ಹೋಗಬಾರ್ದು ಅಥವಾ ನಾವು ಸಲಿಗೆ ಕೊಟ್ಟು ಮತ್ತು ಅಲ್ಲೇನೋ ಎಡವಟ್ಟು ನಿಮ್ಮ ಉದ್ದೇಶ ಸರಿ ಇತ್ತಾದರೂ ಕೂಡ ಕೆಲವೊಮ್ಮೆ ಕೆಸರಿಗೆ ಬಿಡೋದು ಒಳ್ಳೆಯದೇ ಹೌದು. ಕೆಸರಿಗೆ ಅಂದರೆ ತಣ್ಣಗೆ ಹೊಲಸು ವಿಚಾರಕ್ಕೆ ಅಂತಲ್ಲ, ಬಟ್ ತೀರಾ ನೋಡವ, ಈಗ ಇವನ್ ನಮ್ಮ ವಿಚಾರ ಅಂತ ತಗೊಳ್ಳವ, ನಾವೇನೇ ಮೃದುವಾಗಿ ಇರ್ಬೋದು, ಜ್ಞಾನ ಅಧ್ಯಾತ್ಮ ಇರ್ಬೋದು, ಬಟ್ ಯಾರೋ ಬಂದು ಸುಖ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಕುತ್ತಿಗೆ ಮೇಲೆ ಕಾಲಿಕ್ಕಕ್ಕೆ ಬರ್ತಾರೆ, ನಾವು ಸುಮ್ಮನೆ ಇರಬೇಕಾ? ಅಂದರೆ ನಮ್ಮ ಗುರುಗಳು ನನಗೆ ಯಾವತ್ತೂ ಹೇಳ್ಕೊಡ್ಲಿಲ್ಲ ಯಾರು ಬಂದು ಹೊಡೆಸ್ಕೊಂಡು ಸುಮ್ಮನಿರು ಅಂತ. ಅಥವಾ ಯಾರೋ ಏನು ಅಂದರೆ ಎಲ್ಲ ಸಮಯದಲ್ಲೂ ಪ್ರತ್ಯುತ್ತರ ಕೊಡೋದೇ ಒಳ್ಳೆಯದಲ್ಲ, ಹೌದು. ಬಟ್ ಮಿನಿಮಮ್ ಕೆಲವು ವಿಚಾರಗಳು, ಗಂಡ ಈಗ ಕುಡ್ದ, ಸಿಗರೇಟ್ ಸೇದ್ದ, ಇಂಥದ್ದೇನೋ ವಿಚಾರ, ಬಿಡು ಸರಿ ಮಾಡ್ಕೊಳ್ಳೋಣ, ಅಥವಾ ಬಿಡು ಇದು ಎಲ್ಲರೂ ಮಾಡೋದು ಅಂದರೆ ಅವರೇ ಮೊದಲು ಬಿಡಿಸ್ಕೊಳ್ಳೋಕೆ ಒದ್ದಾಡ್ತಿದ್ರು. ಅದ್ರ ಜೊತೆ ಈಕೆನೇ ಒಂದು ಕಾರಣ ಕೊಟ್ಟಾಗ ಅವ್ರಿಗಿನ್ನೂ ಸುಲಭ ಆಯಿತು ಅಲ್ವಾ? ಈಗ ಅವರೇ ಏನೋ ಒಂದು ಕಾರಣ, ಈಗ ನಿಮ್ಮ ಮಗಳಿಗೆ ಇಂಥದ್ದೊಂದು ಮೆಸೇಜ್ ಬಂದಿತ್ತು ಅನ್ನೋ ಕಾರಣಕ್ಕೋ, ಅಥವಾ ಈತನಿಗೆ ಯಾವುದೋ ಹೊರಗಡೆ ಸಂಬಂಧ ಇದೆ ಅಲ್ಲಿ ಗೆಲ್ಲಬೇಕು ಅಂದರೆ ಇವಳನ್ನು ತೊಲಗಿಸ್ಬೇಕು ಅನ್ನೋ ಕಾರಣಕ್ಕೋ ಏನೋ ನಿಧಾನಕ್ಕೊಂದು ಕಾರಣ ಹುಡುಕೊಳ್ತಿದ್ರು. ಆ ಮಟ್ಟಿನ ಗ್ರಿಪ್ ಅವ್ರಿಗಿನ್ನೂ ಸಿಕ್ಕಿರಲಿಲ್ಲ. ಬಟ್ ನಿನ್ನ ಮಗಳೇ ಗ್ರಿಪ್ ಮಾಡಿಕೊಟ್ಬಿಟ್ರಿ ಈಗ. ಅಂದರೆ ಬಲವಾಗಿ ಇದ್ರ ಮೇಲೆ ಹಿಡಿತ ಬಂದುಬಿಡ್ತು ಅವ್ರಿಗೇನು. ಈಗ ಅಲ್ಲಿ ಹನಿಮೂನ್ಗೆ ಹೋದಾಗ ಆಗ ನಡೆದಿದ್ದು, ಅಥವಾ ಆಗೇನೋ ಪಾಪ ಯಾರ್ದೋ ವಿಡಿಯೋ ಕಾಲಲ್ಲಿ ಮಾತಾಡ್ದ, ಇನ್ನೇನೋ ಮಾಡಿದ್ರು. ಹೌದು, ಒಂದು ಪ್ರಾಮಾಣಿಕಳಾಗಿರೋ ಹೆಣ್ಮಗಳಿಗೆ ಅದು ನೋವಾಗುತ್ತೆ. ಅಯ್ಯೋ ನನ್ನ ಗಂಡ ಇನ್ನೊಬ್ಬರ ಜೊತೆ ಹಿಂಗೆ ಮಾತಾಡ್ತಾ ಇದ್ದಾನೆ, ಅಥವಾ ಕಟ್ಕೊಂಡು ಇನ್ನೂ 3 ತಿಂಗಳಾಗಿಲ್ಲ 6 ತಿಂಗಳಾಗಿಲ್ಲ ಆಗಲಿ ಈ ಬುದ್ಧಿ ತೋರಿಸ್ತಿದ್ದಾನೆ ಅಂದಾಗ ದುಃಖ ಆಗುತ್ತೆ, ಹೌದು. ಬಟ್ ಅದನ್ನು ಯಾಕೋ ಪ್ರಬುದ್ಧವಾಗಿ, ತುಂಬ ಕಡೆ ಪ್ರಬುದ್ಧವಾಗಿ ನಿಭಾಯಿಸಿದ್ರು. ಅಲ್ಲಿ ದುಡ್ಡು ಕೊಟ್ಟಿದ್ದಾಗಿರ್ಬೋದು, ಅಥವಾ ಕೆಲವು ಕಷ್ಟಗಳನ್ನು ನಿಮಗೆ ಹೇಳದೆ ಆಕೆನೇ ನುಂಗ್ಕೊಂಡು ಜೀವನ ಮಾಡಿದ್ದ, ಹೌದು. ಬಟ್ ಈಗ ಅದು ಹೆಂಗಂದ್ರೆ ದಾರಿಲಿ ಹೋಗೋರಿಗೆ ಕೋಲ್ ಕೊಟ್ಟು ನಾವೇ ಒಡಿಸ್ಕೊಂಡಂಗೆ ಅವರು ಮೊದಲೇ ಈಕೆಯಿಂದ ಏನೋ ಒಂದು ನೆಪ ಒಡ್ಡಿ ಬಿಡಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡೋ ಸಮಯದಲ್ಲಿ ಈಕೆನೂ ಕೂಡ ಬಿಡಿಸ್ಕೊಳ್ಳೋ ವಿಚಾರದಲ್ಲಿ ಮಾತಾಡ್ಬಿಟ್ಟಾಗ ಅವ್ರಿಗೆ ಈಸಿ ಆಯಿತು. ಬಟ್ ನಾನು ಹೇಳೋದವ, ನಿನ್ನ ಮಗ ಯಾವ ಕಾರಣ ಕೇಳ್ತಿದ್ದಾರೋ ಗೊತ್ತಿಲ್ಲ, ಆದರೆ ಈಗ ಮದುವೆಯಾಗಿ ತೀರಾ ತುಂಬಾ ಮಗಳಲ್ಲ, ನಂದು ಮಗಳು ಇದ್ದಾರೆ. ನಂದು ಮಗಳು, ಹೆಣ್ಣು ಹುಡುಗಿ ನಂದು. ಗೊತ್ತವ, ನಿನ್ನ ಮಗಳ ಬಗ್ಗೆನೇ ಹೇಳ್ತಿರೋದು. ನಿನ್ನ ಮಗಳೇ ತಾನೇ ಅಳಿಯನ ಒಂಚೂರು ಕೆಲವು ದುರ್ವರ್ತನೆಗಳನ್ನ ನೋಡಿ ನನಗಾಗಲ್ಲ ಅಂತ ಹೇಳ್ತಿರೋದು ನಿನ್ನ ಮಗಳೇ ತಾನೇ. ಅಂದ್ರೆ ಅದನ್ನು ನೇರವಾಗಿ ನನ್ ಮುಂದೆ ಹೇಳಿಲ್ಲ, ನನ್ ದೊಡ್ಡ ಮಗನಿಗೆ ಹೇಳಿದಾಳ. ಅವನು ಒಂದ್ ಸ್ವಲ್ಪ ತಲೆಯಲ್ಲಿ ತಗೊಂಡು ಹಿಂಗ್ ಮಾಡಾಕತ್ತಾನ. ಬಟ್ ನಿಮ್ಮ ಮಗಳ ಈ ಅಭಿಪ್ರಾಯ ಅಥವಾ ಈಗ ನನ್ನ ಕೈಲಿ ಆಗ್ತಿಲ್ಲ ಅನ್ನೋ ಈ ಭಾವನೆ ಗಂಡನ ಮನೆಗೆ ಗೊತ್ತಾ? ಓ ಇವಳು ಹಿಂಗೆ ಹೇಳ್ತಿದ್ದಾಳಂತೆ ಅವ್ರ ಕಡೆಗೆ ಅಂತ ಗೊತ್ತಾ ಅವ್ರಿಗೆ? ಇಲ್ಲ, ಅವ್ರು ಅದೇ ಅಂತಾರ, ಮಗ ಒಲ್ಲತನ ಅಂತ ಶುರು ಮಾಡ್ಯಾರಿ ಅವ್ರಿಗೆ. ನಮ್ ಮಗನೇ ಕೇಳಿಸು, ನನ್ನ ಪ್ರಶ್ನೆ ಇಷ್ಟ ಇರೋದು, ಅವರು ಬಿಡಿಸ್ಕೊಳ್ಳೋ ಇದನ್ನ ಮಾಡ್ತಿದ್ದಾರೆ, ಹೌದು. ಅವ್ರಿಗೆ ಬೇರೆ ಕಾರಣ ಇದಾವೆ, ಅದು ಇದಲ್ಲ, ಅವ್ರಿಗೆ ಬೇರೆ ಕಾರಣ ಇದಾವೆ. ಹೊರಗಡೆ ಯಾವುದೋ ಇನ್ನೊಂದು ಸಂಬಂಧ ಇದೆ ಅಂತಲೋ, ಅಥವಾ ಅತಿ ಆಸೆ ಬಿದ್ದು ಇನ್ನೆಲ್ಲೋ ಇದಕ್ಕಿಂತ ಜಾಸ್ತಿ ಸಿಗುತ್ತೆ ಅಂತಲೋ, ಅಥವಾ ನಿನ್ನ ಮಗಳಿಂದಲೇ ಏನೋ ಕೆಟ್ಟ ಮೆಸೇಜ್, ಅಥವಾ ನಿನ್ನ ಮಗಳಿಗೆ ಇಂಥದ್ದೊಂದು ಕೆಟ್ಟ ಚಾರಿತ್ರ್ಯ ಅಥವಾ ವ್ಯಕ್ತಿತ್ವ ಇಂಥದ್ದಿದೆ, ಅವ್ರದ್ದೇನೋ ಕಾರಣ ಬೇರೆ ಇದೆ. ಆದರೆ ಇದೇ ನಡುವೆ ಬೆಂಕಿ ಉರಿತಾ ಇದೆ ಅನ್ನೋ ಥರ ಈ ಸಮಯದಲ್ಲಿ ನನಗೂ ಕೂಡ ಯಾಕೋ ಇದು ಇಷ್ಟ ಆಗುತ್ತಿಲ್ಲ ಅಂತ ನಿಮ್ಮ ಮಗಳೇ ನಿಮ್ಮ ದೊಡ್ಡ ಮಗನ ಜೊತೆ ಹೇಳಿದ್ದಾರಲ್ಲವಾ, ಈ ವಿಚಾರ ಅವ್ರಿಗೆ ಗೊತ್ತಾ ಅಂತ. ಇವಳು ಅವ್ರ ಅಣ್ಣಂಗೂ ಕೂಡ ನಮ್ಮನ್ನ ಬಿಡೋ ವಿಚಾರವಾಗಿ ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾ ಗಂಡನ ಮನೆಯವ್ರಿಗೆ? ಇಲ್ಲ ರೀ, ಅವ್ರಿಗೆ ಬಹಳ ಪ್ರೇಮದಿಂದ ನೋಡ್ಕೊಂಡಾಳ್ರಿ. ಅವ್ರಂತರ ಇವಳು ಬಾಳ ಚೆನ್ನಾಗಿದಾಳತ್ತೆ, ನಾವು ಅತ್ತಿ ಕರ್ಸ್ಕೊಂಡಿನಿ, ನಾದ್ನಿ ಕರ್ಸ್ಕೊಂಡಿನಿ, ಆಕಿ ಆ ಮನೆಯಲ್ಲೇ ಬಾಳೆ ಮಾಡ್ಬೇಕನ್ನೋದೈತೆ ಅವ್ರ ಕಲ್ಪನೆ ಅದ. ಆದ್ರೆ ಅವ್ರಿಗೆ ಈ ನಿನ್ನ ಮಗಳು ಇಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಿರೋದು ಗೊತ್ತಿಲ್ಲ. ಇಲ್ಲ ರೀ, ಆಕಿ ಅಲ್ಲೇ ಇರ್ಬೇಕತ್ತಾಳ ಅನ್ನೋದು ಅವ್ರಿಗೆ ಗೊತ್ತದ. ಅವ್ರು ಒಂದು ವೇಳೆ ನಿನ್ನ ಮಗಳು ಇಲ್ಲ ಅಮ್ಮ ಯಾರು ಕುಡಿಯಲ್ಲ, ಯಾರು ತಿನ್ನಲ್ಲ, ಅಥವಾ ಯಾರು ಗಂಡಸು ಅಂತವನಿಗಿಂಥದ್ದೇನೋ ಇರುತ್ತೆ, ನಾನು ಸರಿ ಮಾಡ್ಕೊಳ್ತೀನಿ ಅನ್ನೋ ಮಾತು ಆಕೆ ಬರಲಿಲ್ವೋ, ಅಥವಾ ಒಂದೇ ಸರಿ ಹಂಗೆ ಕಂಡ ತಕ್ಷಣ ನನಗೆ ಆಗ್ತಿಲ್ಲ ಅಂತ ಹೇಳಬೇಕು ಅಂದಾಗ ಬಹುಶಃ ಅದು ನಿನ್ನ ಮಗಳ ಒಂದು ಮಾನಸಿಕತೆ. ಹೌದು, ಅಲ್ಲಿ ತಪ್ಪಾಗಿದೆ, ಇಲ್ಲ ಅಂತ ನಾನು ಹೇಳಲ್ಲ.
ಬಟ್ ನೀನೊಂದು ಹೆಣ್ಮಗಳಾಗಿ ನೀನು ಹೇಳವ್ವ, ಈಗ ಅತ್ತೆದೇನು ಕಿರುಕುಳ ಅಥವಾ ಅದೇನು ಇದೆ ಅದು ಓಕೆ, ಬಟ್ ಗಂಡನ ಈ 2 ಕಾರಣಗಳು ಕೊಟ್ಟು ಡೈವರ್ಸ್ ತಗೊಳ್ಳೋದು ಧರ್ಮವಾ, ಅಥವಾ ಅವೆರಡು ಕಾರಣ ಸಾಕ ಹೊರಗಡೆ ಬರಲಿಕ್ಕೆ? ಹೌದಾ? ನೀವು ಹೇಳಿ, ತಾಯಿಯಾಗಿ ನೀವು ಹೇಳಿ, ಇವೆರಡೇ ಕಾರಣ ಸಾಕ ನಿನ್ನ ಮಗಳು ಹೊರಗಡೆ ಬರಲಿಕ್ಕೆ? ಇಲ್ಲ ತಾನೇ? ಐ ಮೀನ್ ನಿನ್ನ ಮಗಳು ಅಲ್ಲೇ ಉಳಿಬೇಕು ಸ್ವಲ್ಪ. ಯಾಕೆ? ಈಗ ನಿನ್ನ ಮಗ ಕೂಡ ತಂಗಿ ಮೇಲಿನ ಪ್ರೀತಿಗೂ ಏನೋ ಹೇಳ್ತಿರ್ಬೋದು, ಬಟ್ ಅಂತಿಮವಾಗಿ ಒಂದು ಹೆಣ್ಣುಮಗಳು ತವರು ಮನೆಯ ಮೋಹವನ್ನು ಮರೆತು ತವರು ಮನೆ, ಯಾಕಂದರೆ ನೀವು ಬೆಂಬಲವಾಗಿದ್ದೀರಾ, ನೀವು ಹೋದಾಗಲೆಲ್ಲ ಕದ ತೆಗೆದು ಒಳಗೆ ಕರ್ಕೊಳ್ತೀರಾ ಅನ್ನೋ ಧೈರ್ಯದ ಮೇಲೆ ಎಷ್ಟೋ ಹೆಣ್ಣುಮಕ್ಕಳು ಗಂಡನ ಮನೆಯಲ್ಲಿ ನಿಂತು ಬದುಕೋದು, ಅಥವಾ ಒಂದು ಕಡೆ ಗಂಡನ ಮನೆಯಲ್ಲಿ ಎಲ್ಲವನ್ನು ಎದುರಿಸಿ ಬದುಕಬೇಕು ಅನ್ನೋ ಛಲವನ್ನೇ ಮರೆತು ಬಿಡ್ತಾರೆ. ಯಾಕೆ? ಹೆಂಗೂ ಹೋದ್ರು ಅಲ್ಲಿ ಕರ್ಕೊಳ್ತಾರೆ ಅನ್ನೋ. ಇದು ನಿನ್ನ ಮಗಳಿಗೆ ಹೇಳ್ತಿದ್ದು ನಿಂತ್ಕೊಳ್ಬೇಡ. ತುಂಬ ಹೆಣ್ಣುಮಕ್ಕಳು ಹೋರಾಟ ಮಾಡೋದನ್ನೇ ಮರೆತು ಬಿಟ್ಟಿದ್ದಾರೆ. ಯಾಕೆ? ಇಲ್ಲಿ ಬಾಗಿಲು ತೆಗೆದಿದೆ ಅಂತ. ಇಲ್ಲಿ ತವ್ರ ಮನೇಲಿ ನಮ್ಮ ಅಣ್ಣ ನೋಡ್ತಾನೆ, ಅಥವಾ ನಮ್ಮನ್ನು ಬೆಳೆಸಿಬಿಟ್ಟಿರೋದೇ ಹಿಂಗೆ, ನಾವೇನು ಮಾಡೋಕ್ಕಾಗಲ್ಲ. ಈಗ ಆಯ್ತವ, ಒಂದು ವೇಳೆ ನೀನು ಇರೋವರೆಗೂ, ಅಥವಾ ಯಾಕಂದ್ರೆ ಅಣ್ಣ ಕೂಡ ಯಾವಾಗ ಬದಲಾಗ್ತಾರೋ ಗೊತ್ತಿಲ್ಲ, ಸುಮ್ಮನೆ ಹೇಳ್ತೀನಿ, ನಿನ್ನ ಮಗನ ಬಗ್ಗೆ ತಪ್ಪಾಗಿ ಹೇಳ್ತಿಲ್ಲ, ಬಟ್ ಯಾರು ಹೆಣ್ಮಗಳನ್ನು ಜೀವನ ಪೂರ್ತಿ ಹೆಗಲ ಮೇಲೆ ಇಟ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡಲ್ಲ, ಹೌದಲ್ಲವಾ? ಹೌದು. ಒಂದಿನ ನಿಮ್ಮ ಮಗನ ಹೆಂಡತಿ ಅಥವಾ ಸೊಸೆನೇ ಇದ್ಯಾಕೋ ಸರಿ ಅಂದಲ್ಲ, ಆಗ್ತಾ ಇಲ್ಲ ಅನ್ಸಿದ್ರೆ ನಿಮ್ಮ ಮಗ ಕೂಡ ಕೈ ಬಿಡ್ಲೇಬೇಕು. ನನ್ ಮಗನ್ಕಿಂತ ಮುಂಚೆ ನಂದೇನ ಆಸೆ ಇದೆ, ಒಂದ್ ಹೆಣ್ಣು ಒಂದ್ಸಲ ಅಂದ್ರೆ ನಾವ್ ಎಂತ ಕಷ್ಟ ಬಂದ್ರ ಅಲ್ಲೇ ಇರ್ಬೇಕು. ನನ್ ತವ್ರ ಮನೆಯಲ್ಲಿ ನಮ್ ಫ್ಯಾಮಿಲಿಯಲ್ಲಿ ಹೆಂಗಿದೆ ಅಂದ್ರೆ, ಕೊಟ್ಟ ಮೇಲೆ ನೀವ್ ಚೆನ್ನಾಗಿದ್ರ ಅಲ್ಲಿ ಇರ್ರಿ, ನಿಮ್ ಕೆಟ್ಟದ್ ಬತ್ತಂದ್ರ ಹಾದಿಯಲ್ಲಿ ಬಾವಿಗ್ ಬಿಡ್ರಿ, ನಮ್ ಮನಿತನ ಬರುದಿಲ್ಲ. ಚೆನ್ನಾಗಿದ್ರೆ 10 ವರ್ಷ ಬಂದ್ ನಮ್ಮಲ್ಲಿರ್ರಿ, ಒಂದ್ 10 ಲಕ್ಷ ಬೇಕಾದ್ರೆ ನಮ್ಗೆ ಸಾಲ ಮಾಡುವ. ಇಲ್ಲಿ ಕೇಳಿ ನೋಡವ್ವ, ಇಲ್ಲಿ ನಾನು ಆ ಕೊನೆ ತೀರ್ಪಿನ ಹಂತಕ್ಕೆ ಬಂದಿದ್ದೀನಿ, ಮತ್ತೆ ನೀನು ಹೊಸ ವಿಚಾರ ಎತ್ತಬೇಡ, ಕೇಳಿಸ್ಕೊ. ಇಲ್ಲಿ ಈ ಹೆಣ್ಮಗಳು ಗಂಡನ ಈ 2 ವರ್ತನೆ, ಈಗ ಹೆಂಡತಿನೂ ಕೂಡ ನಿನಗೆ ಬೇಡವಾ, ನನಗೂ ನೀನು ಬೇಡ ಅಂದಾಗ ಗಂಡನಿಗೆ ಇನ್ನೂ ಈಸಿ ಆಗುತ್ತೆ, ಹೌದಲ್ಲವ? ಬಟ್ ಇಲ್ಲಿ ನೀನೇ ಹೇಳಿದ ಪ್ರಕಾರ ತೀರಾ ಕುಡಿದು ಬಂದು ಹೊಡೆದು ಚಚ್ಚಿ ರುಬ್ಬಿ ಕೊಲೆ ಮಾಡೋ ಹಂತಕ್ಕೆ ದುಷ್ಟರೇನಲ್ಲ ಅವರು. ಇಲ್ಲ ರೀ, ಸಂಭಾಷಿಸಿದ ಹುಡುಗ ಅವ್ರ ಅಮ್ಮ ಅಕ್ಕನೇ ಸಮಸ್ಯೆ ಮಾಡಕತ್ತಾರ. ಹೇಳುದು ಕೇಳಿಸ್ಕೊಳವ, ನನಗೆಲ್ಲ ಗೊತ್ತಾಯ್ತು ತಾಯಿ. ಆಯ್ತು ಹೇಳಿ. ನಾನು ವಿಚಾರ ಹೇಳಬೇಕಾದ್ರೆ ನೀನು ಮಧ್ಯ ಬಾಯಿ ಹಾಕಿದ್ರೆ ಮತ್ತೆ ಆ ಕಡೆ ಈ ಕಡೆ ಹೊರಟೋಗುತ್ತಾ ಸಂಗತಿ. ನನಗೆಲ್ಲ ಅರ್ಥವಾಯ್ತು. ಅತ್ತೆಗೆ ನಿನ್ನ ಮಗಳ ಕುರಿತು ತೀರಾ ಆ ಮಟ್ಟಿನ ಅಪ್ಪುಗೆ ಅಥವಾ ಆ ಮಟ್ಟಿನ ಒಪ್ಪಿಗೆ ಕಡಿಮೆ ಇದೆ. ಏನೋ ಒಂದು ಕಾರಣ ಹಿಡಿದು ನಿನ್ನ ಮಗಳನ್ನು ದೂಷಿಸೋದು, ಕಾರಣ ಅನ್ನೋದಕ್ಕಿಂತ ಇನ್ಯಾವುದೋ ಹೊರಗಡೆ ವಿಚಾರಕ್ಕೆ ಹೋಗಬೇಕು ಅಂತಲೋ ಅಥವಾ ಏನೋ ಕಾಣೆ, ಒಟ್ಟಿನಾಗ ನಿಮ್ಮ ಮಗಳ ಬಗ್ಗೆ ತೃಪ್ತಿ ಇಲ್ಲ ಅವ್ರಿಗೆ, ಆಯ್ತಾ? ಆದ್ರೆ ನಿನ್ನ ಮಗಳು ಮದುವೆ ಆಗಿರೋದು ಅವ್ರ ಅತ್ತೆನಲ್ಲ, ಅವ್ರ ಮಗನ್ನ. ಕುಡುಕನೋ ಕೊಂಡ್ನೋ ಆರಂಭದಲ್ಲಿ ಅಂತ ವಿಚಾರಗಳು ಕಂಡ ತಕ್ಷಣ ನಾನು ಹೊರಗಡೆ ಬಂದುಬಿಡ್ತೀನಿ ಅಂದರೆ ಮದುವೆಗೆ ಏನು ಅರ್ಥ ಇದೆ? ಅಂಡ್ ಇಲ್ಲಿ ನೀವು MD ಓದಿದಿರೋ ಏನು ಸುಡುಗಾಡು ಓದಿದಿರೋ, ಸಂಸಾರಕ್ಕೆ ಬೇರೆದೇ ವ್ಯಕ್ತಿತ್ವ ಬೇಕು, ಹೌದಲ್ಲ? ಇಲ್ಲ ನಾನು ತುಂಬ ಓದಿದ್ದೀನಿ, ನಾನು ಬದುಕಿಬಿಡ್ತೀನಿ. ಆಯಿತು, ಅದು ಯಾವಾಗ? ತೀರಾ ಕುಡುಕ, ತೀರಾ ಮನೆಗೇನೂ ತಂದಾಕಲ್ಲ, ತೀರಾ ಕುಡಿದು ಬಂದು ಚಾಕು ಇಟ್ಕೊಂಡು ಕೊಲ್ಲೋಕೆ ಬರ್ತಾನೆ. ಇಂಥ ಉಸಿರುಗಟ್ಟ ವಾತಾವರಣ ಇದ್ದಾಗ ಹೆಣ್ಣು ಖಂಡಿತ ಆಚೆ ಬರ್ಬೋದು. ಬಟ್ ಈ ವಿಚಾರಗಳನ್ನ ಇಟ್ಕೊಂಡು ಆಚೆ ಬರುವ ಧರ್ಮ ಒಳ್ಳೆಯದಲ್ಲ. ಒಂದು. ಎರಡನೇದು, ನಮ್ಮ ದೊಡ್ಡ ಕುಟುಂಬ ಅಥವಾ ನಾವು ತುಂಬ ಹೆಸರುವಾಸಿಯಾಗಿರೋ ಕುಟುಂಬ ಅಥವಾ ನಮ್ದು ಆ ಕುಟುಂಬ, ನೋಡವ್ವ, ಮನೆಯಲ್ಲಿ ಹುಟ್ಟಿದ ಎಲ್ಲ ಸಂತಾನಗಳ ವಿಧಿ ಅಥವಾ ಎಲ್ಲ ಸಂತಾನಗಳ ಹಣೆ ಬರಹ ನಿಮ್ಮ ದೊಡ್ಡ ಕುಟುಂಬದಕ್ಕೆ ಹೊಂದ್ಕೊಳ್ಳಂಗೆ ಇರುತ್ತೆ ಅಂತ ಇಲ್ಲ. ಯಾರಿಗೆ ಗೊತ್ತು, ಈಕೆ ಹಣೆ ಬರ ದುಸ್ತರ ದರಿದ್ರತನವಾಗ್ಬೋದು. ಆಗ ಮನೆತನಗಳು ನೋಡಿ ನಮ್ಮ ಮನೇಲಿ ಯಾರು ಹಿಂಗಾಗಿಲ್ಲ, ನೀನು ಬರಬೇಡ ಅಂತ ಹೇಳಲಿಕ್ಕೆ ಆಗಲ್ಲ, ಹೌದಲ್ಲ? ಮನೆತನಗಳು ಏನೇ ಇರಲಿ, 1000 ಇರಲಿ, ಎಂಥ ಮನೆತನಗಳೆಲ್ಲ ಉದ್ರೋಗ್ಬಿಟ್ಟು ಅದು ಯಾವುದದು?
ನಾವು ಆಕೆಗೆ ಬರಬೇಡ ನೀನು ಅಲ್ಲಿ ಬದುಕು ಅಂತ ಹೇಳಬೇಕು, ಹೌದು. ಆದರೆ ಅದು ಕೊಡೋ ಕಾರಣ ಏನಿರಬೇಕು ಅಂದರೆ, ಇಲ್ಲವ ಈ ಥರ ಚಿಕ್ಕ ಪುಟ್ಟ ಕಾರಣಗಳನ್ನೆಲ್ಲ ಇಟ್ಕೊಂಡು, ಅಥವಾ ಇಷ್ಟು ಮಾತ್ರಕ್ಕೆ ನೀನು ಡೈವರ್ಸ್ ತೊಗೊಂಡ್ಬಿಡ್ತೀನಿ ಅಥವಾ ಬಂದುಬಿಡ್ತೀನಿ ಅಥವಾ ನಾನು ಬೇರೆ ಬದುಕ್ಬಿಡ್ತೀನಿ, ಇದೆಲ್ಲ ಮಾಡಬಾರ್ದವ, ಇನ್ನೂ ಒಂಚೂರು ಸಂಭಾಳಿಸು, ತೀರಾ ಆಗಲಿಲ್ಲ ಅಂದಾಗ ಆಮೇಲೆ ನೋಡೋಣ, ಈ ಕಾರಣ ಕೊಡಬೇಕೆ ಹೊರತು ಇಲ್ಲ ನಮ್ಮಲ್ಲಿ ಯಾರೂ ಹಂಗೆ ಮಾಡ್ಕೊಂಡಿಲ್ಲ, ಚೆನ್ನಾಗಿದ್ರೆ ಬೇಕಾದ್ರೆ ಬಂದು 10 ವರ್ಷ ಇರಿ, ಬಟ್ ಕೆಟ್ಟರೆ ಈ ಕಡೆಗೆ ಬರಬೇಡಿ ಅಂದರೆ ಅದು ಯಾವುದದು? ಮನೆತನಗಳೆಲ್ಲ ಮೀರಿ ನಾನು ಒಂದು ಹೆಣ್ಮಗಳಿಗೆ ಅಲ್ಲೇ ಇರು ಅಂತ ಹೇಳಬೇಕು, ಹೌದು. ಆದರೆ ಕೊಡೋ ಕಾರಣ ಹೆಂಗಿರಬೇಕು ಅಂದರೆ ಮನುಷ್ಯತ್ವದಿಂದ ತುಂಬಿರಬೇಕು, ಹೌದಲ್ಲ? ಯಾವುದೇ ಕಾರಣಕ್ಕೂ ನನ್ನ ಮನೆತನ ಅಥವಾ ನಮ್ಮ ದೊಡ್ಡ ಮನೆತನ, ನಮ್ದು ಅದು ಇದು ಇದು ಈ ಕಾರಣಗಳು ಬೇಡ. ಎಂತೆಂತ ದೊಡ್ಡ ದೊಡ್ಡ ಮನೆತನಗಳಲ್ಲಿ ಹೆಣ್ಣೂರು ಅರಮನೆಯಲ್ಲೇ ನೇಣಾಕೊಂಡು ಸತ್ತು ಹೋಗ್ಬಿಟ್ರು. ಅಲ್ಲ ಸ್ವಾಮಿ, ನಾನ್ ಹೇಳ್ತಾ ಇದ್ದಿದ್ದ ಆತರ ಅಲ್ಲ. ನೀನ್ ಏನಿದ್ರು ಒಂದು ಹೆಣ್ಣು ಮ್ಯಾರೇಜ್ ಆದ್ರನ್ನ ಅಲ್ಲೇ ಬಾಳ್ವೆ ಮಾಡ್ಬೇಕು. ಎಷ್ಟ್ ಕಷ್ಟ ಬಂದ್ರನು ಆ ಎಜುಕೇಶನ್ ಅಂತೂ ಬೇರೆನ ಆಯ್ತ್ರಿ, ಅದೈತತ್ತು ಅವ್ರಲ್ಲಿ ಸೊಕ್ಕಿಲ್ಲ ಏನಿಲ್ಲ. ಆದ್ರೂ ನಾನ್ ಹೇಳೋದೇನದ, ಒಂದ್ಸಲ ಮ್ಯಾರೇಜ್ ಮಾಡಿದೆ ಅಂದ್ರೆ ಮುಗೀತು, ನೀನ್ ಅಲ್ಲೇ ಬಾಳೆ ಮಾಡು. ಇನ್ನೂ 1 ವರ್ಷ ಓದು ತಲೆ ಕೊಟ್ಟು ಆಮೇಲೆ ಈಗ ನಿನ್ನ ಮಗಳು ಮತ್ತು ಓದ್ತಿದ್ದಾರ? ಇನ್ನ ಓದುದಿದ್ದಾರೆ 1 ವರ್ಷ. ಅವ್ರು ಅರ್ಜೆಂಟ್ ಮಾಡಿದ್ರು ಎಂಗೇಜ್ಮೆಂಟ್ ಮಾಡ್ಬಿಡಂತ. ಕೇಳವ, ಆಯ್ತು, ಓದ್ತಿದ್ದಾರ ಅಂದಾಗ ಅಷ್ಟೇ, ಓದ್ತಿದ್ದಾರೆ ಅಷ್ಟೇ. ಓದ್ತಿದ್ದಾರೆ. ನಿಮ್ಮ ಬೀಗರಿಗೆ ಅಥವಾ ನಿಮ್ಮ ಕೊಟ್ಟಿದ್ದೀರಲ್ಲ, ಈಕೆ ಓದೋದ್ರ ಬಗ್ಗೆ ತುಂಬಾ ಬೆಂಬಲ ಇದೆಯಾ? ಆಯ್ತು ಓದ್ಲಿ ಅಂತ ಇದೆಯಾ? ಇಲ್ಲ, ಓದತ್ತ ಮಾತಾಡಿ ಮುಗಿಸಿದೈತ್ರಿ, ಓದುತ್ತನ ಅಲ್ಲೇ ಇರ್ಬೇಕಂತೇಳಿ. ಮದುವೆ ಮುಂಚೆನೆ ಮಾತಾಡಿದ್ರ ಓದು ಆಕೆ ಮದುವೆ ಆದ್ಮೇಲೆ ಓದ್ತಾರೆ ಅಂತ? ಬಟ್ ಈಗ ಓದೋಕ್ ಹೊರಗಡೆ ಒಯ್ತಿರೋದ್ರಿಂದ ಆ ಹುಡುಗ ಮತ್ತೆಲ್ಲೋ ಈಕೆಯನ್ನು ನೋಡಿ ಮತ್ತೆ ಏನು ಮೆಸೇಜ್ ಮಾಡಿರ್ಬೋದು. ಏನು ಮದುವೆ ಆಗಿದೆ ಅಂತ ಗೊತ್ತಿದ್ರು ಯಾಕೆ ಮೆಸೇಜ್ ಮಾಡ್ದ ಆತ? ಅಲ್ಲ, ಈಕೆಗೆ ಮಾಡಿಲ್ರಿ ಅವನು. ಮುಂಚೆ ಮದ್ವೆ ಆದ್ಮೇಲೆ ಅಳಿಯನಿಗೆ ಮಾಡ್ಯಾನತ್ತ ಡೈರೆಕ್ಟ್ ನಂಬರ್ ತಗೊಂಡು. ಅದನ್ನೇ ಹೇಳ್ತಿರೋದವ, ಮದುವೆ ಆದ್ಮೇಲೆ ಈಕೆ ಕಾಲೇಜ್ಗೆ ಹೋಗ್ತಿದ್ದಾಳಲ್ವನವ, ಸೊ ಅಲ್ಲೆಲ್ಲೋ ನೋಡುದ್ನೋ ಅಥವಾ ಏನೋ, ಮತ್ತೆ ಮದುವೆ ಆಗಿದೆ ಇವಳಿಗೆ ಅಂತ ಗೊತ್ತಾದ ಮೇಲೆ ನಿನ್ನ ಅಳಿಯನಿಗೆ ಮೆಸೇಜ್ ಮಾಡೋ ಕಾರಣ ಏನಿತ್ತು? ಅದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ರೀ. ಇಲ್ಲಿ ನಾನು ಸೂಕ್ಷ್ಮ ಹೇಳ್ತಿದ್ದೀನಿ, ಕೇಳ್ಕೊ. ಮದುವೆ ಆದ್ಮೇಲೆ ಈ ಹೆಣ್ಣು ಹೊರಗಡೆ ಹೋಗ್ತಿರೋದ್ರಲ್ಲಿ ಅಲ್ಲೆಲ್ಲೋ ಏನೋ ಚಿಕ್ಕದು ಏನೋ ಈಕೆ ಅವನ ಕಣ್ಣಿಗೆ ಬೀಳ್ತಿರ್ಬೋದಾ, ಏನಾಗ್ತಿದೆ ಅಂತ ತಿಳ್ಕೊ. ಸುಮ್ಮನೆ ನಾನು ಹೇಳ್ತೀನವ, ಮದುವೆ ಆದಮೇಲೆ ಓದು ಅನ್ನೋ ಸಂಗತಿ ಎಷ್ಟೋ ಸಂಸಾರಗಳನ್ನ ಹಾಳು ಮಾಡಿಬಿಟ್ಟಿದೆ. ಅದು ನಿಮ್ಗೇನು ಗೊತ್ತಿಲ್ದಿರೋದೇನಲ್ಲ, ಹೌದಲ್ಲ? ಈಗ ಹೊರಗಡೆ ಹೋಗ್ತಿರೋ ಒಂದು ವಿಚಾರಕ್ಕೂ ಮತ್ತೆ ಅವನು ಅದೇ ಟೈಮಿಗೆ ಮೆಸೇಜ್ ಮಾಡೋದಕ್ಕೂ ಅವ್ರ ತಲೆಯಲ್ಲಿ ಏನೇನು ಬರ್ಬೋದಲ್ವಾ? ಇಲ್ಲ ರೀ, ಅದು ಮಹಿಳಾ ಹಾಸ್ಟೆಲ್ ಅವ್ನಿಗೆಲ್ಲ ಗೊತ್ತು. ಅದನ್ನು ಮಾತಾಡಿದ್ದೆ ಹೇಗೈತ್ರಿ. ಅದು ಓದುದ್ರದಲ್ಲಿ ಏನು ಇಲ್ಲ. ಅವರು ಓದ್ ಮುಗಿದ್ಮೇಲೆ ನಾವ ಮನಿ ಮಾಡ್ತೀವಿ ಅಂದ್ರಿ, ಈಗ ಮನಿ ಮಾಡಕ್ಕೂ ತಯಾರಿಲ್ಲ. ಮತ್ತು ಮೆಸೇಜ್ ಬಂದಿದ್ದ ವಿಚಾರವನ್ನು ಅಷ್ಟೇ ಪ್ರಬುದ್ಧವಾಗಿ ಹ್ಯಾಂಡ್ಲ್ ಮಾಡೋರಲ್ವಾ? ಹಂಗಿದ್ದಿದ್ರೆ ನೀನು ಅಳಿಯನಿಗೆ ಮೆಸೇಜ್ ಬಂದಿದ್ಯಲ್ವಾ, ಬಿಡು, ಅವನು ಯಾವನೋ ಹಳಬ ಮಬ್ಬ ಮಾಡಿದ್ದಾನೆ, ಈ ಪಾಪ ಈಗ ಇವಳು ಓದ್ಕೊಂಡು ಅವಳು ಪಾಡಿಗೆ ಅವಳಿದ್ದಾಳೆ, ಅಳಬ ಮಾಡಿದ್ದಾನೆ, ಅಥವಾ ಅಳಬ ಏನೋ ಕೋಪಕ್ಕೋ ಸಿಟ್ಟಿಗೋ ಏನಕ್ಕೋ ಹಿಂಗೆ ಮೊದಲೇ ನನ್ನನ್ನು ಪ್ರೀತಿ ಮಾಡ್ತಿದ್ಲು ಅಂತ ಏನೋ ಮೆಸೇಜ್ ಮಾಡಿದ್ದಾನೆ ನಿಮ್ಮ ಅಳಿಯನಿಗೆ, ಹೌದಲ್ಲ? ಅದನ್ನು ಕೂಡ ನಿಮ್ಮ ಅಳಿಯ ಅಥವಾ ಅತ್ತೆ ಅಥವಾ ನಿಮ್ಮ ಅಳಿಯ ಅಂದ್ಕೊಳ್ಳೋಣ, ಇವನು ಯಾರೋ ಸುಮ್ಮನೆ ಅಪರಾಧ ಅಥವಾ ಆರೋಪ ಮಾಡ್ತಾವನೆ ಅಂತ ಪ್ರಬುದ್ಧವಾಗಿ ಹ್ಯಾಂಡ್ಲ್ ಮಾಡ್ಬೋದಿತ್ತಲ್ವಾ? ಹ್ಯಾಂಡ್ಲ್ ಮಾಡ್ಬೇಕಂದ್ರೆ ಹೆಂಗಾಗಿದೆ ರೀ, ಅವ್ರ ಮನಸ್ಸಿನಲ್ಲಿ ಬೇರೆ ಇದೆ. ಅಲ್ಲಿ ಫ್ಯಾಮಿಲಿಯಲ್ಲಿ ಒಂದ್ ಪ್ರಾಬ್ಲಮ್ ಆಗಿದ್ದಕ್ಕ ನಾಳೆ ನಮ್ಮ ಮಗನಿಗೆ ಆಗ್ಬಾರ್ದತ್ ಮಾಡ್ಕೊಂಡಾರ್ರಿ ಅವ್ರು. ಆಕ್ಚುಲ್ ನಮ್ಗ ಅದ್ ಅರ್ಥ ಆಗಿಲ್ಲ ರೀ. ಹಾಗಂದ್ರೆ ನಿನ್ನ ಮಗಳಿಗೆ ಅಂತದ್ದೇನು ವಿಚಾರ ಇರ್ಲಿಲ್ಲ ಅಂತ ನಿಮ್ಮ ವಿಚಾರನ? ಹೌದು, ನಿಜ ರೀ. ಅದು ಮೆಸೇಜ್ ಹೆಂಗ್ ಬಂತು? ಅದು ಮುಂಚೆ ಬೆಂಗಳೂರು ಹೋದಾಗ ಆಗಿದ್ದದು ಮೆಸೇಜ್ ಹಾಕಿದಾರಂತ್ರಿ. ಅಂದ್ರೆ ಅವ್ರದ್ದು ಮೊದ್ಲೇ ಇಂಟಿಮೇಷನ್ ಏನಿದೆ, ಒಟ್ಟ ಅಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಈಗ ನಮ್ಗೆ ಗೊತ್ತಾಗಿದ್ದದು. ಮುಂಚೆ ಏನೋ ಅವ್ರು ಗಡ್ಬಡ್ ಮಾಡಿದ್ರು, ನಾವ್ ಅಂದಿವಿ, ಅವ್ರ ಅಕ್ಕ ಇಲ್ಲ ತಿಂಗ್ ಹಾಕ್ಬಿಡಂದ್ರು. ನಾನು ಇನ್ನೂ ಅಲ್ಲಿಗೆ ಹೋಗೇ ಇಲ್ಲ. ಅವ್ರದ್ದು ಏನಾದ್ರೂ ಇರ್ಲಿ, ಮೊದ್ಲು ನನ್ಗೆ ಈ ಕ್ಲಾರಿಟಿ ಕೊಡವ. ಮೆಸೇಜ್ ಬಂತು, ಮತ್ತೆ ಅದಕ್ಕೆ ತಕ್ಕಂಗೆ ನಿಮ್ಮ ಹುಡುಗಿ ಕೂಡ ಯಾರ ಜೊತೆನೂ ಮೆಸೇಜಲ್ಲಾದ್ರೂ ಒಮ್ಮೆ ಮಾತಾಡಿದ್ದು ಹೌದಲ್ಲ?
ಹಾ ಮುಂಚೆ ಮಾತಾಡಿದ್ದು ಇವಾಗಿಲ್ಲ ಏನು ರೀ. ಮುಂಚೆ ಮಾತಾಡಿದ್ದು ಅಂದರೆ ಪೂರ್ವದಲ್ಲಿ ಮಾಡಿದ ಎಡವಟ್ಟುಗಳು ಭವಿಷ್ಯದಲ್ಲಿ ತೊಂದರೆ ಕೊಡಲ್ಲ ಅಂತ ನೀವು ಹೇಗೆ ಭಾವಿಸ್ತೀರಿ? ಇಲ್ಲ ಅದು ನಿಜ ಅದ ರೀ. ಈಗ ಅವಳು ಹಂಗ ಏನು ಇಲ್ಲ ಅನ್ನಿಸ್ತದ ನಮ್ಗ. ಅದೇ ಹೆಂಗ್ ಮಾಡ್ಬೇಕು? ನಿನ್ನ ಅಳಿಯನ ವಿಚಾರವಾಗಿ ಮಾತ್ರ ತುಂಬ ಸ್ಪಷ್ಟವಾಗಿ ಹೇಳ್ತೀಯ, ನಿನ್ನ ಮಗಳ ವಿಚಾರ ಬಂದಾಗ ಅನ್ನಿಸ್ತದೆ ಅಂತ ಅರ್ಧಕ್ಕೆ ನಿಲ್ಲಿಸ್ತೀಯ. ಅದು ಯಾವ ಧರ್ಮ ಅದು? ನಿನ್ನ ಅಳಿಯನ ವಿಚಾರ ಕೂಡ ಯಾರಿಂದಲೂ ಗೊತ್ತಾಯ್ತು ಅಷ್ಟೇ ತಾನೇ. ಅಳಿಯ ಬಂದೇನು ಹೇಳಿಲ್ಲ, ಇಲ್ಲ ನಾನು ಹೊರಗಡೆ ಅವಳನ್ನ ಮದುವೆ ಆಗ್ತಿದ್ದೀನಿ, ಹೊರಗಡೆ ಅವಳು ಯಾರೋ ನನಗಿಷ್ಟ, ಅದಕ್ಕೆ ನಿನ್ನ ಮಗಳು ನನಗೆ ಬೇಡ ಅಂತ ಹೇಳದ್ ನಿನ್ನ ಅಳಿಯ. ಅಲ್ಲ ಅವನೇ ಹೇಳ್ತಾ ಇದ್ದಾನ ನನಗ್ ಇಷ್ಟ ಇಲ್ಲ ನೀನು. ಅಕ್ಕಿಗೆ ಅಂದನ್ರಿ, ಅಕ್ಕಿಗೆ ಅಂದನ್, ನಮ್ಮ ಮುಂದೆ ಅಂದಿಲ್ಲ ಅವನು, ಅವಳಿಗೆ ಅಂದನ ನನಗ್ ಇಷ್ಟ ಇಲ್ಲ. ಈ ನಮ್ ಹುಡುಗನ್ ಮುಂದೆ ಅಂದನಂತ, ಈ ನಮ್ಗ ಇಷ್ಟ ಇಲ್ಲ, ನಾನು ಒಲ್ಲೆಲ್ಲಕ್ಕೆಗೆ ನಮ್ ಮನ್ಯಾಗ ಮಾಡ್ಯಾರ, ಜೋರಾಗಿ ಮಾಡ್ಯಾರ ಲಗ್ನ ಅಂದ. ನಾವಂದೇವು ಎಂಗೇಜ್ಮೆಂಟ್ ದಾಗ ನಿನಗ್ ಕೂಡಿಸಿ ಮಾತಾಡೇವು, ಅತ್ತಿಗೆ ಕೂಡಿಸಿ ಮಾತಾಡೇವು, ಅರೇಂಜ್ ಮ್ಯಾರೇಜ್ ಅದ. ಅವ್ರ ಅಮ್ಮ ಅಂದ್ಲು ಅವ ಈಗ ಯಾಕೋ ನನ್ಗ ಇಷ್ಟ ಇಲ್ಲಕತ್ತಾನಂದ. ನಾವಂದಿವಿ ಏನ್ ನನ್ ಮಗಳೂನು ಇದು ಮಾಡಿ ಲವ್ ಮಾಡ್ಕೊಂಡಿಲ್ಲ, ನಿಮ್ ಮಗನು ಪ್ರೀತಿ ಮಾಡ್ಕೊಂಡಿಲ್ಲ. ನಾವು ನೀವು ತಾಯಿ ತಂದಿ ಓಕೆ ಆದ್ಮೇಲೆ ಮಾತುಕತೆ ಮುಗಿಸಿದ್ಮೇಲೆ 8 ತಿಂಗಳು ಬಿಟ್ಟಿವಿ. ಹಂಗ ನಿಮ್ ಮಗನಿಗೆ ಒಲ್ಲಂದ್ರೆ ನಮ್ಗ್ ಹೇಳ್ಬೇಕಾಗಿತ್ತು. ಈ ತರ ಯಾಕ ಒಂದ್ ಹೆಣ್ಣಿಗೆ ಮೋಸ ಮಾಡಿದ್ರಿ? ನಿಮ್ಗೂ ಹೆಣ್ಮಕ್ಳಿದ್ದಾವು, ನನ್ ಮಗದೇನ್ರಿ ಪಾರ್ಟ್ ಇದ್ರು ನೀವು ನಮಗ್ ಹೇಳ್ಬೇಕಾಗಿತ್ತು. ಇವಾಗಾದ್ರೂ ಅವ್ರು ಏನ್ ಮಾಡ್ಯಾರ, ಡೈವರ್ಸ್ ಅಪ್ಲೈ ಮಾಡಿದ್ ನಮ್ಗೆ ಏನು ಗೊತ್ತಿಲ್ಲ. ಈಗ ಏನಂದಾರ ಕಿ ತಪ್ಪಾಯ್ತು ಒಪ್ಕೊಂಡಾರ ಅಂದಾರ, ಅವಾಗ ನಾವ್ ಕೇಳಿದಾಗ ಗೊತ್ತಾಗೈತಿ ನಮ್ ಹುಡ್ಗ ಅವ್ರು ಡೈವರ್ಸ್ ಪೇಪರ್ ಕೇಳೋಣ, ನಮ್ಮ ಮನಿ ಕಡೆ ಕಷ್ಟ ಹಾಕದ, ಸುಮ್ನೆ ಏನಿಲ್ಲದ ಇದನ್ನ ಸಹಿ ಮಾಡಿದ್ರೆ ಹೆಂಗ್ ಅಂತೇಳಿ ಅಂದ್ಕೊಂಡು ಅವ್ರನ್ನ ಆದ್ಮಿಗೆ ತಪ್ಪಾಯ್ತು ಅಕ್ಕ ಅಂತ ಕಾಲ್ ಬಿದ್ಬಿಟ್ಟ. ಇಷ್ಟ ಆಗೈತಿ ಅದೆಲ್ಲ ಈಗ ನಮ್ಗ್ ಗೊತ್ತಾಗೈತಿ, ಇಲ್ಲಿ ತನ್ನೂ ಗೊತ್ತಾಗಿಲ್ಲ. ಅವ್ರೆಲ್ಲಾ ಏನ್ ಮಾಡ್ಯಾರ, ಅಕ್ಕಿಗೆ ಒಟ್ಟ ಏನ್ ಮಾಡ್ಲಿಕ್ಕತ್ತಾರ, ಟಾರ್ಚರ್ ಕೊಡಾಕತ್ತಾರ, ನಮ್ಗ ಅರ್ಥ ಆಗಿಲ್ಲ ರೀ. ಅದಕ್ಕೆ ಒಟ್ಟು ಅಲ್ಲೇ ಇರ್ತ ಕೂತಾಳ. ಈಗ ಒಂದ್ ಹೆಣ್ಣು ಮ್ಯಾರೇಜ್ ಆದ್ಮೇಲೆ ನಂದೇನು ವಿಚಾರ ಅದ, ಅಲ್ಲೇ ಬದುಕ್ಬೇಕು. ಇದ್ರೇನು ಇದ್ರೇನು ಕಷ್ಟ ಆದ್ರೆ ಏನು, ಸುಖ ಆದ್ರೆ ಏನು, ಅದು ಮನುಷ್ಯನಿಗೆ ಒಂದು ಮರ್ಯಾದೆ. ಅದಕ್ಕ ನೀವೇನ್ ಸಜೆಷನ್ ಕೊಡ್ತೀರಿ? ಬಟ್ ಈ ವಿಚಾರದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮ ಮಗಳದು ಕೂಡ ಕೆಲವೊಂದು ದೋಷಗಳು ಆಗಿದ್ದು ಹೌದು. ತಲೆಯಲ್ಲಿಟ್ಕೋ ಇದನ್ನ. ಅಲ್ಲಿ ನಿಂಗೆ ಸ್ಪಷ್ಟತೆ ಸಿಗುತ್ತೋ ಇಲ್ವೋ, ಬಟ್ ಈ ಸನ್ನಿಧಿಲಿ ನಿನಗೆ ಹೇಳ್ತಾ ಇದ್ದೀನಿ, ಕೆಲವು ದೋಷಗಳಾಗಿರೋ ಕಾರಣದಿಂದ ಈಕೆಗೂ ಒಂದು ಅಂಜಿಕೆ ಇದೆ ಜೀವನದಲ್ಲಿ. ತೀರಾ ಹೊಲಿಸಿರೋ ವಿಚಾರ ಅಂತ ನಾನು ಹೇಳಲ್ಲ, ಬಟ್ ಈಕೆಗೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಇದೆ. ಬಟ್ ಆಕೆ ಮೆಸೇಜ್ ಮಾಡಿದ್ರು, ಅದು ಅವಶ್ಯಕತೆ ಇರಲಿಲ್ಲ ಅಲ್ವಾ? ನೋಡವಾ, ಸುಮ್ಮನೆ ನನಗೆ ಹೇಳು, ನಾವು ಪೂರ್ವದಲ್ಲಿ ಯಾವುದಕ್ಕೂ ಕಿಡಿ ಹತ್ತಿಸದ ಹೊರತು ಯಾವ ಬೆಂಕಿ ಹತ್ಕೊಳ್ಳಲ್ಲ. ಇಲ್ಲ, ಅದು ನಿಜ ಅದ ರೀ. ಅದು ನೇರವಾಗಿ ಬಂದು ಹಾಳು ಮಾಡಬೇಕು ಅಂತಿಲ್ಲ. ಕರ್ಮಗಳು ಅದು ಯಾವುದೋ ರೂಪದಲ್ಲಿ ನಮಗೆ ಹೊಡೆತ ಕೊಟ್ಟೇ ಕೊಡ್ತವೆ. ಆಯಿತು, ಅಲ್ಲಿಂದ ತಿದ್ದುಕೊಂಡು ಬಂದು ಇಲ್ಲೊಂದು ಮದುವೆ ಆಗಿ, ಬಟ್ ಇಲ್ಲಿ ಒಂದು ಹೆಣ್ಣುಮಗಳಾಗಿ ಎಲ್ಲರಿಗೂ ಮದುವೆ ಅನ್ನೋದು ಒಂದು ಹೊಸ ಪುನರ್ಜನ್ಮ ಇದ್ದಂಗೆ ಹೆಣ್ಮಗಳಿಗಂತೂ. ಆಕೆಗೂ ಆಸೆ ಕನಸುಗಳು. ಈಗ ಹೆಂಗಿದ್ರು ನೀನು ಅಲ್ಲೇ ಸಾಯ್ಬೇಕವ, ನೀನು ಇಲ್ಲಿ ಬರೋಂಗಿಲ್ಲ ಅಂತ ನೇರವಾಗಿ ಹೇಳಲಿಕ್ಕಾಗಲ್ಲ. ಬಟ್ ಏನೋ ಒಂದು ಮಗು ಆಗೋ ಮಟ್ಟಕ್ಕಾದರೂ ಗಂಡನನ್ನು ಸಂಭಾಳಿಸ್ಕೊಂಡು ಒಂಚೂರು ಮುಂದುವರೆದು, ಅಂದರೆ ಆ ಧೈರ್ಯ ಬಹಳ ಬಾಲ್ಯದಿಂದ ಬಂದಿರಬೇಕು. ಮೇನ್ ಅದು ಧೈರ್ಯ. ಎಲ್ಲಿ ಮಾತಾಡಿದ್ರೆ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ನೀನು 1 ದಿವಸ ಹೋಗಿ ಹೇಳ್ಬೋದು, 2 ದಿವಸ ಹೋಗಿ ಹೇಳ್ಬೋದು, ಅಂತಿಮವಾಗಿ ವರ್ಷದ 365 ದಿನ ಹೋಗಿ ಕೂತ್ಕೊಂಡು ಹೇಳಲಿಕ್ಕೆ ಆಗಲ್ವಲ್ಲವಾ? ಇಲ್ಲಿ ನಿನ್ನ ಮಗಳಿಗೆ ಅಂತಿಮವಾಗಿ ನೀನು ಒಂದು ಸತ್ಯವನ್ನು ಹೇಳಿ ಕೈ ಬಿಟ್ಟು ಬಿಡ್ಬೇಕದ್ನ. ಏನು ನೋಡಬಾ, ಅವನನ್ನು, ಯಾಕಂದರೆ ಒಂದು ಗಂಡನ್ನು ಎಂಥ ದುಶ್ಚಟದಿಂದ ಬಿಡಿಸೋದು, ಅವನನ್ನು ಸರಿ ಮಾಡೋದು ಹೆಣ್ಣಿಗಿರೋ ಒಂದು ತಾಕತ್ತು, ಮತ್ತು ಅದಕ್ಕೊಂದು ಕಲೆ. ಅದು ಅವನಂಗೆ ಅಂದ್ಬಿಟ್ಟ, ಅದಕ್ಕೆ ನಾನು ಬಿಟ್ಟುಬಿಟ್ಟ ಅಂದರೆ, ಈಗ ಈ ಮುಂಚೆ ಒಂದು ಹೆಣ್ಮಗಳು ಕರೆ ಮಾಡಿದ್ರು, ಅವನು ಮನೆಯವರೆಲ್ಲ ಒದ್ದು ಹೊರಗಡೆ ಹಾಕಿದ್ರು ಕೂಡ ಹೀಗೆ ಅವನನ್ನು ಜೈಲಿಂದ ಬಿಡಿಸ್ಕೊಂಡು ಬಂದು ಮತ್ತು ಹೊಸ ಜೀವನ ಕಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ಲು. ಗಾಡಿ ಕಳ್ದಾನ ಮಾಡ್ಬಿಟ್ಟು ಜೈಲ್ಗೆ ಹೋಗಿದ್ ನನ್ನ ಗಂಡ. ಅವನ್ನ ಅದು ಯಾವುದೋ ರಾಂಗ್ ನಂಬರ್ ಮೂಲಕ ಪರಿಚಯ ಆಗಿ ಆ ಹುಡುಗಿ ಹಣೆ ಬರ ನೋಡಿ ಅಂತ ಮನೆಯವರೆಲ್ಲ ಒದ್ದು ಆಚೆ ಹಾಕಿದ್ರು. ಅವನು ಹಿಂಗೆ ರಾಂಗ್ ನಂಬರ್ ಮೂಲಕ ಇವಳಿಗೆ ಪರಿಚಯ ಆದ. ಒಂದು ದಿವಸ ಕಾಲೇಜಿಂದ ಬಿಡಿಸ್ಕೊಂಡು ಎಲ್ಲೋ ಕರ್ಕೊಂಡು ಹೋಗಿ ಅಲ್ಲಿ ಮದುವೆನೇ ಆದ. ಕಡೆಗೆ ಏನು ಮಾಡೋಕ್ಕಾಗುತ್ತೆ ಅಂತ ಎಲ್ಲ ಮದುವೆ ಮಾಡಿದ್ರು. ಆಮೇಲೆ ಅವನು ಕುಡುಕ,
ಅವ್ನು ಬೇಜವಾಬ್ದಾರಿ, ₹1 ಮನೆಗೆ ಕೊಡಲ್ಲ. ಮತ್ತು ಆಮೇಲೆ ಗಾಡಿ ಕಳ್ತನ ಮಾಡ್ಲಿಕ್ಕೆ ಶುರು ಮಾಡಿ, ಮದುವೆ ಆಗ್ಬಿಟ್ಟಿದೆ, ಗಾಡಿ ಕಳ್ತನ ಮಾಡ್ಲಿಕ್ಕೆ ಶುರು ಮಾಡ್ದೆ, ಒಂದು ಮಗು ಆಗಿತ್ತು, ಜೈಲಿಗೆ ಹಾಕಿದ್ರು. ಯಾರು ಒಬ್ಬರು ಬರ್ತಾ ಇಲ್ಲ, ಅಂತ ನೀಚ ಅಲ್ಲೇ ಇರಲಿ ಜೈಲಲ್ಲಿ, ನಾವಂತೂ ಬರಲ್ಲ ಅಂತ ಹೇಳಿ ಕಡೆಗೆ ಉಳೆ ಯಾವುದೋ ಲಾಯರ್ದು ಕಾಲು ಕೈ ಬಿದ್ದು ಗಂಡನ ಜೈಲಿಂದ ಬಿಡಿಸ್ಕೊಂಬಂದು ಸಂಸಾರ ಮತ್ತೆ ಶುರು ಮಾಡಿದ್ಲು. ಮತ್ತು ಗಾಡಿ ಕದ್ದು ಅಥವಾ ಮತ್ತೆ ಏನಕ್ಕೂ ಸಿಗಾಕೊಂಡು ಪೊಲೀಸ್ನವ್ರು ಹುಡುಕ್ತಾರೆ ಅಂತ ಅವತ್ತು ಬಿಟ್ಟು ಹೋದವನು ಇನ್ನೂ ಬಂದಿಲ್ಲ. ಅಂದರೆ ನಾನು ಏನು ಹೇಳಲಿಕ್ಕೆ ಬಂದೆ, ಜೈಲಿಗೆ ಹೋದ ಒಬ್ಬನನ್ನು ಕರ್ಕೊಂಡು ಬಂದು ಬದುಕ್ತೀನಿ ಅಥವಾ ನಾನು ಮತ್ತೆ ನನ್ನ ಗಂಡನ ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ ಅನ್ನೋದೇ ಒಬ್ಬ ಗರತಿಯ ಲಕ್ಷಣ, ಹೌದಲ್ಲ? ಇಲ್ಲ, ಅದು ನಾನು ಆ ತರದಲ್ಲೇ ಇದ್ದಿದ್ದು ಸ್ವಾಮಿ. ನಾನು ನಮ್ ಯಜಮಾನ್ರು ಅದೇ ತರ, ಈಗ ಎಲ್ಲ ಅವ್ರು ಹೊರಗಡೆ ಕೊಟ್ಟು ಬರ್ತಾರ. ನಾನು ಉದಾಹರಣೆ ನಂದೇ ಕೊಟ್ಟಿದ್ದು, ನೋಡು ಅಪ್ಪ ಜಗಳ ಆಡ್ತಾನ, ನಾನ್ ಮನಿಗ್ ಹತ್ರ ಆಗುತ್ತಾ, ಚಲೋ ಐತೆ ಕೊಟ್ಟಾರ, ಇವಾಗ ಹಂಗ ಹ್ಯಾಬಿಟ್ ಬಿದ್ದದ, ನಾ ಏನ್ ಮಾಡಕ್ ಆಗ್ತದ, ನಿಮಗ್ ಕಷ್ಟ ಹೆಂಗಾಗುತ್ತದ, ನಾನ್ ಬಿಟ್ಟು ಹೋದ್ರೆ, ನಾನು ಇಲ್ಲಿವರೆಗೂ ಗಂಡ ಸಮಾಜ ಅನ್ಕೊಂಡ್ ಬಂದೆ, ಈಗ ಮಕ್ಕಳ ಜೋಪಾನ ಮಾಡ್ಕೊಂಡಿನಿ, ಇವಾಗ ನೀವ್ ಈ ತರ ಆಯ್ತಂದ್ರೆ ಹೆಂಗ, ಒಂದ್ಸಲ ಮ್ಯಾರೇಜ್ ಆಯ್ತಂದ್ರೆ ಅಲ್ಲೇ ಇಲ್ಲವ. ಈಗ ನಾನು ನೇರವಾಗಿ ಆ ಮಾತು ಹೇಳಲಿಕ್ಕಾಗಲ್ಲ, ನೀವೇನು ಹೇಳ್ತೀರಾ ಅಂತ ನಾನು ಹೇಳಲಿಕ್ಕಾಗಲ್ಲ. ಅದನ್ನು ನಾನು ಹೇಳೋದು ಕೇಳಿಸ್ಕೊಡೋಂಗಿದ್ರೆ ಕೇಳವ, ಇಲ್ಲಾಂದ್ರೆ ಹೊರಡು, ತೊಂದರೆ ಇಲ್ಲ. ನಾನು ಏನು ಅಂತಿಮವಾಗಿ ತಿಳ್ಸೋಕೆ ಬರ್ತೀನಿ ಅಷ್ಟೊತ್ತು ಕಾಲ ನೀವು ಮಧ್ಯದಲ್ಲಿ ತಗೊಳ್ತೀರಾ. ಆ್ಯಂಡ್ ಆಯಿತು, ಈತನಿಂದ ನೀವು ಬಿಡಿಸ್ತೀರಾ ಅಂತಲೇ ಅಂದ್ಕೊಳ್ಳೋಣ. ನೆಕ್ಸ್ಟು ತುಂಬ ಒಳ್ಳೇದು ಸಿಗುತ್ತೆ ಅಂತ ನೀವು ಹೇಗೆ ಅಂದ್ಕೊಳ್ತೀರಾ? ಅಲ್ಲೂ ಕೂಡ ಇಂಥದ್ದೇನು ತಾಪತ್ರೆ ಬಂದಾಗ ಇಲ್ಲ ನನಗಿದು ಆಗಲ್ಲ, ಎಲ್ಲಿಯವರೆಗೂ ಈಕೆ ಸ್ವಯಂ ಮೀರಿ ನಾನು ಇದನ್ನು ಸರಿ ಮಾಡ್ಕೊಳ್ತೀನಿ ಅಥವಾ ಒಂದು ಹಂತದವರೆಗೂ ನನ್ನ ಪ್ರಯತ್ನ ನಾನು ಮಾಡಿ ಗರ್ತಿ ಅಂತ ಅನ್ಸ್ಕೊಳ್ತೀನಿ ಅಂತ ಈಕೆ ಅಂದ್ಕೊಳ್ಳದೆ, ಇದಾದ್ಮೇಲೆ ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ಆದಮೇಲೆ ಅದು ಹಂಗಾಗಲ್ಲವೇ ಹೆಣ್ಣಿನ ಜೀವನ? ಆಯಿತಾ? ನಾನೇನು ಮನೆ ಕೆಲಸದವಳಲ್ಲ, ನಾನು ಈ ಮನೆ ಹೆಂಡತಿ. ಅದು ಹೆಂಗೆ ಬಿಟ್ಟುಬಿಡ್ತೀರಾ, ಅದು ಹೆಂಗೆ ಇನ್ನೊಂದು ಮದುವೆ ಆಗಿಬಿಡ್ತೀರಾ, ಅಥವಾ ಅದು ಹೆಂಗೆ ನನ್ನನ್ನು ಬೇಡ ಅಂದುಬಿಡ್ತೀರಾ? ಇಲ್ಲ, ನಾನು ಇಲ್ಲೇ ಬದುಕ್ತೀನಿ, ಇನ್ನೂ ಓದ್ತೀನಿ, ಈ ಮನೆಗೋಸ್ಕರನೇ ದುಡಿತೀನಿ, ಈ ಮನೆಗೋಸ್ಕರನೇ ಬದುಕ್ತೀನಿ ಅಂತ ಆ ದಿಟ್ಟತನವನ್ನು ಮಗಳು ತೋರಿಸ್ಬೇಕು. ಆಯಿತು, ಇಲ್ಲಿಂದ ಬಿಡಿಸ್ಕೊಂಡಿದ್ರಿ ಅಂದ್ಕೊಳ್ಳಿ. ಈಗಾಗಲೇ ಮದುವೆ ಆಗಿರೋ ಒಂದು ಹೆಣ್ಣುಮಗಳನ್ನು ಯಾರಾಗ್ತಾರೆ, ಆದರೂ ಕೂಡ ಇದೇ ಕಾರಣಕ್ಕೆ ಅವ್ರ ಜೀವನ ಎಲ್ಲ ನರಕ. ಏನು ಜಗಳ ಆದರೂ, ನೀನು ಯಾವನ್ನೋ ಒಬ್ಬನ ನಾಳೆ ಆಗಿದ್ದೆ, ಆಮೇಲೆ ನಾನು ನಿನಗೆ ಬಾಳ್ ಕೊಟ್ಟೆ ಅಂತ ಒಂದು ಹಂಗಿನ ಮಾತುಗಳು ಬರ್ತವೆ ಅಲ್ವಾ? ಕಾಲ್ ಕಟ್ ಆಯ್ತು. ಆಯಿತು, ನನ್ನ ಧ್ವನಿ ಕೇಳಿಸ್ಕೊಳ್ತಿದ್ರಾ? ಈಗ ಕೇಳಿಸ್ತಾ ಇದೆ. ನಾನು ಅದನ್ನು ಮುಗಿಸೋವರೆಗೂ ಸುಮ್ಮನಿರಬೇಕು. ಹೇಳಿ. ನಿನ್ನ ಮಗಳು ವಿಚಾರವಾಗಿ ಹೇಳ್ತಾ ಇದ್ದೆ, ಇಲ್ಲಿಂದ ಬಿಡಿಸ್ಕೊಂಡು ಮಾತ್ರಕ್ಕೆ ನೆಕ್ಸ್ಟ್ ಜೀವನ ಅದ್ಭುತ ಅಂತ ಏನಿಲ್ಲ. ಈ ದುರ್ಬಲ ಮನಸ್ಥಿತಿ ಆದ್ರೆ ಎಲ್ಲೋದ್ರೂ ನಿಲ್ಲೋಕ್ಕಾಗಲ್ಲ. ನಾನು ಆ ಹೆಣ್ಮಕ್ಳು ಕತೆ ಯಾಕೆ ಹೇಳ್ತಿದ್ದೆ ಅಂತ, ನೀಚನನ್ನು ಜೈಲಿಂದ ಬಿಡಿಸ್ಕೊಂಡು ಬಂದು ಪರಿವರ್ತನೆ ಮಾಡಿ ಬದುಕಬೇಕು ಅಂತ ಪ್ರಯತ್ನ ಮಾಡಿ ಕಡಿಗೆ ಬಿಟ್ಲಲ್ಲ, ಆಕೆ ದೊಡ್ಡವಳಾದ್ಲು. ಬಿಟ್ಟಿದ್ದಾಳ ಹೌದು, ಆದ್ರೆ ಒಂದೇ ಬಾರಿ ಬಿಡ್ಲಿಲ್ಲ ಅಂತ. ಹಾಗಾಗಿ ಇಲ್ಲಿ ಅವರು ಬಿಡಬೇಕು ಅಂತ ಅನ್ನೋದು, ಈಕೆನೂ ಕೂಡ ಆಯಿತು ನನಗೂ ಬಿಡ್ಲಿಕ್ಕೆ ಏನೋ ಒಂದು ಕಾರಣ ಇದೆ ಅಂತ ಈಕೆನೋ ಅನ್ನೋದಾದಾಗ ಅವರಿಗೆ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಇಲ್ಲವ, ನಾನೇನು ಮನೆ ಕೆಲಸದಾಳಲ್ಲ, ನಾನು ನಿನ್ನನ್ನು ಎಲ್ಲರ ಸಮ್ಮುಖದಲ್ಲಿ ಮದುವೆ ಆಗಿ ಬಂದಿರೋಳು, ನನಗಿಲ್ಲಿ ಬದುಕೋ ಹಕ್ಕಿದೆ, ನಾವು ಬದುಕೋಣ ಅಂತ ಹೇಳಿ ಗಂಡನನ್ನು ಆಯಿತು ಅತ್ತೆದೇನೋ ದುರ್ಬುದ್ಧಿ ಹಾಕಿದು ಸರಿ ಹೋಗ್ತಿಲ್ಲ ಅಂತ ಗಂಡನನ್ನು ಸರಿದಾರಿ ತಗೊಳ್ಬೇಕು. ಇಲ್ಲ, ಒಂದು ಹಂತ ಮಿನಿಮಮ್ 1 ವರ್ಷ 2 ವರ್ಷ ಒಂದು ಮಗು ಆದಮೇಲೆ ಖಂಡಿತ ಸರಿ ಹೋಗುತ್ತೆ. ಬಟ್ ತೀರಾ ಆ ಮಟ್ಟಿಗೆ ಅನಾಗರಿಕರೇನು ಅವರಲ್ಲ. ಏನೋ ಗೊಂದಲಗಳಿದ್ದಾವೆ, ಏನೋ ನಡೀತಾ ಇದೆ. ಹೌದು, ನಿನ್ನ ಮಗಳದು ಒಂದಷ್ಟು ದೋಷ ಇದೆ, ಅವ್ರದ್ದು ಏನೋ ದೋಷ ಇದೆ. ಬಟ್ ಅಂತಿಮವಾಗಿ ಎಲ್ಲವೂ ಒಂದು ಕಾಲ ಬರಬೇಕು. ಈಗ ತಾಳಿ ಕಟ್ಟಿಸ್ಕೊಂಡಾದ್ಮೇಲೆ ಸಡನ್ನಾಗಿ ಅಥವಾ ಅಷ್ಟು ಬೇಗ ಬಿಡಿಸ್ಕೊಳ್ಳೋ ಹೆಣ್ಮಗಳು ಅಂದರೆ ನಮ್ಮ ಸತ್ಯವಾನ್ ಸಾವಿತ್ರಿ ಹಾಗೆ ಯಮನಿಂದ ನನ್ನ ಗಂಡನ ನಾನು ಕಾಪಾಡ್ಕೊಳ್ತೀನಿ ಅನ್ನೋಳೆ ಪವಿತ್ರ ಅಥವಾ ಅಂತ ಪತಿವ್ರತೆ. ನಾನು ಚಿಕ್ಕದಕ್ಕೆಲ್ಲ ಬಿಟ್ಟು ಹೋಗ್ತೀನಿ ಅಂದರೆ ಅವರೆಲ್ಲೂ ನಿಲ್ಲಲ್ಲ. ಈಗ ಒಂದು ಹೆಣ್ಣಿಗೆ ಗಂಡಿನ ಆಸರೆ ಬೇಕೇ ಬೇಕಲ್ಲವ? ಬೇಕು, ಹೌದು. ಅಂದರೆ ಇಲ್ಲದೆ ಹೋದ್ರು ನಾನು ಬದುಕ್ತೀನಿ. ಅದು ಯಾವಾಗ ಏನೋ 2 ಮಗು ಆಗಿ ಗಂಡ ಏನೋ ಆಗಿ ಸತ್ತೋದಾಗ ನಾನು ಬದುಕ್ತೀನಪ್ಪ, ಇನ್ನೊಂದು ಮದುವೆ ಅಂತ ನಾನೇನು ಹೋಗಲ್ಲ, ನನಗೇನು ಪರವಾಗಿಲ್ಲ, ನನ್ನ ಮಕ್ಕಳನ್ನ ಸಾಕೊಂಡಿರ್ತೀನಿ. ಬಟ್ ಇನ್ನೂ ಆರಂಭದಲ್ಲೇ ಹೇಳಲಿಕ್ಕಾಗಲ್ಲ ನನಗೆ ಯಾವ ಗಂಡು ಬೇಡ ಅಂತ.
ಬೇಡ ಅನ್ನಲ್ಲ, ಹೋಗಿರ್ತೀನಿ ಅಂತಾಳ್ರಿ. ಈ ತರ ಅದನ್ನ ಹೆಂಗ ಅನ್ನೋದು ಒಂದ್ ತಲೆಯಲ್ಲಿ ನೋ ನೋ ತಗೊಂಡ್ಬಿಟ್ಟಾಳ್ರಿ. ನಾನು ಅದೇ ಹೇಳೋದು, ನಿನ್ನ ಮಗಳಿಂದ ಸ್ವಾವಲಂಬಿಯಾಗಿ ಅಥವಾ ಸ್ವತಂತ್ರವಾಗಿ ಒಂದು ಪ್ರಯತ್ನ ನಡಿಬೇಕು. ನನ್ನ ಗಂಡ ನನಗೆ ಬೇಕು ಅನ್ನೋದು ಮೊದಲು ಈಕೆಯ ತಲೆಯಲ್ಲಿ ಬಂದರೆ ಮಿಕ್ಕಿದೆಲ್ಲ ಭಗವಂತನೇ ಒಂದು ದಾರಿ ತೋರಿಸ್ತಾನೆ. ಬಟ್ ಈಕೆಗೆ ಸ್ವಯಂ ಅದ್ರ ಬಗ್ಗೆ ಏನೋ ಬೇಸರ ಇರೋದ್ರಿಂದ ಎರಡು ಕಾರಣ ಇದೆಯವಲ್ಲವ ನಿನ್ನ ಮಗಳ ಹತ್ರ. ಕುಡಿತ ಅಥವಾ ಏನೋ ಸಿಗರೇಟ್ ಸೇತಾನೆ ಅಥವಾ ಏನೋ ಇದೆಯಲ್ಲ ಕಾರಣ. ಸೊ ಈಕೆಗೆ ಸ್ವಯಂ ಅದ್ರ ಬಗ್ಗೆ ಬೇಸರ ಅಥವಾ ಅದ್ರ ಬಗ್ಗೆ ತಿರಸ್ಕಾರ ಇದ್ದು ಬಿಟ್ರೆ ಭಗವಂತನು ಕೂಡ ದಾರಿ ಮುಚ್ಚಿಬಿಡ್ತಾನೆ. ಅಲ್ಲಿ ಏನೂ ಇರಲ್ಲ, ಕತ್ಲು. ನಿನ್ನ ಮಗಳ ಕಣ್ಣಿಗೆ ಎಲ್ಲ ಕತ್ಲು. ಇಲ್ಲ, ನಾನು ಒಂಚೂರು ಪ್ರಯತ್ನ ಮಾಡ್ತೀನಿ, ಬಟ್ ನಿನಗೆ ನಾನು ಹೇಳ್ತೀನಿ ತಾಯಿ, ಒಂದೇ ಮಾತಲ್ಲಿ ಇದನ್ನು ಮುಗಿಸ್ತೀನಿ. ಈಕೆ ಇಲ್ಲಿ ಸ್ವಲ್ಪ ಹೋರಾಡಿ ಬಲವಾಗಿ ಅಲ್ಲೇ ಇದ್ದು ಏನು ಅನುಭವಿಸ್ಬೇಕೋ ನಾನು ಇಲ್ಲೇ ಅನುಭವಿಸ್ತೀನಿ, ಪರವಾಗಿಲ್ಲ, ನಾನಿಲ್ಲಿ ಅನುಭವಿಸಿ ನನ್ನ ಜೀವನ ಕಟ್ಕೊಳ್ತೀನಿ. ಈಕೆ ಒಂಚೂರು ಹಂಗೆ ಛಲವಾಗಿ ನಿಲ್ಲಿ, ಒಂಚೂರು ಅತ್ತೆ ಕೆಟ್ಟದಾಗೇನೋ ಮಾಡಿದ್ಲೆ ನಾನು ಇರೋದು ಹಿಂಗೆ, ನನ್ನ ಗಂಡ ನನಗೆ ಬೇಕು ಅನ್ನೋ ರೀತಿಯಲ್ಲಿ ಆಕೆ ಛಲವಂತೆ ಆಗದೆ ಹೋದರೆ ಎಲ್ಲಿ ಹೋದರೂ ನಿನ್ನ ಮಗಳು ಮತ್ತು ಬರ್ತಾ ಇರ್ತಾಳೆ. ನೀವು ಸಾಯೋಗಳಿಗೆವರೆಗೂ ಕೊರಗಿ ನೀವು ಹೋಗ್ತೀರ ಅಷ್ಟೇ. ಇವಾಗ ಹಂಗೆ ಆಗಿದ್ರಿ ನನಗ. ಅದು ಅಲ್ಲಿ ಆಕಿ ಇರ್ಲೇಬೇಕಾರೋದು ನಂದಾಗಿದೆ. ಅವಳು ಈಗ ಹೆಂಗ್ ಮಾಡ್ಬೇಕು ಇದು ನನಗೆ ಅದನ್ನೇ ಹೇಳ್ತಾ ಇದ್ದೀನಿ ತಾಯಿ. ನಿನ್ನ ಮಗಳಿಗೆ ಅಲ್ಲಿಂದ ಬರೋ ಕುರಿತು ಯಾವುದೇ ಸಲಹೆ ಕೊಡಬೇಡ. ಅಲ್ಲೇ ಇರೋದು ಕುರಿತೇ ನಿನ್ನ ಸ್ಪಷ್ಟ ತೀರ್ಪಾಗಿರ್ಬೇಕು. ನೋಡವಾ, ಅಂತಿಮವಾಗಿ ತೀರಾ ಕೈ ಮೀರಿ ಹೋಯ್ತು ಅಂದಾಗ ಜಗತ್ತಲ್ಲಿ ನಿನ್ನ ಮಗಳಿಗೆ ಮೊದಲನೇ ಅನ್ಯಾಯ ಅಲ್ಲ ಇದು, ಆಯ್ತಾ? ತೀರಾ ಆ ಹಂತಕ್ಕೆ ಹೋಗಿಲ್ಲ ಅನ್ನೋದು ನಿನಗೂ ಗೊತ್ತು, ಅವಳಿಗೂ ಗೊತ್ತವ, ಹೌದಲ್ಲವ ತಾಯಿ? ಹಾಗಾಗಿ ನಿನಗೆ ನಾನು ಹೇಳ್ತಾ ಇದ್ದೀನಿ ಮಗಳೇ, ಇದೊಂದು ವಿಚಾರದಲ್ಲಿ ನೀನು ಈ ಕಾಲೇಜ್ ಇಷ್ಟ ಇಲ್ಲ, ಆ ಹಾಸ್ಟ್ಲು ಇಷ್ಟ ಇಲ್ಲ, ನಾನು ವಾಪಸ್ ಬಂದ್ಬಿಡ್ತೀನಿ ಇನ್ಲಿಕ್ಕೆ. ಇದು ಹಾಸ್ಟ್ಲು ಕಾಲೇಜ್ ಅಲ್ಲ, ಇದು ದಾಂಪತ್ಯ. ತಾಳಿ ಕಟ್ಟಿಸ್ಕೊಂಡಿರೋದನ್ನು ಲೋಕ ನೋಡಿದೆ. ಇದಾದ್ಮೇಲೆ ನೀನು ಇನ್ನೊಂದೇನೋ ಮಾತನಿಂದ್ರು ನೀನು ಇಲ್ಲಿ ಏನನ್ನ ನರ್ಕ ಅನುಭವಿಸ್ತಿದ್ದೆ, ಅಲ್ಲಿ ಇದಕ್ಕೆ ಡಬ್ಬಲ್ ಇರುತ್ತೆ. ಏನು ಮಾಡಿ ಈಗ ನೀನು ನಿನ್ನ ಗಂಡನಲ್ಲೇ ಇದ್ದುಕೊಂಡು ಇರೋ ಒಂದಷ್ಟು ಹವ್ಯಾಸಗಳನ್ನು ಬದಲಾಯಿಸೋ ಪ್ರಯತ್ನ ಮಾಡಿ ಆಮೇಲೆ ಸೋತ್ರ ಅದನ್ನು ಸೋಲು ಅಂತ ಕರೆಯೋಣ. ನಾನು ಕಣ್ಣಿಗೆ ಕಂಡ ತಕ್ಷಣ ನಾನು ಪ್ರಯತ್ನ ಮಾಡದೆ ನಾನು ವಾಪಸ್ ಬರ್ತೀನಿ ಅಂದರೆ ಅದೊಂದು ದಾಂಪತ್ಯ, ಅದೊಂದು ಮದುವೆ ಅಂತ ಹೇಳಲಿಕ್ಕೆ ಆಗಲ್ಲ. ನಿನ್ನ ಮಗಳಿಗೆ ನಾನು ಸ್ಪಷ್ಟವಾಗಿ ನನ್ನ ಹಾರೈಕೆ ಇದೆ ತಾಯಿ, ಕೃಷ್ಣನ ಹಾರೈಕೆ ಇದೆ. ಈ ದಿನ ಅದಕ್ಕೆ ನೀನು ಇಲ್ಲಿಗೆ ಬಂದಿದ್ದೀಯ. ನೀನು ಅಲ್ಲಿಗೆ ಕಳಿಸು. ಆಕೆ ಅಲ್ಲಿ ಸ್ವಲ್ಪ ಗಟ್ಟಿಗಿತ್ತಿ ನೀನು ಬೆಂಬಲಕ್ಕೆ ಹಿಂದೆ ಇರು, ಬಟ್ ಎಲ್ಲದಕ್ಕೂ ತಲೆ ಹಾಕಬೇಡವ. ಅಥವಾ ಆಕೆಗೇನೋ ನೋವಾಗ್ಬಿಡುತ್ತೋ, ಇಷ್ಟೆಲ್ಲ ಮಾಡ್ದು ಅಷ್ಟೆಲ್ಲ ಮಾಡ್ದು, ಎಷ್ಟು ಮಾಡಿ ಎಷ್ಟು ಏನು ಕುಲ ಗೋತ್ರ ನಕ್ಷತ್ರ ಎಲ್ಲ ಕೇಳಿ ಕೋಟಿ ಖರ್ಚು ಮಾಡಿ ಲಕ್ಷಾಂತರ ಜನ ಮುಂದೆ ಮದುವೆ ಮಾಡಿದ್ರು ಕೂಡ ಕಿತ್ತು ಹೋಗೋದಿದ್ರೆ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಜಾತಕ ಹೊಂದಾಣಿಕೆ ಆದ್ರೆ ಸಾಲದು. ನಮಗೆ ಪರಸ್ಪರ ಗಂಡಿನ ಕುರಿತು ಹೆಣ್ಣಿಗೆ, ಹೆಣ್ಣಿನ ಕುರಿತು ಗಂಡಿಗೆ ಸ್ನೇಹ, ಜವಾಬ್ದಾರಿಯುತವಾಗಿ ಸಂಸಾರ ನಡೆಸುವ ಕಲೆ ಮತ್ತು ಒಬ್ರಿಗೊಬ್ರು ಗೌರವ ಕೊಡಬೇಕು ಮೊದಲು. ನನ್ನ ಹೆಂಡತಿಗೆ ಇದೆಲ್ಲ ಇಷ್ಟ ಆಗಲ್ಲ, ಅಥವಾ ನನ್ನ ಹೆಂಡತಿ ಮುಂದೆ ಇನ್ಯಾವುದೋ ಹೆಣ್ಣಿನ ಬಗ್ಗೆ ಮಾತಾಡಿದ್ರೆ ಯಾವ ಹೆಣ್ಣು ತಾನೇ ಸಹಿಸ್ತಾಳೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಯ್ಯೋ, ಗಂಡು ಅಂದಾಗ ಇಂಥದ್ದೇನೋ ಚಟಗಳು ಇರ್ತವೆ. ನಾವು ಅವ್ರ ಜೀವನದಲ್ಲಿ ಬರೋಕ್ಕಿಂತ ಮುಂಚೆ ಏನೋ ಸ್ನೇಹಿತರ ಜೊತೆ ಸೇರಿ ಒಂದೆರಡು ತಪ್ಪು ಚಟಗಳು ಕಲ್ತ್ಬಿಟ್ಟಿರ್ತಾರೆ, ನಾವು ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು ಅಂತ ಈಕೆಗಿರ್ಬೇಕು. ಹೌದಲ್ಲವಾ? ಈಗ ನಿನ್ನ ಮಗನಿಗೂ ಕೂಡ ಏನೋ ಒಂದು ಚಿಕ್ಕ ಹವ್ಯಾಸ ಇದೆ ಅಂತ ಸುಮ್ಮನೆ ಅಂದ್ಕೊಳ್ಳೋಣ. ಅದನ್ನ ನೋಡಿ ನೀನು ಸೊಸೆ ಬಿಟ್ಟು ಹೋಗ್ಬಿಟ್ರೆ ಏನಾಗ್ಬೇಕು ನಿನ್ನ ಮನೆ ಕತೆ? ನಾವು ಆ ಸೊಸೆ ಬಿಟ್ಟು ಹೋಗಲ್ದಂಗ ನಾವು ಮಗ ಬಿಟ್ರು ನಾವು ಬದುಕಿಸ್ತೀವಿ ಅಂತ ಹೇಳೋದು ನಮ್ ಧರ್ಮ ರೀ, ತಾಯಿ ತಂದಿದ್ದು. ನಮ್ ಮಗ ಏನ್ರಿ ತಪ್ಪು ಮಾಡಿದ, ಸೊಸಿನೂ ತಪ್ಪು ಮಾಡಿದ್ರ ನಾವ್ ಸಹಿಸ್ಕೋಬೇಕ್ರಿ. ಈಗ ನಮ್ ಮಕ್ಳದ್ ಹೆಂಗಂಗ ಸೊಸಿದನ ಬಿಟ್ಟು ಹೋಗಕ್ ಬಿಡ್ಬಾರ್ದ್ರಿ. ಅವ್ನ ಎಲ್ಲಿ ಹೋಗ್ತಾನೆ ಹೋಗ್ಲಮ್ಮ, ನಮ್ ಜೊತೆ ಇರು ನೀನು, ಆಮೇಲೆ ಬಂದೇ ಬರ್ತಾನೆ ಮಗ ಇದ್ದಾವ್ ಮನೆಗೆ, ಎಲ್ಲಿ ಹೋಗ್ತಾ ಇದ್ದ. ಅಲ್ಲ, ನೀ ಹಂಗೆ ಹೇಳೋವರೆಗೂ ಆಕೆ ಇರಲ್ಲ, ಸಾಧ್ಯನೇ ಇಲ್ಲ. ಇಂಥದ್ದು ನೋಡಿದ್ದೀನಿ, ನಾನು ಹೊರಡ್ತೀನಿ ಅಂದಾಗ ನಿಮ್ಮ ಉಪದೇಶದಲ್ಲಿ ಜಾಗವೇ ಇಲ್ಲ. ಒಂದು ವೇಳೆ ನಾನು ಹೇಳ್ತಿರೋದು, ಈಗ ನಿಮ್ಮ ಮಗಳು ಬರ್ತಿರೋ ತರ ನಿಮ್ಮ ಸೊಸೆ ಹೊರಟ್ರೆ ನೀವು ಇರು ಅಂತ ಹೇಳ್ತೀರಾ, ನಿಮ್ಮ ಮಗನ ಪರ ನಿಲ್ಲಲ್ಲ, ನೀವು ಸೊಸೆ ಪರನೇ ನಿಲ್ತೀರಾ ಅಂತಲೇ ಅಂದ್ಕೊಳ್ಳೋಣ. ಬಟ್ ನೀವು ನಿಲ್ಲೋದು ಆಕೆಗೆ ಬೇಕಾಗೇ ಇಲ್ಲ. ಗಂಡನ ಹಿಂಗಿದ ನಿನ್ ಕಟ್ಕೊಂಡು ನಾನೇನ್ ಮಾಡ್ಲಿ ಅಂತ ಹೊರಟ್ರೇನ್ ಮಾಡ್ತೀಯ? ಅದನ್ನೇ ಹೇಳ್ತಾ ಇರೋದು. ನಿನ್ನ ಮಗಳು ಮಗನಿಗೆ ಹೇಳ್ಬೇಕ್ರಿ, ನೀನ್ ಚೆನ್ನಾಗಿಟ್ಕೋರಪ್ಪ ಅಂತ ಹೇಳ್ಬೇಕು. ಮತ್ತೆ ಅಲ್ಲಿ ಅಂದಾಜು ಹೇಳ್ತಾ ಇದ್ದೀನಿ, ನೀನ್ ಅದನ್ನ ತೀರಾ ಲಾಜಿಕ್ ಆಗಿ ಹುಡ್ಕಂಗಿಲ್ಲ. ನಿನ್ನ ಮಗಳು ಹೇಗೆ ಇಷ್ಟಕ್ಕೆ ಬರ್ತೀನಿ ಅಂತಿದ್ದಾಳೋ
ಹಂಗೆ ಮನೆಗೆ ಒಬ್ಳು ಸೊಸೆಯಾಗಿ ಹೋದಾಗ ಅಷ್ಟಕ್ಕೆಲ್ಲ ಬರಬಾರ್ದು. ಇಲ್ಲ ರೀ, ಅವಳು ಬಹಳ ಪ್ರೀತಿ ಇದೆ, ಅಮ್ಮನ್ಕಿಂತ ಅತ್ತಿ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾಳ. ಆದ್ರೆ ಅವ್ರ ಇಂಟಿಮೇಷನ್ ಮೊದ್ಲೇದ್ ನಮ್ಗ ಅರ್ಥ ಆಗಿಲ್ಲ ಅವ್ರಲ್ಲಿ. ಅವಳು ನಮ್ ಫ್ಯಾಮಿಲಿಗಿಂತ ಗಂಡನ ಮನೆ ಫ್ಯಾಮಿಲಿಗೆ ಹೆಚ್ಚಿಗೆ ಮೊದಲೆಲ್ಲ ಕೇಳಿದ್ದೀನವ, ಮತ್ತೆ ನಾನು ಅದನ್ನ ಕೇಳಕ್ ತಯಾರಿಲ್ಲ. ಬಟ್ ನಾನು ಇಲ್ಲಿ ತೀರ್ಪು ಕೊಡ್ತೀನಿ, ನಿನ್ನ ಮಗಳು ಈ ವಿಚಾರದಲ್ಲಿ ಗಂಡನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ತೀರಾ ಆ ಮಟ್ಟಿಗೆ ಬಿಡಿಸ್ಕೊಳ್ಳುವಂಥದ್ದು ಏನೂ ಆಗಿಲ್ಲ, ಮತ್ತೆ ಇನ್ನು ಅಷ್ಟು ಸಮಯನೂ ಆಗಿಲ್ಲ ಅಲ್ವಾ? ಈಗ ಒಂದು ಮಗು ಆಗೋಕ್ಕಿಂತ ಮುಂಚೆನೆ ಇಂಥದ್ದೇನೋ ಕೆಟ್ಟದ್ದು ಗೊತ್ತಾದ್ರೆ ದೂರ ಬನ್ನಿ ಅಂತ ನಾನು ಎಷ್ಟೋ ಹೆಣ್ಮಕ್ಳಿಗೆ ಹೇಳಿದ್ದೀನಿ, ಹೌದು. ಬಟ್ ಇಲ್ಲೇನಾಗ್ತಾ ಇದೆ, ಈ ಹೆಣ್ಣುಮಗಳು ಸರಿದೂಗಿಸುವ ಪ್ರಯತ್ನನೇ ಮಾಡಿಲ್ಲ ಅಂದಾಗ ಅದು ಧರ್ಮದ ಹಂತಕ್ಕೆ ಬರೋದೇ ಇಲ್ಲ ಅದು. ಯಾಕಂದ್ರೆ ಈ ಮನಸ್ಥಿತಿ ಯಾವ ಪುರುಷನ ಜೊತೆನೂ ಬದುಕೋಕ್ಕಾಗಲ್ಲ. ಹೌದು, ಇದನ್ನ ನಾನು ಎತ್ತಿ ಹೇಳ್ತಾ ಇದ್ದೀನಿ. ಓಕೆ ಫೈನ್, ಇದಿರುತ್ತೋ ಹೋಗುತ್ತೋ ಸೆಕೆಂಡ್ರಿ, ಬಟ್ ಈ ಮನಸ್ಥಿತಿ ಇಟ್ಕೊಂಡು ನಾವು ಎಲ್ಲೂ ಯಾಕಂದ್ರೆ ಅದು ನಿನ್ನ ಮನೆ ಅಲ್ಲ, ಹೋಗಿದ್ದ ಸ್ಥಳ ಜನ ಎಲ್ಲ ಬದಲಾಗಿರ್ತಾರೆ, ಅದಕ್ಕೆ ಹೊಂದ್ಕೊಂಡು ಬದುಕಬೇಕಲ್ಲ. ಹೌದ್ರಿ. ಮತ್ತು ಅವ್ರ ಮನೆ ಆ ಸೇಫ್ ಝೋನೇ ನಾನು ಬಯಸ್ತೀನಿ ಅಂದ್ರೆ ಅದು ಹಂಗಿಲ್ಲ, ಆಗಲ್ಲ ರೀ. ಹೆಂಗಾಗುತ್ತೆ? ಆಗಲ್ಲ. ನಿನ್ನ ಮಗಳಿಗೆ ಸ್ವಲ್ಪ ಕಹಿ ಇರ್ಬೋದವ, ಬಟ್ ಈ ಕಹಿಯನ್ನ ಈಗ ನುಂಗುದ್ರೆ ಜೀವನ ಸಿಹಿ ಆಗುತ್ತೆ. ಸ್ವಲ್ಪ ಒಂಚೂರು ಹೊಂದಾಣಿಕೆ ಮಾಡಿಕೊಂಡು ತುಟಿ ಹೊಲ್ಕೊಂಡು ನಿನ್ನ ಗಂಡನಿಗೆ ಪ್ರೀತಿ ಅಥವಾ ಅವನನ್ನು ಸುಖಪಡಿಸಿ ಸಂತೋಷಪಡಿಸಿ ಅವನ ಎಲ್ಲ ರೀತಿಯಲ್ಲೂ ಸೇವಿಸುವ ಗುಣವನ್ನು ತೋರಿಸ್ಲಿಕ್ಕೆ ಹೇಳು. ಮತ್ತು ಏನೋ ಅಂತಾರೆ, ಅತ್ತೆ ಅಂತಾರೆ, ಗಂಡ ಏನೋ ಅಂತಾರೆ, ಯಾಕಂದ್ರೆ ಅಲ್ಲೂ ಏನೋ ಒಂಚೂರು ನಡೀತಾ ಇದೆ. ಬಟ್ ಓಕೆ, ಇವಳು ಹೋಗೋಳಲ್ಲ, ಇವಳು ನಮ್ಮನ್ನು ಬಿಡೋಳಲ್ಲ ಅಂತ ಗೊತ್ತಾದರೆ ಅವರು ಎಚ್ಚೆತ್ಕೊಳ್ತಾರೆ ಅಲ್ವನವ? ಅದೇ ರೀ, ನಾವು ಹಂಗ್ ಮಾಡಿ ಈಗ ಅವ್ರಿಗೆ ಮತ್ತೆ ಹೋಗಿ ಅವಳಿಗೆ ಕರೆಸಿ ಅಲ್ಲಿ ಹೇಳಿ ಇಬ್ಬರದು ಏನೋ ತಪ್ಪಾಗ್ಲಿ ಮ್ಯಾರೇಜ್ಗಿಂತ ಮೊದ್ಲೆದ್ದು ಅದು ಏನೂನು ನಾವ್ ಹಿಡಿಯಂಗಿಲ್ಲ, ನೀನು ಇಲ್ಲಿ ಇರ್ಲೇಬೇಕು ನಾವ್ ಮಾಡಿಕೊಟ್ಟೇವ್ ಅಂದ್ರ, ನೀವು ಹೆಂಗ್ ಬಂದಂಗ ಜರ ಏನ್ರ ತಪ್ಪು ತಡಿ ಆದ್ರ ಕ್ಷಮಿಸ್ಕೋರಿ ಅಂತ ಹೇಳಿ ಬಿಟ್ಟು ಬರ್ಬೇಕನ್ನೋ ವಿಚಾರ ಇದೆ. ಅದಕ್ಕೆ ಹೆಂಗ್ ಮಾಡೋದು ನಾನು ಅದನ್ನೇ ಹೇಳ್ತಾ ಇದ್ದೀನಿ ತಾಯಿ. ನೀನ್ ಮಗಳ ಕುರಿತಾಗಿ ಕೇಳಿದ ಮಾತು ಅಥವಾ ನಿಮಗಿರೋ ಕಾಳಜಿ ಒಬ್ಬ ತಾಯಿಯಾಗಿ ಸಹಜ. ಆದ್ರೆ ಈ ಸಮಯದಲ್ಲಿ ಮಗಳು ಅಳಿಯ ಇವೆಲ್ಲವನ್ನು ಮೀರಿ ಒಂದುಗೂಡಿಸುವ ಪ್ರಕ್ರಿಯೆ, ನಿಮ್ಮ ಮಗನನ್ನಂತೂ ಕರ್ಕೊಂಡು ಹೋಗಬೇಡಿ. ನಿಮ್ಮ ಮಗನಿಗೆ ಇದ್ರ ಬಗ್ಗೆ ಅಭಿಪ್ರಾಯ ಬೇರೆ ಇದೆ, ಹೌದಲ್ಲ? ಹೌದ್ರಿ. ಇಲ್ಲಿ ಬಂದ್ಬಿಡ್ಲಿ, ನಾವು ನೋಡ್ಕೊಳ್ಳೋಣ ಅಥವಾ ಯಾಕೆ ಬೇಕು ಇಲ್ಲ. ಈಗ ಅವ್ರ ಏನು ಮನಸ್ಥಿತಿ ಅಥವಾ ಅವ್ರದ್ದೇನು ವಿಚಾರ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಈ ವಿಚಾರದಲ್ಲಿ ಒಂದು ಹೆಣ್ಣಿಗೆ ತವ್ರ ಮನೆ ಎಂದು ಸ್ಥಿರವಲ್ಲ, ಅದು ಎಂದಿಗೂ ಅಂತ್ಯಮ ಅಲ್ಲ, ಅದು ಇನ್ನೊಂದು ಮನೆಗೆ ಹೋಗ್ಲೇಬೇಕು. ಹಾಗಾಗಿ ಇದಾಗಿ ಇದನ್ನು ಬಿಡಿಸ್ಬಿಟ್ಟು ನಾನು ಇನ್ನೊಂದು ಕಟ್ತೀನಿ ಅಂದ್ರೆ ನಿನ್ನ ಮಗಳು ಉಂಡು ಬಿಟ್ಟಿರುವ ಬಾಳೆ ಎಲೆಯಂತೆಯೇ ಜಗತ್ತಿಗೆ ಕಾಣ್ತಾಳೆ, ಹೌದಲ್ಲವಾ? ಇಲ್ಲ ರೀ, ಅದಂತರೂ ನನ್ನ ಸಾಧ್ಯತೆ ಬಗ್ಗೆ ಹೇಳ್ತಾ ಇದ್ದೀನಿ. ನಾನ್ ತೀರ್ಪು ಕೊಡೋಕ್ಕಿಂತ ಮುಂಚೆ ಏನೋ ಒಂದು ನಡಿಬಾರ್ದು, ಅದ್ ನಡೆದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬಿಟ್ಟು ಹೇಳ್ಬೇಕಲ್ಲ. ಇಲ್ಲ, ಓಕೆ ರೀ, ನೀವು ಹೇಳ್ತಾ ಇನಲ್ವಾ, ನಿನ್ನ ಮಗಳು ಇದರಿಂದ ಡೈವರ್ಸ್ ತಗೊಂಡ್ಬಿಟ್ಟು ಇನ್ನೇನೋ ಆಗ್ಬಿಡ್ತೀನಿ ಅಂದ್ರು ಕೂಡ ಲೋಕ ಅದು ಯಾವುದೇ ದೊಡ್ಡ ಎಜುಕೇಟೆಡ್ ಹುಡುಗ ಆದ್ರೂ ಅವಂದು ಅಂತ ಒಂದು ಭಾವನೆ ಇರುತ್ತೆ ಅಲ್ವಾ? ಎಲ್ಲರೂ ಕೂಡ ಫ್ರೆಶ್ ಆದ ವಿಚಾರವನ್ನೇ ಸ್ವೀಕಾರ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಅದಾಗಿ ಏನೋ ಎಳ್ಳೆ ಮದುವೆ ಅಂದಾಗ ಆರಂಭದಲ್ಲಿ ಎಲ್ಲವೂ ಹಂಗೆ ಅಕ್ಸನ್ ಕತೆ, ಆರಂಭದಲ್ಲಿ ಎಲ್ಲ ಚಂದ, ಆಮೇಲೆ ಓ ನೀನು ಮೊದಲನೇ ಇನ್ಯಾವನ್ನ ಮದುವೆ ಆಗಿದ್ದೆ, ಆ ಮಾತುಗಳಿದಾವಲ್ಲ, ಇದಕ್ಕಿಂತ ದೊಡ್ಡ ದುಃಖ ನಿನ್ನ ಮಗಳಿಗೆ. ಈಗ ಅದೇ ನಾನು ಅವಳಿಗೆ ಇಬ್ಬರಿಗೂ ಹೇಳಿದ್ದೇನೋ, ನೋಡಪ್ಪ ನಿಮ್ದೇನಿದೆ ಹಿಂದಾಗಿದ್ದು ಬಿಡ್ರಿ, ಇವಾಗ ನಾವ್ ಇಷ್ಟು ಜನ ಕೂಡ್ ಮಾಡ್ಯವ್, ನಿಂದು ಅವ್ರದ್ದು ಅಲ್ಲ, ನಿಮ್ನು ಕೇಳಿದೀವಿ, ನಾವೆಲ್ಲ ಸೇರ್ ಮಾಡಿದೀವಿ, ಇದನ್ನ ಹೊಂದ್ಕೊಂಡ್ ಹೋಗುದು ನಿಮ್ದು ಒಂದೇ ಕೆಲ್ಸ. ಎರಡನೇದು ಏನಾದ್ರೂ ತಪ್ಪಾಯ್ತಂದ್ರೆ ನಾವ್ ಕ್ಷಮಾ ಕೇಳ್ತೀವಿ. ಈಗ ನಮಗ್ ಬಿಡು ಅಂದ್ರೆ ಬಿಡುದಿತ್ತಂದ್ರೆ ಮುಂಚೆ ಹೇಳ್ಬೇಕಾಗಿತ್ತು, ನೀವ್ ಬಂದ್ ಲಗ್ನ ಮಾಡ್ಕೊಳ್ದಿದ್ದಿಲ್ಲ, ನಾ ಹಿಂಗ ಹಾಬಿ ಅದ ನನಗ್ ಬಿಟ್ಟು ಬಿಡ್ರತನ ಒಂದ್ ವಿಶ್ವಾಸ, ಹೆಂಗ್ ಬಿಡಾಕದ್ರಿ? ಇಲ್ಲ ತಾಯಿ, ಈ ಸಮಯದಲ್ಲಿ ನಿನ್ನ ಮಗಳಿಗೆ ನೀವು ಹೇಳಬೇಕಾದಷ್ಟೇ ತಾಯಿ. ನಿನಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ನೀನು ಅಲ್ಲಿಂದ ಕಾಲ್ ತೆಗೆಯೋದಿಕ್ಕೆ ಏನ್ ಕಾರಣನೂ ಕೊಡ್ಬೇಡ, ಅಲ್ಲಿರು. ನೀನಲ್ಲಿ ಗಟ್ಟಿಯಾಗಿ ನಿಲ್ಲೋದೆ, ನೀವೇನ್ ನ್ಯಾಯ ಮಾಡೋದು ಬೇಡ. ಯಾಕಂದ್ರೆ ಮನೆ ಕೆಲ್ಸದಾಳಲ್ಲ ನಿನ್ನ ಮಗಳು, ಬೇಡ ನಾಳಿಂದ ಬರಬೇಡ ಅಂತ ಹೇಳಲಿಕ್ಕೆ ಆ ಮನೇಲಿ ಹಕ್ಕಿದೆ ಆಕೆಗೆ. ಅದನ್ನ ಹರ್ತು ಬದುಕಿದ್ರೆ ಅವರು ಓಹೋ ಇವಳು ನಾವ್ ಎದುರಿಸಿದ್ರೆ ಎದುರ್ಕೊಳ್ಳೋಳಲ್ಲ ಅಂದಾಗ ಸಹಜವಾಗಿ ಮನಸ್ಥಿತಿಗಳು ಬದಲಾಗುತ್ತವೆ. ಇಲ್ಲ ಅಂದ್ರೆ ಅವರು ಮೇಯಿಸ್ಬಿಡ್ತಾರೆ ಹಂಗೆ.
ನಿನ್ನ ಈಗ ಮಗಳಿಗೆ ಹಂಗೆ ಮೊದಲು ಆಗಿಬಿಟ್ಟಿದೆ. ಆ ಧೈರ್ಯ ಬರಬೇಕು. ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡವ್ವ, ನಾಳೆ ಇದು ಇರೋದು ಹೋಗೋದು ಅದು ಯಾರು ಕಂಡಿಲ್ಲ, ಬಟ್ ಒಳ್ಳೇದಾಗಲಿ ನಾನು ಹೇಳ್ತಿರೋದು. ಬಟ್ ಓಕೆ. ಆಕೆ ನಿಂತು ಹೋರಾಡುವ, ಅಂದರೆ ಬಾಲ ಹಿಂಡಿದಾಗ ಓಡದ ಕುದುರೆ, ಯುದ್ಧ ಭೂಮಿಯಲ್ಲಿ ಶತ್ರುಗಳ ನಿಂತು ಹೋರಾಡದ ಒಬ್ಬ ವೀರ, ಮತ್ತು ಕರೆದಾಗ ಹಾಲು ಕೊಡದ ಅಥವಾ ಹಾಲು ಕೊಡದ ಹಸು, ಇವೆಲ್ಲವೂ ಕೂಡ ವ್ಯರ್ಥ. ಅದೇ ರೀತಿಯಲ್ಲಿ ಒಂದು ಹೆಣ್ಣುಮಗಳಾಗಿ ನಾನು ಗಂಡನ ಮನೆಗೆ ಹೋದಾಗ ತವ್ರ ಮನೆಯಲ್ಲಿದ್ದಷ್ಟೇ ಪ್ರೀತಿ ಪ್ರೇಮ ಕಾಳಜಿಗಳು ಅಲ್ಲೂ ಇರ್ತವೆ. ಇಲ್ಲ, ತವ್ರ ಮನೆಯಲ್ಲಿ ಮಗಳು, ಆ ಮನೇಲಿ ಸೊಸೆ, ಅದಕ್ಕೆ ತಕ್ಕಂಗೆ ಬದುಕಬೇಕು. ಹೌದು, ಕರೆಯದ್ರ ನೀವು ಹೇಳದ. ನಾನ್ ಅದೇ ತರ ಹೇಳಿದ್ರೆ ನನಗೆ ಏನಂತ ಇದ್ದ, ಈ ಸದ್ ನೀವ್ ಅಂದಂಗ ನಾನು ಕಹಿ ಆಗ್ಬಿಟ್ಟಿನಿ, ಮಗನಿಗೆ ಗಂಡನಿಗೆ ಮಗಳಿಗೆ ಎಲ್ಲರಿಗೂ ಕಹಿ ಆಗಿದ್ದೀನಿ. ಆದ್ರೆ ನಂದ್ ಏನ್ ಇಂಟಿಮೇಷನ್, ಎಲ್ಲೇ ನಾವ್ ಹೋದ್ರೂ ಹುಟ್ಟಿದ್ಮೇಲೆ ತಾಳಿ ಕಟ್ಕೊಂಡ್ರೆ ಅಲ್ಲೇ ನಮ್ ಪ್ರಾಣ ಹೋಗುವವರೆಗೂ ನಾವ್ ಏನೇ ಕಷ್ಟ ಬಂದ್ರು ಪರ್ಸಲ್ ಒಳಗಡೆ ಸಹಿಸ್ಕೊಂಡ್ ಹೋಗೋದು ಒಂದು ಶಕ್ತಿ ಇರ್ಬೇಕು. ಆ ದೇವ್ರಿಗೆ ಕೊಟ್ಟಾನ. ನಾವು ಇದು ಸರಿಯಾಗಿ ಧೈರ್ಯ ಮಾಡ್ಕೊಂಡಿದ್ದೇವೆ ಅಂದ್ರೆ ಯಾವ ಕಷ್ಟನೂ ದೂರ ಹೋಗ್ತದ. ನಂದೇ ನೋಡಿ ಎಕ್ಸಾಂಪಲ್, ನಿಂತರ ನನ್ ಕಷ್ಟ ಪಟ್ಟು ಬದುಕಕ್ ಆಗಂಗಿಲ್ಲ ಅಂತ ಹೆಂಗ್ ಮಾಡ್ತೀರಿ? ಮಾಡ್ಲೇಬೇಕಂತ ಹೇಳಿ. ಈಗ ನೀವೇನಂತೀರಿ? ಆಕಿಗೆ ಅಲ್ಲೇ ಇರ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಈಗ ನೀವ್ ಇನ್ನೊಂದ್ ಏನ್ ಈ ವಿಚಾರದಲ್ಲಿ ನೀವು ಇದೇ ಧರ್ಮವನ್ನು ಪಾಲಿಸಿ, ಖಂಡಿತ ನಿನ್ನ ಮಗಳಿಗೆ ಒಳ್ಳೇದಾಗುತ್ತೆ. ಯಾವಾಗಲೂ ಅಷ್ಟೇ, ಆಪ್ಷನ್ ಇದೆ ಎಂದಾಗ ಮನುಷ್ಯ, ಅಂದರೆ ಇನ್ನೊಂದು ಕಡೆ, ಈಗ ಒಂದು ಕಡೆ ಒಂದು 20,000 ಸಂಬಳ ಬರ್ತಿದೆ, ಇನ್ನೊಂದು ಯಾವುದೋ ಸೈಡ್ ಬಿಸ್ನೆಸ್ಸಲ್ಲಿ ಒಂದು 15,000 ಸಂಬಳ ಬರ್ತಿದೆ ಅಂದಾಗ, ಈ 20,000 ಸಂಬಳ ಹೋದ್ರೂ ಏನು ತೊಂದರೆ ಇಲ್ಲ, 15,000 ಇದೆ ಅಂತ ಈ 20,000ವನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡೋ ಬುದ್ಧಿ ಮನುಷ್ಯನದ್ದು. ಅಂದರೆ ಹೆಂಗೂ ತವ್ರ ಮನೆಯಲ್ಲಿ ಇದ್ದೇ ಇದೆಯಲ್ವ, ನಾನು ಯಾವಾಗ ಹೋದ್ರೂ ಕರ್ಕೊಳ್ತಾರೆ ಅಂದಾಗ ಹೆಣ್ಣು ಇಲ್ಲಿ ಹೋರಾಡೋ ಶಕ್ತಿಯನ್ನೇ ಕಳ್ಕೊಂಡ್ಬಿಡ್ತಾಳೆ. ನಿನ್ನ ಮನೆ ಕಡೆಯಿಂದ ನೀವು ತುಂಬ ಸ್ಟ್ರಿಕ್ಟ್ ಆಗಿರಬೇಕು. ಈಗ ನಿನ್ನ ಪ್ರಾಣ ಹೋಗ್ಲಿಕ್ಕೆ ಬಿಡಲ್ಲ, ಬಟ್ ಹಾಗಂತ ಚಿಕ್ಕ ಚಿಕ್ಕದಕ್ಕೆಲ್ಲ ನಾವಿಲ್ಲಿ ಬಂದು ಕರೆಸ್ಕೊಳ್ಳೋ ಬುದ್ಧಿ ಅಂತೂ ನಾವು ತೋರಲ್ಲ. ಯಾಕಂದರೆ ತವ್ರ ಮನೆಯಿಂದ ಈ ಕಟುವಾದ ಮಾತು ಬಂದಾಗ ಬೇರೆ ದಾರಿ ಇಲ್ಲ, ಇರೋ ಒಂದನ್ನೇ ಉಳಿಸ್ಕೊಂಡು ಹೋಗ್ಬೇಕಲ್ಲ. ಕಟುವಾಗೆ ಮಾತಾಡಿನ್ರಿ, ನನಗೆ ಸರಿಯಾಗಿ ಒಬ್ಬರು ಮಾತಲ್ಲ, ಅಲ್ಲಿ ಎಲ್ಲರೂ ಅದೇ ಒಳಗಡೆ ಪ್ರೀತಿ ಇಟ್ಕೊಳ್ಳಿ, ಬಟ್ ಹೊರಗಡೆ ಇಲ್ಲವ ನೀನು ಅಲ್ಲಿ ಬದುಕಬೇಕು. ಪ್ರಾಣ ಹೋಗ್ಲಿಕ್ಕಂತೂ ನಾವು ಬಿಡಲ್ಲ, ನಾವಿದ್ದೀವಿ. ಆದರೆ ನೀನು ಅಲ್ಲಿ ಎಷ್ಟು ದುರ್ಬಲಳಾಗಿ ನೀನು ಹೊರಗಡೆ ಬರೋ ಪ್ರಯತ್ನ ಮಾಡ್ತೀಯ, ಅದು ನಿನ್ನ ಮುಖದ ಮೇಲೆ ಕಾಣುತ್ತೆ. ಅವ್ರಿಗೂ ಇನ್ನೂ ಶಕ್ತಿ ಹೆಚ್ಚಾಗುತ್ತೆ. ಅಂದರೆ ರಾಕ್ಷಸರು ಶಕ್ತಿ ರಾತ್ರಿ ಹೊತ್ತು ಹೆಚ್ಚಾದಂಗೆ ನೀನು ಕುಗ್ದಾಗೆಲ್ಲ ಅವ್ರ ಶಕ್ತಿ ಹೆಚ್ಚಾಗುತ್ತೆ. ಹಂಗೆ ನೀನು ಕುಗ್ಬೇಡ, ನೀನು ನನಗೆ ನನ್ನ ಗಂಡ ಬೇಕು ಅಂತ ನಿಲ್ಲು, ಆಮೇಲೆ ಅವರೇ ಬದಲಾಗುತ್ತಾರೆ. ಯಾಕಂದರೆ ಸೊಸೆಯಾಗಿ ನಿನ್ಗಲ್ಲಿ ಆ ಹಕ್ಕಿದೆ. ನೀನೇನು ಮನೆ ಕೆಲಸದವಳಲ್ಲ, ಹೋಗು ಅಂದ್ರೆ ಹೋಗೋಕೆ ಇಲ್ಲ, ಇವತ್ತು ಸಾಕಾಯಿತು ನಿನ್ನ ಜೊತೆ ನನಗೆ ಬದುಕೋಕ್ಕಾಗ್ತಿಲ್ಲ, ನೀನು ಹೊರಡು, ನಾನು ಇನ್ನೊಂದು ಹಾಕ್ತೀನಿ ಇನ್ಲಿಕ್ಕೆ, ಅದು ಯಾವುದೋ ಕೂಲಿ ಕೆಲಸ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಕಡೆಗೆ ಇದು ಸಂಸಾರ ಗೆಲ್ಲಲಿಕ್ಕೆ ನೀನು ಓದನ್ನು ಬಿಡಬೇಕಾ? ಬಿಡು, ಏನು ತೊಂದರೆ ಇಲ್ಲ. ಈಗ ಓದಿರೋದ್ರಲ್ಲೇ ದುಡಿಮೆ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನೀನು ಓದೋದು, ಹೊರಗಡೆ ಹೋಗೋದು, ಮತ್ತು ಅದೇ ಕಾರಣ ಕೊಟ್ಟು ಅವ್ರು ನಾಳೆ ದಿನ ಏನೋ ದೂಷಿಸೋದು ಬೇಡ. ಅವ್ರಿಷ್ಟ ಇದ್ದರೆ ಹೋಗು, ಅವ್ರಿಗಿಷ್ಟ ಇಲ್ವ ನಿಲ್ಲಿಸು, ತೊಂದರೆ ಇಲ್ಲ. ಯಾಕಂದರೆ ದಾಂಪತ್ಯ, ಒಂದು ಗಂಡಿಗೆ ಒಂದು ಹೆಣ್ಣು, ಹೆಣ್ಣಿಗೆ ಒಂದು ಗಂಡು, ಈ ದಾಂಪತ್ಯ ಅಥವಾ ಗಂಡನನ್ನು ಒಂಚೂರು ಸರಿ ಮಾಡಿಕೊಳ್ಳಿಕ್ಕೆ ಪ್ರಾಣವನ್ನೇ ತ್ಯಜಿಸ್ತಾರೆ. ಅಂಥದ್ರಲ್ಲಿ ನೀನು ನಿನ್ನ ವಿದ್ಯಾಭ್ಯಾಸವನ್ನು ತ್ಯಜಿಸೋದ್ರಲ್ಲಿ ಏನು ತೊಂದರೆ ಇಲ್ಲ. ಗಂಡನನ್ನು ಒಂದು ಹಂತಕ್ಕೆ ಸರಿ ಮಾಡಿಕೊಳ್ಳೋ ಶಕ್ತಿ ಹೆಂಡತಿಗೆ ಇದ್ದೇ ಇದೆ. ಬಟ್ ನೀನು ಇದಕ್ಕೆ ಈ ಕಡೆ ತಿರುಗಿಬಿಟ್ಟು ಆ ಕಡೆಗೆ ನಿನ್ನ ಹಿಂಭಾಗ ತೋರಿಸಿ ತವ್ರ ಮನೆ ಕಡೆಗೆ ನೀನು ಮುಂಭಾಗ ತೋರಿಸಿದ್ರೆ ಅದು ಸಂಸಾರ ಆಗಲ್ಲ. ತವ್ರ ಮನೆ ಕಡೆಗೆ ಹಿಂಭಾಗ ತೋರಿಸ್ಬೇಕು, ಗಂಡನ ಮನೆ ಕಡೆಗೆ ಮುಂಭಾಗ ತೋರಿಸಿ ನುಗ್ಗಬೇಕು. ಒಂದು ಹೆಣ್ಣಿಗೆ ತಾಯಿಯಾಗಿ ನೀನು ನೀಡಬಹುದಾದ ಅತಿ ದೊಡ್ಡ ಜ್ಞಾನ ತಾಯಿ. ನಿನಗೆ ಮಗಳ ಮೇಲೆ ಪ್ರೀತಿ ಇರ್ಬೋದು, ಬಟ್ ಹಾಗಂತ ಈ ವಿಚಾರದಲ್ಲಿ ತುಂಬ ಕಾಳಜಿ ತೋರ್ಲಿಕ್ಕೆ ಹೋದರೆ ಈಗ ಅವಳಿಗೆ ಸಿಹಿ ಆಗ್ಬೋದು, ನೀವು ಹೋದ್ಮೇಲೆ ಆಕೆ ಬದುಕು ನರಕ ಆಗ್ಬಿಡುತ್ತೆ. ಇಲ್ಲ ರೀ, ನಾ ಕಹಿ ಆದ್ರೂ ಪರವಾಗಿಲ್ಲ. ಈ ವಿಚಾರದಲ್ಲಿ ನನ್ನ ಸಂಬಂಧ ಅವ್ರೆಲ್ಲರಿಗೂ ಕಹಿ ಆಗಿದ್ದೀನಿ. ನನಗಿಲ್ಲ, ಅವಳಲ್ಲೇ ಬಾಳೆ ಮಾಡ್ಬೇಕು, ಮುಗಿದಿದೆ. ಮುಂಚೆ 8 ತಿಂಗಳು ಅವರು ಹೇಳಿಲ್ಲ ಇವರು ಹೇಳಿಲ್ಲ ಅಂದ್ರೆ ಅದು ಯಾರ ತಪ್ಪನು ಅಲ್ಲ. ಈಗ ನೀ ಅಲ್ಲಿ ಇರ್ಲೇಬೇಕು. ಏನಾದ್ರೂ ಅವ್ರು ಓದುದ್ರ ಸಂಬಂಧೇ ಚೆನ್ನಾಗಿ ಓದ್ತಾ ಇದ್ದಾಳತ್ತ ಮಾಡ್ಕೊಂಡಾರ್ರಿ ಅವ್ರು. ಆಕ್ಚುಲ್ ಅದನ್ನ ಓದುದೇನು ಅವ್ರದೇನು ಇಂಟಿಮೇಷನ್ ಇಲ್ಲ. ನಾನು ಅದನ್ನೆಲ್ಲ ಕೇಳಿದ್ದೀನಿ, ಬಟ್ ನನ್ನ ತೀರ್ಪು ನಾನು ಹೇಳಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಈ ಹೆಣ್ಮಗಳು ಅಲ್ಲೇ ಇರೋದು ಧರ್ಮ. ಅಂಡ್ ಆಕೆಗೆ ಮಾನಸಿಕ ಶಕ್ತಿ ಕೊಡಿ. ನೀನು ಇಷ್ಟಕ್ಕೆಲ್ಲ ಹಿಂಗಂದ್ರೆ, ಯಾಕಂದ್ರೆ ಇನ್ನೂ ಎಂಟ್ರಿ ಕೊಟ್ಟಿದೀಯ, ನೋಡ್ಬೇಕಾದ ಇನ್ನೂ ತುಂಬ ಇದೆ.
ಹಾ ಹೌದ್ರಿ. ನೀನು ಮಾನಸಿಕವಾಗಿ ಇಷ್ಟುದ್ದು ಚಿಕ್ಕದಕ್ಕೆಲ್ಲ ನೀನು ಈ ಕಡೆ ತಿರುಗಿ ಈಗ ತವ್ರ ಮನೆ ಬೆಂಬಲ ಇಲ್ಲದೆ ನಾನು ಏನನ್ನು ಗೆಲ್ಲೋಕ್ಕಾಗೋದೇ ಇಲ್ಲ ಅನ್ನೋ ಸ್ಥಿತಿಗೆ ಒಂದು ಹೆಣ್ಮಗಳು ತಲುಪಬಾರ್ದು. ತವ್ರ ಮನೆಯವ್ರು ಇವತ್ತು ಇರ್ತಾರೆ, ನಾಳೆ ಏನೋ ಕಾರಣಕ್ಕೆ ಬಂದಾಗುತ್ತೆ. ಆದರೆ ನಾನು ಸ್ವತಂತ್ರವಾಗಿ ಹೋರಾಡ್ತೀನಿ ಅನ್ನೋ ಛಲ ಬರ್ಬೇಕು ಹೆಣ್ಮಗಳಿಗೆ. ಹಾ ಈಗ ನಾವ್ ಅದೇ ತರ ಇದ್ದೀನಿ ಸ್ವಾಮಿ. ನನ್ ಕೇಳಿದ್ರೆ ನಾನು ಈಗ ಮಾತಾಡ್ತಾ ಇದ್ದೀನಂದ್ರೆ ನನಗೆ ಇಷ್ಟೊಂದ್ ಕಷ್ಟ. ಅಣ್ಣತಂಬರು ತಿರುಗಿ ಬಿದ್ದಾರ, ಗಂಡನ ಮನೆಯವ್ರು ತಿರುಗಿ ಬಿದ್ದಾರೆ, ಎಲ್ಲರಿಗೂ ಮಾಡೀನಿ. ಆದ್ರೆ ನನ್ ಗಂಡಗೂ ಈಗ ಯಾವ್ದು ಚಟ ಇಲ್ದವ್ರು ಚಟ ಕಲ್ಕೊಂಡ್ ಬಿಟ್ಟಿದಾರ. ಅಲ್ಲಿ ಸಹಿತ ನಾನ್ ಹೆಂಗಿದೆ ಅಂದ್ರೆ ನಾನು ಹೇಳಬಾರ್ದು, ಕಣ್ಣೀರ್ ಹಾಕೋದು, ದೇವ್ರಿಗೆ ಕೈ ಮೋಗಿದು, ಮತ್ತ ಮುಂದೋಡಿ ಕೆಲ್ಸ ಮಾಡ್ಕೊತ ಹೋಗುದು, ಈ ತರ ಮಾಡ್ತಾ ಇದ್ದೀನಿ. ನೀವೇನ್ ಹೇಳ್ತೀರಿ ನನಗ್ ಬಾಳ ಲೈಕ್ ಆಗುತ್ತೆ. ನಿಮ್ದು ಈ ಏಜ್ ನಲ್ಲಿ ಈ ತರ ಹೇಳ್ತೀರಂದ್ರ ಬಾಳ ಕಷ್ಟ. ನಾನ್ ಅದ್ನೇ ಹೇಳ್ತೀನಿ, ನನ್ ನೋಡ್ಕೊ ಅಮ್ಮ, ಇದ್ ಕಷ್ಟ ಆಗ್ತದೆ, ನಾವ್ ಮಾಡಂಗಿಲ್ಲ, ಬೈಯಲ್ಲ ಪಾಪ ಮನ್ಯಾಗ, ಆತರ ಇರ್ಲಿ ಮಾಡಂಗಿಲ್ಲ. ತಾಯಿ, ಈ ಸಮಯದಲ್ಲಿ ಸ್ವಲ್ಪ ಈ ತೀರ್ಪು ಆಕೆ ಕಹಿ ಅನಿಸಿರ್ಬೋದು. ಆದರೆ ನಾನು ಭವಿಷ್ಯವನ್ನು ಕೊಂಚ ತಿಳಿದೇ ಹೇಳ್ತಾ ಇದ್ದೀನಿ. ಇದು ಆಕೆಗೆ ಈಗಿರೋದು ಒಳ್ಳೇದಲ್ಲ, ಬಟ್ ಹಿಂದೆ ಹೋಗಿ ಮತ್ತೆ ಅಲ್ಲೇ ಬದುಕೋದು ಖಂಡಿತ ಒಳ್ಳೇದೇ. ತೀರಾ ಆ ಮಟ್ಟಿಗೆ ಕೆಟ್ಟು ಹೋಗೋ ಬದುಕು ನಿನ್ನ ಮಗಳದಲ್ಲವ್ವ, ಒಳ್ಳೇದಾಗುತ್ತೆ. ಬಟ್ ಏನೋ ಗೊಂದಲಗಳು ಬಂದಾಗ ಆದಷ್ಟು ತವ್ರ ಮನೆಯಿಂದ ನಿಮ್ಮ ಅಭಿಪ್ರಾಯಗಳು ಜಾಸ್ತಿ ಮಾತು ನಿಮ್ಮ ಬಾಯಿ ತೆರಿಬಾರ್ದು. ನೀವು ಬಾಯಿ ತೆರೆದಷ್ಟು ಅಲ್ಲಿ ಗೊಂದಲ ಮತ್ತು ಸಂಬಂಧಗಳು ಹಾಳಾಗುತ್ತವೆ. ನಿನ್ನ ಮಗಳಿಗೆ ಧೈರ್ಯ ಸಿಕ್ಕಿ, ಈಗ ನೀವು ಹೆಚ್ಚು ಮಾತಾಡಿದಷ್ಟು ಆಕೆಗೆ ಬಿಡು ನಮ್ಮ ಪರ ಇದ್ದಾರೆ, ನಾವು ಬಿಡಿಸ್ಕೊಂಡ್ರು ನಾನು ಬದುಕ್ತೀನಿ ಅನ್ನೋ ಥರ ಧೈರ್ಯ ಹೆಚ್ಚಾಗ್ಬಿಡುತ್ತೆ. ಆಕೆ ಕಿವಿ ಮಾತು ಹೇಳಿ. ಆಕಿನ ಪರ ನಾನು ಇಲ್ಲೇ, ಅದಕ್ಕೆ ನನಗೆ ಏನಂತಾಳ, ನೀನು ನಾನು ಇಷ್ಟ ದಿನ ನನ್ನ ಗುಟ್ಟಿ ಬೆಳೆಸಿ ಎಲ್ಲಾ ಮಾಡಿದ್ರೆ ನನ್ಕಿಂತ ಹೆಚ್ಚಿಗೆ ಅಳೆಯನಿಗೆ ಒಂದು ಸರ ನೀನ್ ಬೇಯಂಗಿಲ್ಲ, ನೀನ್ ನನ್ಗೆ ಬೈತಿಲ್ಲ ಅಂದ್ಲು. ಹೌದು, ತಪ್ಪಿದ್ದವ್ರು ಬೈಬೇಕ, ಮಗಳದಳ ನಾನ್ ನಿನ್ ಕುಡ್ಸಕ್ ಆಗಂಗಿಲ್ಲ, ಕಷ್ಟ ಆಗುತ್ತದ. ಅವನು ಏನಾಗ್ಯದೋ ಗೊತ್ತಿಲ್ಲ, ನಿಂದ ಏನಾಗೈತೋ ನಾನ್ ಮಾತಾಡಂಗಿಲ್ಲ. ನನ್ ಗೆಳೆಯ ಮಗಳು ಅಷ್ಟೇ. ಆದ್ರೆ ಈಗ ಹೆಣ್ಣೆ ಸೋಲ್ಬೇಕು, ಸಂಸಾರ ಆಗ್ಬೇಕಾದ್ರ ಅಮ್ಮ ನೀನ್ ಏನ್ರ ಕಷ್ಟ ಬಂದ್ರೆ ನಾ ಹಿಂದಿರ್ತೀನಿ, ಆದ್ರೆ ನೀನೇನ್ ಮಾಡ್ಬೇಕು, ಅಲ್ಲೇ ಬಾಳೆ ಮಾಡು ಅವನ ಜೊತಿನೇ. ಅಣ್ಣ ಹಿಂಗೆ ಹೇಳ್ತೀನಿ, ನಿನ್ಗತ್ಲೆ ಕಷ್ಟ ಆಗಂಗಿಲ್ಲ. ಅದು ಒಳ್ಳೆ ಸಲಹೆ ತಾಯಿ. ನಿನ್ನ ವಿಚಾರದಲ್ಲೂ ನನ್ನ ಸಂಪೂರ್ಣ ಹಾರೈಕೆ ಇದೆಯವ. ನಿನಗೆ ಈ ವಿಚಾರದಲ್ಲಿ ನೆಮ್ಮದಿ ಸಿಗುತ್ತೆ. ನಿನ್ನ ಮಗಳ ಬದುಕು ನಿನ್ನ ಮುಂದೆನೆ ಬೆಳಕಾಗುತ್ತೆ, ಯೋಚನೆ ಮಾಡಬೇಡ. ಇನ್ನು ಸ್ವಲ್ಪ ಅದೇ ಸ್ವಾಮಿ, ಈಗ ನಮ್ಮ ಮನೆಯವ್ರನ್ನು ಏನ್ ಸರಿ ಹೋಗ್ತಾರ ಇಲ್ಲ, ನಿಮ್ ಬಾಯಿನಿಂದ ಏನ್ ಬರ್ತದೆ ಕೇಳ್ಬೇಕಲ್ಲ. ಅವ್ರು ಬಹಳ ಬಡತನದಲ್ಲಿ ಬಂದವರು. ಆಯ್ತು ಈಗ ಬಹಳ ಮುಂದೆ ಬಂದ್ಬಿಟ್ಟಿದೀಯವ ನೀನು. ಗಂಡನ ವಿಚಾರ ತಗೊಂಡಾಗ ಅದು ಸರಿ ಹೋಗೋದು ಸ್ವಲ್ಪ ನಿಮ್ಮ ಸಂಸಾರದ ಒಳಗಡೆಯಿಂದ ಹೊರಗಡೆ ಸಮಯ ಕಳೆಯೋದು ಜಾಸ್ತಿ. ಪೂರ್ಣ ರೀ ಹೊರಗೆ ರೀ ಮನೆ ಹೇಳ್ತಾ ಇದ್ನಲ್ಲ, ಆ ಹೊರಗಿನ ಸಮಯ ಕಳೆಯೋದಿಕ್ಕೆ ಅಂದರೆ 2 ಕಾಲು ಚೆನ್ನಾಗಿ ನಡ್ಕೊಂಡು ಹೋಗಿ ಅವ್ರವ್ರ ಕೆಲಸ ಮಾಡ್ಕೊಂಬರೋದು ಇದೆಯಲ್ಲ, ಒಂದು ವೇಳೆ ಅವ್ರು ಕೆಳಗೆ ಬೀಳೋವರೆಗೂ ಇದು ಯಾವುದು ಅಂದರೆ, ಎಸ್ಪೆಷಲಿ ನಿಮ್ಮ ಗಂಡನ ವಿಚಾರವಾಗಿ ಹೇಳ್ತಿದ್ದೀನಿ. 2 ವಿಚಾರಕ್ಕೆ ಅವರು ಒಳಗಾಗ್ತಾರೆ, ಬಲಿಯಾಗ್ತಾರೆ ಅಂತ ಹೇಳಲ್ಲ, ಬಟ್ ಒಳಗಾಗ್ತಾರೆ. ಒಂದು ರೋಗ, ಇನ್ನೊಂದು ಎಲ್ಲಿ ಹೋಗಿ ಹೊರಗಡೆ. ಯಾಕಂದರೆ ನಿಮ್ಮ ಜೊತೆ ಹೆಚ್ಚು ಸಮಯ ಕಳೀತಿಲ್ಲ ಅಥವಾ ಹೊರಗಡೆ ಅವರು ಬಹುತೇಕ ಇರ್ತಾರೆ, ಅಲ್ಲಿಂದಲೇ ಅವರಿಗೆ ಸ್ಫೂರ್ತಿ ಸಿಗ್ತಾ ಇದೆ ಈ ವಿಚಾರಗಳಲ್ಲಿ ಮುಂದುವರಿಯೋಕೆ. ಅಲ್ಲಿ ಇವಾಗ ನಾ ಏನ್ ಮಾಡಿ, ನಿಮ್ದು ಮುಂಚೆ ಒಂದ್ ಸ್ವಲ್ಪ ಬಹಳ ತ್ರಾಸ ತಗೋತಿದ್ದೆ. ಇವಾಗ ಅಂತ ಕಷ್ಟ ಬತ್ತಂದ್ರೆ ನಾನು ಏನ್ ಮಾಡ್ಬಿಟ್ಟಿನಿ, ನೀವು ಹೇಳಿದ್ ಒಂದ್ ನೇಮ ಹಿಡ್ಕೊಂಡೇನಿ. ಈಗ 1-2-3 ತಿಂಗಳಿಂದ ಒಂದ್ಸಲ ಅಂದ್ರಲ್ಲ, ಮುಂಚೆ ಹೆಣ್ಮಗಳು ತಾಯಿ ತಂದೆ ಮನೆಯಲ್ಲಿ ಬೆಳೆದ ಗೌರವ ತಂದ್ಲು, ಆಮೇಲೆ ಗಂಡನಲ್ಲಿ ನೋಡಿದ್ಲು, ಆಮೇಲೆ ಮಕ್ಕಳು ಸಂಸಾರ ಮಾಡ್ಬೇಕು. ಅತಿಯಾಗಿ ಒಬ್ರು ಯಾರ ಕುಡಿತ ಚಟಕಾದ್ರ ಮಕ್ಕಳಿಗಾಗಿ ನಾವ್ ಬದುಕ್ಬೇಕಂದ್ರಲ್ಲ, ಅದು ಒಂದ್ ಹಿಡ್ಕೊಂಡ್ ನನ್ ಮಕ್ಕಳ ಸಂಬಂಧ ಬಾಳ ಬಾಳ ಇದು ಮಾಡ್ಬಿಟ್ಟಿನಿ. ಈಗ ಅವ್ರಿಗೆ ಸುಮ್ನೆ ಅಷ್ಟೇ ಇರ್ತೀನ್ರಿ, ಅಡ್ಗಿ ಮಾಡಂಗ್ ಮಾಡ್ತೀನಿ. ಒಂಥರ ಏನ್ ಪೆನ್ಷನ್ ಬರ್ತದ, ರಿಟೈರ್ಮೆಂಟ್ ಆಗ್ಯದ ಅಂದ್ರನು ಏನ್ ಕೊಡಂಗಿಲ್ಲ, ಕೊಡ್ಲಿ ಬಿಡ್ಲಿ, ನಾ ಕೇಳಾರ್ದ ಇರ್ಲಾರ್ದ ಏನಂತಾರ ಅವ್ರು, ಮತ್ ಜಗಳಕ್ ಬರೋದು, ನಿಂದ ಏನ್ ಮಾಡ್ತಿ ಪಗಾರ, ನಾನ್ ಸುಮ್ಮಿದ್ದು ಬಿಡ್ತೀನಿ. ನೋಡಿ, ಇಲ್ಲಿ ಅವರನ್ನ 2 ವಿಚಾರಗಳು ಕೆಡಿಸಿದ್ದಾವೆ. ಒಂದು, ಈ ಸಮಯದಲ್ಲಿ ಅವರಿಗೆ ಆರ್ಥಿಕವಾಗಿ ಸಮಸ್ಯೆ ಇಲ್ಲ. ಅಂದ್ರೆ ನೋಡುವ, ನಿಮ್ಮದೇ ಊರಿನ ಅಥವಾ ಹಳ್ಳಿ ಕಡೆ ಹೋಗು, ಅಲ್ಲಿ ಒಂದು ಬೀಡಿ ತಾಣಕ್ಕೂ ದುಡ್ಡಿಲ್ದವನು ಚಟ ಇದ್ರು ಕೂಡ ಸುಮ್ಮನೆ ಅದುಮ್ಕೊಂಡು ಅಲ್ಲೆಲ್ಲೋ ಕೂತಿರ್ತಾರೆ ಪಾಪ. ಹೌದು, ಓಕೆ. ತಮ್ಮ ಇಂದ್ರಿಯಗಳನ್ನು ಅದುಮ್ಕೊಂಡು ಒಂದ್ ಕಡೆ ಕೂತಿರ್ತಾರೆ. ಯಾಕೆ? ಚಟ ಇದೆ, ಬಟ್ ಪೂರೈಸ್ಕೊಳ್ಳಿಕ್ ದುಡ್ಡಿಲ್ಲ. ಹೌದು, ಕರೆಕ್ಟ್. ಆದ್ರೆ ಗಂಡಂದಿಲ್ಲಿ ವಿರುದ್ಧ ಇದೆ, ಪೆನ್ಷನ್ ಬರುತ್ತೆ, ಚಟಗಳು ಬರೋದು ಸಹಜ. ಅಂದ್ರೆ ಅದು ಹೆಂಗೆ ಅಂದ್ರವಾ,
ದೇಹ ನನ್ನ ಕೈಲಿ ಆಗಲ್ಲ, ನೀನು ಸಿಗರೇಟ್ ಸೇದಬೇಡ, ಅನ್ಯಾಯವಾಗಿ ಬೇಗ ಸಾಯ್ತೀಯ, ನನ್ನ ಕೈಲಿ ತಡೆಯೋಕೆ ಆಯ್ತಿಲ್ಲ ಅಂತ ದೇಹ ಹೇಳುತ್ತೆ. ಆದರೆ ಈ ಚಟ ಅನ್ನೋದು ಮನಸ್ಸಿಗೆ ಸಂಬಂಧಿಸಿದ್ದು. ಅದು ಚಪಲವನ್ನು ಬಿಡಲ್ಲ. ದೇಹ ನಾಳೆ ಸುಟ್ಟು ಭಸ್ಮಾಗಿ ಹೋಗುತ್ತೆ. ನಾನು ಹಿಂಗೆ ಬಿಡಿ ಸೇದಿ ಎಣ್ಣೆ ಕುಡಿದು ಅಥವಾ ಏನೋ ತಪ್ಪು ಮಾಡ್ತಾ ಹೋದರೆ ನಾನು ಬೇಗ ಇದಾಗ್ತೀನಿ, ಬೇಗ ಸಾಯೋದು ಒಂದು ಸುಖ ಅನ್ಬೋದು. ಆದರೆ ನರಳಿ ಸಾಯ್ತೀನಿ ಅನ್ನೋದು ಅದಕ್ಕಿಂತ ದೊಡ್ಡ ದುಃಖ ಅಲ್ವಾ? ಈ ಮಾತು ಹೇಳಿದ್ರಲ್ಲ ನೀವು, ಈ ಸಮಯದಲ್ಲಿ ಗಂಡನ ವಿಚಾರವಾಗಿ ನಾನು ಆರಂಭದಲ್ಲೇ ಹೇಳಿದೆ, ಇದು ಅಂಥದ್ದೇನೋ ಕಾಲದ ಹೊಡೆತವೇ ಬಿದ್ದು ಅದು ಕೆಳಗಡೆ ಬೀಳೋವರೆಗೂ ಅದು ಬಿಡಲ್ಲ. ನೀನು ಅದ್ರ ಬಗ್ಗೆ ದುಃಖ ಪಡೋಕೆ ಅವಶ್ಯಕತೆ ಇಲ್ಲ ಅನ್ನೋದಕ್ಕಿಂತ ಅದು ನಿನ್ನ ಕಂಟ್ರೋಲಾಗಿಲ್ಲ. ಈಗ ಯಾವ್ದು ನಿನ್ನ ಕಂಟ್ರೋಲಾಗಿ ಇಲ್ವೋ ನೀನು ಅದನ್ನು ಸರಿ ಮಾಡಬೇಕು ಅಂದ್ಕೊಳ್ಳೋದ್ರಲ್ಲಿ ಅರ್ಥ. ಈಗ ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, ಒಂದು ಹೆಣ್ಮಗಳು ಕೌನ್ಸಿಲಿಂಗ್, ಮಳೆ ಬರ್ತಾ ಇದೆ ಜೋರಾಗಿ, ಹೊರಗಡೆ ಬಟ್ಟೆ ಒಣ ಹಾಕಿದೀಯಾ, ಈ ಸಮಯದಲ್ಲಿ ಮಳೆ ಬಂದಿದ್ರ ಬಗ್ಗೆ ಬೇಸರ, ಯಾಕೆ ಇನ್ನೂ ಬಟ್ಟೆ ಒಣಗಿಲ್ಲ, ಆ ಸಮಯದಲ್ಲಿ ಆಕಾಶದ ಕಡೆ ಮುಖ ಮಾಡಿ ಮಳೆಗೆ ಬೈಕೊಂಡ್ ಕೂತ್ಕೊಂಡ್ರೆ ಅರ್ಥ ಇಲ್ಲ. ಯಾಕೆ? ಅದು ಮಳೆ ನನ್ನ ಕಂಟ್ರೋಲಾಗಿಲ್ಲ. ನನಗಿರೋ ಅವಕಾಶ ಏನು? ಬಟ್ಟೆ ಎತ್ಕೊಂಡು ಒಳಗೆ ಬರ್ಬೋದು ಅಷ್ಟೇ. ಅಬ್ಬಬ್ಬಾ ಅಂದ್ರೆ ಮಳೆ ಬೈಯೋದ್ರಲ್ಲಿ ನನಗೆ ನನ್ನ ಯಾವ್ದು ನನ್ನ ಕಂಟ್ರೋಲಾಗಿಲ್ವೋ ಅದನ್ನ ನಿಯಂತ್ರಿಸುವ ಪ್ರಯತ್ನ ಮಾಡೋದೇ ಮೂರ್ಖತನ. ನಿಮ್ದು ಕೇಳ್ತಾ ಇದ್ದೀನಲ್ಲ, ಅದ್ರಿಂದ ಸಫಿಸಿಯೆಂಟ್ ಇದ್ದೀನ್ರಿ. ನಾನ್ ಮುಂಚೆ ಬಹಳ ಕಷ್ಟ ತಗೋತಿದ್ದೆ. ಏನಪ್ಪಾ ಹಿಂಗೈತಲ್ಲ, ಮಕ್ಕಳೆಲ್ಲ ಕೈಗ್ ಬಂದು ಹೆಂಗ್ ಮಾಡ್ಬೇಕು, ಇಷ್ಟು ದಿನ ನಾ ಹೆಂಗ್ ಮುಚ್ಕೋತ್ ಬಂದೆ, ಸಣ್ಣ ಇದ್ದು ಮಕ್ಕಳು ಇವಾಗ ಹೆಂಗ್ ಮಾಡ್ಬೇಕು ಅಂತೇಳಿ ಬಾಳ ತ್ರಾಸ ಒಳಗ ನೀವೇನಂದ್ಬಿಟ್ರಿ, ಮುಂಚೆನೆ ಗಂಡ ಇವಾಗ ಮಕ್ಕಳು ಕರ್ತವ್ಯ ನಮ್ಮ ತಾಯಿಯಾಗಿ ಅಂದಿರಲ್ಲ, ಆತರ ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಎಜುಕೇಶನ್ ಕೊಡ್ತೀನಿ. ಎಲ್ಲ ದೇವ್ರ ದಯ ಅದ, ಸಮಾಜದಲ್ಲಿ ಮರ್ಯಾದೆ ಅದ. ಒಳ್ಳೆ ಹೇಳ್ತೀನಿ ಅಂತ ಅನ್ಬೇಡಿ ಸ್ವಾಮಿ, ಈ ಗಂಡಗನು ಮರ್ಯಾದೆ ಸಂಗಟ ಇದ್ದೀನಿ ನಾನು. ಅವ್ನ ಎಷ್ಟು ಕಷ್ಟ ಕೊಟ್ಟು ನಾನು ಮರ್ಯಾದೆ ಬಿಟ್ಟಿಲ್ಲ, ಅವ್ರಿಗೆ ಯಾವ್ದು ತರ ಏಟ್ ಮಾಡಂಗಿಲ್ಲ. ಆದ್ರ ಅವ್ರ ಕೆದ್ರಿ ತೆಗಿತಾ ಇರ್ತಾರೆ. ಬಾಳ ಕಷ್ಟ ಆದ್ರ ಹತ್ಕೊಂಡ್ ಬಿಟ್ಬಿಡ್ತೀನಿ. ಅದ್ ಬಿಟ್ರೆ ಏನು ತಲೆ ಕೆಡಿಸ್ಕೊತಾ ಇಲ್ಲ. ಈಗ ಇದು ಹೆಂಗ್ ಮಾಡಿ ಅಧ್ಯಾತ್ಮದ ಕಡೆ ಗಮನ ಕೊಡು, ಈ ಜ್ಞಾನದ ಕಡೆ ಗಮನ ಕೊಡು. ಅಂದ್ರೆ ತುಂಬಾ ಒಂಚೂರು ಮುಂದೆ 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 ಬಂದ್ಬಿಟ್ಟಿದ್ದೀಯ. ಮಕ್ಕಳು ಮೊಮ್ಮಕ್ಕಳು ಈ ಸಮಯಕ್ಕೆ ಬಂದಿರೋ ಸಮಯದಲ್ಲಿ ಗಂಡನ ವಿಚಾರದಲ್ಲಿ ಹೆಂಡತಿ ಮುದುಕಿಯಾದರೂ ಕೂಡ ಗಂಡ ಚೆನ್ನಾಗಿರಲಿ ಅಂತ ಭಾವಿಸೋದ್ರಲ್ಲಿ ತಪ್ಪಿಲ್ಲ. ಮತ್ತು ಅದು ಧರ್ಮ ಕೂಡ. ನಿಮ್ಮಂಥ ಸಂಸ್ಕಾರವಂತರು ಅದಕ್ಕೆ ಮಹನೀಯರು ಅಂತ ಅನ್ಸ್ಕೊಡೋದು. ಬಟ್ ಅದನ್ನು ಮೀರಿ ಅದು ಹಿಡಿತಕ್ಕೆ ಬರ್ತಿಲ್ಲ ಅಂದಾಗ ಸುಮ್ಮನೆ ಯಾಕೆ ಕೊರಗೋದ್ರಿಂದ ನಿನ್ನ ಆಯಸ್ಸು ಬೇಗ ಮುಕ್ತಾಯ ಆಗುತ್ತಷ್ಟೆ, ಪ್ರಯೋಜನ ಇಲ್ಲ. ಅದು ಏನಾಗ್ಬಿಟ್ಟಿದೆ ಅಂದ್ರೆ, ಇವ್ರ ದುಡ್ಡಿನಿಂದ ಎಲ್ಲರ ಹಿಂದ್ ಹತ್ಕೊಂಡ್ಬಿಟ್ಟಾರ. ಅವ್ರಿಗೆ ಯಾರು ಕೆಟ್ಟವ್ರ ಅಂತ ಇಲ್ಲ. ಇವ್ನ್ ಮನೆಯಲ್ಲಿ ನಮ್ಗ್ ಕಷ್ಟ ಕೊಡ್ತಾನ, ಹೊರಗಡೆ ಏನ್ ಬೇಕಾದ್ ಕೊಡ್ತಾನ. ಅಂದ್ರ ಅವ್ನ್ ಒಳ್ಳೆಯವನು, ಈಕಿ ಕೆಟ್ಟಾಕಿ ಅಂತಾರ. ಅಂದ್ರ ಅಲ್ಲಿ ಬಿಡು ಪರವಾಗಿಲ್ಲ, ನನ್ನ ಆತ್ಮ ಸಾಕ್ಷಿಯಾಗಿ ನಾನ್ ದುಡ್ದಂತೀನಿ, ಒಂದ್ ಪೈಸಾನು ಯಾರ್ದುನು ನಮಗ್ ಬೇಡ. ನಮಗ್ ದೇವ್ರ ಶಕ್ತಿ ಕೊಟ್ಟಾನ, ಒಳ್ಳೆ ಮಕ್ಳು ಕೊಟ್ಟಾರ. ಅವ್ರಿಗೆ ಅದೇ ಹೇಳ್ತೀನಿ, ಯಾವ ಆಸ್ತಿನೂ ಉಳಿಯಂಗಿಲ್ಲ. ನೀವ್ ಕೆಟ್ಟಕ್ ಬಿದ್ರೆ ನಿಮ್ಗ್ ಒಳ್ಳೆ ವಿದ್ಯೆ ಅದ, ಎಲ್ಲಿ ಹೋದ್ರುನು ನೀವ್ ಬದುಕ್ತೀರಿ. ಅದು ನನಗ್ ಸಫಿಸಿಯೆಂಟ್ ಅದಪ್ಪ. ಇಲ್ಲಿವರೆಗೂ ನಿಮ್ಗೆ ವಿದ್ಯೆ ಕೊಟ್ಟಿನಿ. ಈಗ ನೀವು ಒಳ್ಳೆಯವರಾಗಿ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು. ನಾವ್ ಯಾರಿಗಾರೆ ಉತ್ತರ ಕೊಡ್ಬೇಕಾದ್ರೆ ನಾವು ಕರೆಕ್ಟ್ ಆಗಿದ್ರೆ, ನಮ್ಮ ಆತ್ಮ ಸಾಕ್ಷಿ ಇದ್ರೆ ನಾವ್ ಉತ್ತರ ಕೊಡಕ್ಕಾಗಲ್ಲ. ಇಲ್ಲಿಕ್ಕೆ ಇಲ್ಲ. ಇವಾಗ ನಾ ಇಷ್ಟು ಕಷ್ಟ ಬಂದ್ರು, ನಿಮ್ ಈ ತರ ಬೆಳೆಸಿದ್ರು ಎಲ್ಲರೊಳಗಿರ್ಲಿಕ್ಕ ನನ್ನ ಆತ್ಮ ಸಾಕ್ಷಿ ಇದೆ. ನಾ ಯಾವ ತಪ್ಪು ಮಾಡಿಲ್ಲ. ಎಷ್ಟ್ ಜನ ಬಂದ್ರು ಉತ್ತರ ಇದನ್ನೇ ಕೊಡ್ತೀನಿ. ಒಬ್ರ ಮುಂದೆ ಅದೇ ಉತ್ತರ, 1000 ಮಂದಿ ಅದೇ ಉತ್ತರ. ಅದಕ್ಕೆ ನೀವು ಈಗ ಏನ್ ಮಾಡ್ಬೇಕಂದ್ರೆ, ಈಗ ಪಪ್ಪ ಅವ್ರು ಏನ್ ಮಾಡಾಕತ್ತಾರ, ಈಗ ಹುಡುಗರ್ ತಲೆ ಕೊಡಾಕತ್ತಾರ. ನಾನ ಸುಮ್ನೆ ಇರ್ಲಕತ್ತನ, ನಿಮ್ಮಮ್ಮ ಹಂಗ, ನಿಮ್ಮಮ್ಮ ಬೈತಾರ, ನಿಮ್ಮಮ್ಮ ಪಗಾರ ಎಲ್ಲಿ ಇಡ್ತಾರ, ಹಿಂಗ್ ಕೇಳಕತ್ತಾರ. ಈಗ ಅದಕ್ಕೆ ಏನ್ ಮಾಡ್ಬೇಕು ನೋಡುವ. ಸುಮ್ಮನೆ ತುಂಬಾ ಈ ಮಾತನ್ನು ಕೇಳ್ತಾ ಹೋಗ್ತಾ ಇರೋ ಅಥವಾ ಕಾರ್ಯಕ್ರಮ ಕೇಳ್ತಾ ಇರೋ ನೀವು ಈ ವಿಚಾರದಲ್ಲಿ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಬೇಡ. ಈಗ ಅವ್ರು ಹೇಳ್ಕೊಟ್ಟ ತಕ್ಷಣ ಮಕ್ಕಳು ಕೆಟ್ಟದಾಗಿ ವರ್ತಿಸಲ್ಲ, ಹೌದಲ್ಲ? ನಿನಗೂ ಅದ್ರ ಬಗ್ಗೆ ಸ್ಪಷ್ಟತೆ ಇದೆಯಲ್ಲ? ಇಂಥವ್ರು ಅಥವಾ ಈ ಬುದ್ಧಿ ಇರೋರ ಮಾತುಗಳಿಗೆ ಗಮನ ಕೊಟ್ಕೊಂಡು ಸುಮ್ಮನೆ ಮೌನವಾಗಿ ಎಲ್ಲ ಕೃಷ್ಣನಿಗೆ ಬಿಟ್ಬಿಡು. ಎಲ್ಲ ನನ್ನಿಂದ ತಪ್ಪಾಗಿಲ್ಲ, ಅಲ್ಲೇ ಚೆನ್ನಾಗಿದ್ದು ಯೌವನದಲ್ಲೇ ಆಗಿಲ್ಲ, ಇಲ್ಲಿ ಇನ್ನೇನು ತಪ್ಪು ಮಾಡಲಿ, ನನ್ನ ಬದುಕನ್ನು ನಾನು ತುಂಬ ಸಾರ್ಥಕವಾಗಿ ತಾಯಿಯಾಗಿ, ನನ್ನ ಹೆಂಡತಿಯಾಗಿ, ಸೊಸೆಯಾಗಿ ನನ್ನ ಜವಾಬ್ದಾರಿ ನಾನು ಮಾಡಿಕೊಂಡು ಬಂದಿದ್ದೀನಿ. ಈಗ ಎಲ್ಲ ಲೌಕಿಕವಾದ, ಮಗಳಿಗಾಯಿತು ಮಗಂದಾಯ್ತು ಎಲ್ಲ ಆಯಿತು. ಈಗ ನಿನ್ನ ಆತ್ಮದ
ಅರಿವು. ನೀನು ಯಾರು, ನೀನೀಗ ಹೊರಡೋದಾದರೆ ಹೋಗೋಕ್ಕಿಂತ ಮುಂಚೆ ಏನು ತಿಳ್ಕೊಂಡು ಹೋಗಬೇಕು, ಇಷ್ಟು ಕಡೆ ಗಮನ ಕೊಡೋದಷ್ಟೇ ಈ ಸಮಯ ಹೊರತು ಇದೆಲ್ಲ ಜಂಜಾಟ ತಗೊಂಡಷ್ಟು ಅದು ಇಲ್ಲ, ಕೊನೆ ಇಲ್ಲ. ಇವತ್ತು ಬೆಳಿಗ್ಗೆ ಸರಿ ಆಯಿತು, ನಾನು ಸರಿ ಹೋಯ್ತು ಅಂದೊಂದು ಬೆಳಿಗ್ಗೆ ಮತ್ತೆ ಅದನ್ನೇ ಮಾಡ್ತಾನೆ. ಇದು ಯಾವುದೂ ಸರಿ ಹೋಗಲ್ಲ. ಸರಿ ಹೋದರೂ ಅದು ತುಂಬ ದಿನ ಸಮಯ ಇರಲ್ಲ. ಈ ಗಂಡ ಸರಿ ಹೋದರೆ ಮಗಳದು, ಮಗಳು ಸರಿ ಹೋದರೆ ಗಂಡೊಂದು, ಇದು 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 ಹಿಂಗೆ ನಡೆಯುತ್ತೆ. ನೀವು ಅರ್ಥ ಮಾಡ್ಕೊಳ್ಬೇಕಿರೋದೇನು, ಈಗ ನನ್ನ ಜೀವನ ಪೂರ್ತಿ ಇದರಲ್ಲಿ ಸಂಸಾರದ ಟೊಂಕವನ್ನು ಕಟ್ಟಿ ನಿಲ್ಲಿಸೋಕೆ ಆಯಿತು, ಇನ್ನು ಮುಂದಾದರೂ ನನ್ನ ಆತ್ಮ, ದೇಹಕ್ಕೆ ಹಸಿವಾಗುತ್ತಲ್ಲ ಅದಕ್ಕೆ ಅನ್ನ ಉಣ್ತೀವಿ, ಆತ್ಮದೊಂದು ಹಸಿವಿದೆ. ಇದೆಲ್ಲ ಏನಪ್ಪ, ಇವರು ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮಗಳು, ಈಗ ಎಲ್ಲ ನನ್ನವರು ಅನ್ಸ್ಕೊಂಡ್ರು ಕೂಡ ಗುಣದಲ್ಲಿ ಮಾತ್ರ ವಿಚಿತ್ರ. ಅಂದರೆ ಮೇಲ್ನೋಟಕ್ಕೆಲ್ಲ ನಮ್ಮ ಮನೆಯವರೇ ನನ್ನ ಗಂಡ ನನ್ನ ಮಕ್ಕಳು ಅಂದರು, ಯಾಕೆ ಇದು ಸ್ವಭಾವದಲ್ಲಿ ಇಷ್ಟೊಂದು ವಿಚಿತ್ರ ಇದೆ? ಏನಿದು ಭಗವಂತನ ಆಟ? ಅಂದರೆ ಸ್ವಭಾವದಲ್ಲಿ ವಿಚಿತ್ರ ಇದೆ ಅಂದ್ರೆ ಅದರ ಅರ್ಥ ಅವರು ಎಂದೂ ಕೂಡ ನನ್ನ ಇಚ್ಛೆ ಅಂತ ಇರಲಿಕ್ಕಾಗಲ್ಲ. ಯಾಕಂದರೆ ಅವ್ರದ್ದು ಏನೋ ಕರ್ಮ ಸವಿಸ್ಲಿಕ್ಕೆ ಎಲ್ಲರೂ ಬಂದಿದ್ದಾರೆ. ಕುಡುಕ ಒಂದು ರೀತಿ ಅವನ ಕರ್ಮ ಕಳೆದು ಅವನು ಹೊಸ ಪಾಪ ಕಟ್ಕೊಳ್ತಾವನೆ, ಯಾರೋ ಹುಚ್ಚಿಡ್ದು ಬೀದಿ ಬೀದಿ ಅಲಿತಾವನೆ, ಅವನ ಕರ್ಮ ಕಳೀತಾವನೆ, ನಿನ್ನ ಮಗಳು ನಿನ್ನ ಕರ್ಮ ಅವ್ರ ಕರ್ಮ ಕಳೀತಾವ್ರೆ. ಈಗ ಒಂದು ಹಂತಕ್ಕೆ ನಮ್ಮ ಸಹಾಯ ಅಥವಾ ನಮ್ಮ ಸಲಹೆ ಕೇಳಿಕೊಂಡು ಬಂದರೆ ನಾವು ಹಿಂಗಲ್ದ್ರಪ್ಪ ಅಂತ ಹಿಂಗೆ ಹೇಳ್ಬೋದು. ಬಟ್ ತೀರಾ ಅವರನ್ನು ಬದಲಾಯಿಸೋದಕ್ಕೆ ಹುಟ್ಟು ಬಂದಿದ್ದೀನಿ ಅನ್ನೋ ಥರ ನಿನ್ನ ನೆಮ್ಮದಿ, ನಿನ್ನ ಅಧ್ಯಾತ್ಮ ದಾರಿಯನ್ನು ಮರೆತು ಅವ್ರಿಗೆ ಗೊಳೋ ಅಂದ್ಕೊಂಡು ಕೂತ್ಕೊಳೋದ್ರಲ್ಲಿ ಅರ್ಥ ಇಲ್ಲವ. ಆಯಿತಾ? ಈಗ ನೀನು ಇದೆಲ್ಲ ಬಿಟ್ಟುಬಿಟ್ಟು ಗಂಡಂದು ಬಿಡು, ಮಗಳದ್ದು ಬಿಡು. ಮಗಳಿಗೆ ನಾನು ಹೇಳ್ದಂಗೆ ಅಲ್ಲಿಗೆ ಹೋಗೋದಷ್ಟೇ ಸತ್ಯ. ಅದು ಬಿಟ್ಟು ಬೇರೆ ಆಪ್ಷನ್ ಕಡೆ ನೀವು ಸಲಹೆ ಕೊಡೋದು ಅಥವಾ ನೋಡನಿರುವ ಇನ್ನೊಂದು 2 ತಿಂಗಳು ಅನ್ನೋದು ಇಲ್ಲ. ನಿಮ್ಮ ನಿಲುವು ಸ್ಪಷ್ಟ. ನೀನು ಅಲ್ಲಿಗೆ ಹೋಗಬೇಕು, ಅಲ್ಲಿ ಬದುಕಬೇಕು. ನಾನು ಮನೆ ಸೊಸೆಯನ್ನು ಅಧಿಕಾರದಲ್ಲಿ ಬದುಕು, ಮನೆ ಆಳ್ತರ ಎದುರ್ಕೊಂಡು ಬದುಕಿದ್ರೆ ಅವ್ರಿಗೆ ಇನ್ನೂ ರೆಕ್ಕೆ ಪುಕ್ಕ ಶಕ್ತಿ ಜಾಸ್ತಿ ಆಗಿ ಅವ್ರು ಇನ್ನೂ ದಬ್ಬಾಳಿಕೆ ಶುರು ಮಾಡ್ತಾರೆ. ಅದನ್ನು ಮಗಳ ವಿಚಾರದಲ್ಲಿ. ಇನ್ನು ಗಂಡನ ವಿಚಾರದಲ್ಲಿ ಅದು ಹೊರಗಡೆ ಸವಾಸಗಳಿದ್ದಾವೆ. ಸವಾಸಗಳು ಅಂದರೆ ಏನೋ ಕುಡಿಯೋ ತಿನ್ನೋದು ಏನೋ ಆಗ್ತಿದೆ, ಮತ್ತು ಅದಕ್ಕೆ ತಕ್ಕಂಗೆ ಫಿನಾನ್ಷಿಯಲಿ ಸಪ್ಲೈ ಇರೋದರಿಂದ ಅವರು ಅದನ್ನು ಬಿಡಲ್ಲ. ಯಾಕಂದರೆ ಚಟಗಳು ಪಾದದ ಹಂತದಲ್ಲೇ ಇದ್ದರೆ ಓಕೆ, ಏನೋ ಸೊಂಟದ ತಕ್ಕ ಬಂದ್ರೂ, ಬಟ್ ತಲೆಗತ್ಬಿಟ್ಟು ಅಂದರೆ ಅದನ್ನು ವಿಧಿಯೇ ಮುಗಿಸ್ಬೇಕೆ ಹೊರತು ನೀವು ಬುದ್ಧಿ ಮಾತಲ್ಲಿ ಮುಗಿಸೋಕ್ಕಾಗಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಅದಕ್ಕಂದ ಈಗ ಸುಮ್ ಬಿಟ್ಟಿವಲ್ರಿ, ಉಲ್ಟಾ ಸಣ್ಣ ಸಣ್ಣ ಟಾರ್ಚರ್ಗಳು. ಒಂದು ಸಣ್ಣದೊಂದು ಅಡಿಗೆ ಮಾಡುವಲ್ಲಿ ಲೇಟ್ ಆದ್ರೆ ಇವತ್ತು ಅಡಿಗೆ ಮಾಡಿಲ್ಲ ಅಂತ ಕೆದರ್ತಾರ, ಅಂತವೆಲ್ಲ ನಾನು ಏನ್ ತಲೆ ಕೆಡಿಸ್ಕೊಳಲ್ಲ. ಹಂಗೇನ್ರಿ ನಡ್ದ ನನ್ನ ಪಾಡಿಗೆ ನಾನು ಹಸು ಇತ್ತಂದ್ರೆ ಊಟ ಮಾಡ್ಕೊಂಡ್ ಮಲ್ಕೊಂಡ್ ಬಿಡಾಕತ್ತೀನಿ. ಇವಾಗ ಅವಾಗ ಹಂಗ್ ಮಾಡ್ತಾ ಇದ್ದಿದ್ದಿಲ್ಲ. ಎಷ್ಟೋ ಚೇಂಜ್ ಆಗಿಲ್ಲ. ಈ ವಿಚಾರ, ನಿನ್ನ ಕಿವಿ ಕಣ್ಣು ಒಳ್ಳೇದು ನೋಡು, ಒಳ್ಳೇದು ಕೇಳು. ಅಂದ್ರೆ ಈ ಸಮಯದಲ್ಲಿ ಕಣ್ಣು ಕಿವಿಗಳನ್ನ ಸರಿಯಾಗಿ ಪರಮಾತ್ಮನ ವಿಚಾರವನ್ನು ಕೇಳ್ತಾ ಕಡೆಗೆ ಒಂದು ದಿವಸ ಗುರುತು ಸಿಗೇನು, ಮಣ್ಣಲ್ಲಿ ಮಣ್ಣಾಗಿ ಹೋಗೋದು ಹೌದು. ಆದರೆ ಈ ಸಮಯದಲ್ಲಿ ಎಷ್ಟು ವರ್ಷ ಸಂಭಾಳಿಸ್ಕೊಂಡು ಬಂದಿರೋ ನೀವು ಇಲ್ಲಿ ಆತನ ಮಾತು ಅದೇನು ಹೊಸ್ದಲ್ಲ, ಇದೇನು ಹೊಸ್ದ, ಜೀವನ ಪೂರ್ತಿ ಹಂಗೆ ಬಂದುಬಿಟ್ಟಿದೆಯಲ್ಲವಾ. ಈಗ ನೀನು ವರಿ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅಧ್ಯಾತ್ಮದ ಕಡೆ ಗಮನ ಕೊಡು. ನಿನ್ನ ಬುದ್ಧಿಯನ್ನು ನಿನ್ನ ಹಿಡಿತದಲ್ಲಿ ಇಟ್ಕೋ. ಇವ್ರು ಹಿಂಗಂತಾರೆ ಅಂತ ಗೊತ್ತು, ಇವರಿಗೆ ಚಿಕ್ಕ ಪುಟ್ಟ ತಪ್ಪುಗಳನ್ನು ದೊಡ್ಡದು ಮಾಡಿ ನನ್ನನ್ನು ಏನೋ ಒಂದು ಬೈಯೋದೇ ಇವ್ರ ಬಟ್ ಈ ಎಲ್ಲ ವರ್ತನೆಗಳಿಗೂ ಮೀರಿ ನನ್ನ ಸಂತೋಷ ನಾನೇ ಕಂಡುಕೊಳ್ಬೇಕು. ಅಯ್ಯೋ ನನ್ನ ಗಂಡ ಬದಲಾಗಲಿ ಆಮೇಲೆ ನಾನು ಸಂತೋಷವಾಗಿರ್ತೀನಿ ಅಂದ್ರೆ ನಿಂಗೆ ಗುಂಡಿಗೆ ಹೋದ್ರೂ ಸರಿವೋ ಅಲ್ಲ. ಇಲ್ಲ ರೀ, ಈಗ ನಿಮ್ದು ಕೇಳಿದ್ಮ ಮುಂಚೆ ಏನಿತ್ತು ಎಲ್ಲ ಚೆನ್ನಾಗಿತ್ತು, ಹಿಂಗಾಗೈತಿ, ಹೆಂಗ್ ಚೇಂಜ್ ಮಾಡ್ಬೇಕು ಅನ್ನೋದೈತಿ. ಈಗ ನಿಮ್ದು ಕೇಳ್ತಾ ಇದ್ದೀನಲ್ಲ, ಇವಾಗ ನಂದೆಲ್ಲ ದಾಟ್ ಹೋಗಿನಿ. ಈಗ ಮಕ್ಕಳ ಭವಿಷ್ಯ ಕಟ್ಟಿಬಿಟ್ರೆ ನಂದು ಮುಗೀತು. ದೇವ್ರು ನಾನು, ನನಗ್ ಬೇರೆ ಯಾವ್ದು ಇಲ್ಲ, ಈ ತರ ಹೊರಟು ಬಿಟ್ಟಿನ್ರಿ ಈಗ ನಾನು. ಗಂಡನ ವಿಚಾರ ತುಂಬಾ ತಲೆಗೆ ತಗೊಳ್ಬೇಡ. ನಿನ್ನ ಬದುಕು ನೀನು ನೆಡ್ಸ್ಕೊ, ಮಕ್ಕಳ ಕಡೆ ಗಮನ ಕೊಡು. ಗಂಡನ ವಿಚಾರ ಏನೋ ಬಿದ್ದಂತ ಕಾಲಕ್ಕೆ ಇದು ಯಾವುದನ್ನು ನೆನೆಸ್ಕೊಳ್ಳದೆ ಬಿದ್ದಂತ ಕಾಲಕ್ಕೆ ಸೇವೆ ಮಾಡು. ನಿನ್ನಲ್ಲಿ ಶಕ್ತಿ ಇದ್ರೆ, ಇಲ್ಲಾಂದ್ರೆ ಮಕ್ಕಳು ಮಾಡ್ಕೊಳ್ತಾರೆ. ಈಗ ಈ ಸಮಯ ಏನಂದ್ರವ ತಲೆಯಲ್ಲಿ ಇಟ್ಕೋ, ನೀವು ದುಡ್ದಿದ್ದೀರಿ, ಕಷ್ಟಪಟ್ಟಿದ್ದೀರಿ. ಈಗ ನಿಮ್ಮ ಆತ್ಮವನ್ನು ಶ್ರೀಮಂತಗೊಳಿಸುವ ಸಮಯ. ಅದಕ್ಕೆ ಗುರುಗಳ ಮಾತು, ಮಹಾತ್ಮರ ಮಾತು, ಅವರ ದರ್ಶನ, ಮತ್ತು ನೀವೇ ಧ್ಯಾನ, ಪ್ರಾಣಾಯಾಮ, ಭಗವದ್ಗೀತೆ ತರಗತಿಗಳು, ಇಲ್ಲ ಈಗೇನೋ ಕಾರ್ಯಕ್ರಮ, ಇನ್ನೊಬ್ರು ಕಷ್ಟ ಕೇಳಿ ಅಯ್ಯೋ ಹಿಂಗೆಲ್ಲ ಇದೆ ಜಗತ್ ಅಂದರೆ ಹೋಗುವ ಮುನ್ನ ಬದುಕು ಯಾಕೆ ಸಿಕ್ತು ಅಂದರೆ ಮನುಷ್ಯನಿಗೆ 4 ಹಂತಗಳಿದ್ದ. ಒಂದು, ಹುಟ್ಟಿದಾಗ ಅವನು ಶಿಶು ಅಂದರೆ ಒಂದು ಅಂದರೆ ಶಿಶುತ್ವ,
ಭೃಗುತ್ವ ಅಂದರೆ ಒಂದು ಮಗು ಹುಟ್ಟಿದಾಗ ಅದು ಹೋಗ್ತಾ 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 ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಅದೊಂಥರ ಮಕ್ಕಳನ್ನು ದೇವರು ಅನ್ನೋದು ಸರಿ, ಬಟ್ ಅದಕ್ಕೆ ನಮ್ಮ ಆಧ್ಯಾತ್ಮದಲ್ಲಿ ಇನ್ನೊಂದು ಅರ್ಥ ಇದೆ, ಅವು ಮೃಗಗಳಿಗೆ ಸಮಾನ. ಯಾಕಂದರೆ ಒಳ್ಳೆಯದು ಕೆಟ್ಟದ್ದು ಅವು ಗೊತ್ತೇ ಇರಲ್ಲ. ಅಂದರೆ ಮೊದಲು ಮೃಗತ್ವ. ಒಂದು ಮಗುವಿಗೆ ಅದು ಅದು ಗ್ಲಾಸ್ ಕೆಳಗಡೆ ಬೀಳಿಸಬಾರ್ದು, ಅಥವಾ ಅದು ಮುಟ್ಟಬಾರ್ದು, ಇದು ಗೊತ್ತೇ ಇರಲ್ಲ. ಅಂದರೆ ಪ್ರಾಣಿಗಳು ಹೇಗೋ ಮಕ್ಕಳು ಹಾಗೆ. ಮೃಗತ್ವದಿಂದ ನಿಧಾನಕ್ಕೆ ಮನುಷ್ಯತ್ವ. ಅಂದರೆ ಇದು ಸರಿ ಇದು ತಪ್ಪು ಅಂತ ಗೊತ್ತಾಗುತ್ತೆ. ಒಂದು ಹಂತ ಮದುವೆ ಆಗ್ತಾರೆ, ಅಥವಾ ಅಂದರೆ ಮೃಗತ್ವದಿಂದ ಮನುಷ್ಯತ್ವ, ಕಡೆಗೆ ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗ್ಬೇಕು. ಕೆಲವೊಬ್ರು ಮನುಷ್ಯರೇ ಆಗಲ್ಲ, ಬರೀ ಮೃಗವಾಗಿ ಹುಟ್ಟು ಮೃಗವಾಗೇ ಸತ್ತುಬಿಡ್ತಾರೆ. ಇನ್ನು ಕೆಲವೊಬ್ರು ಮೃಗದಿಂದ ಮನುಷ್ಯತ್ವಕ್ಕೆ ಬರ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಆದರೆ ಕೆಲವರು ಮಾತ್ರ ಮನುಷ್ಯತ್ವವನ್ನು ಮೀರಿ ದೈವತ್ವಕ್ಕೆ ಬರ್ತಾರೆ. ಆ ದೈವತ್ವಕ್ಕೆ ಬಂದು ಸಾಯಬೇಕು ಅಂದರೆ ದೇವರೇ ಆಗಿ ಸಾಯ್ತಾನ ಅವನು ಸಾಯ್ಬೇಕಾದ್ರೆ. ಯಾರ ಬಗ್ಗೆನೂ ದ್ವೇಷ ಇರಲ್ಲ, ಯಾರ ಬಗ್ಗೆನೂ ಅತೃಪ್ತಿ ಇರಲ್ಲ. ಇದ್ದಷ್ಟು ಸಮಯ ಒಳ್ಳೆಯದೇ ಹೇಳಿ, ಒಳ್ಳೆಯದೇ ಮಾಡಿ, ಒಳ್ಳೆಯದೇ ನೋಡಿ, ಒಳ್ಳೆಯದೇ ಕೇಳಿ, ಎಲ್ಲ ಜಗತ್ತು ಅವನಿಗೆ ಸನ್ಮಾನ ಮಾಡ್ತೋ ಬಿಡ್ತೋ, ಬಟ್ ಅಂತರಾತ್ಮದಿಂದ ಅವನು ದೇವರಾಗಿ ಬದುಕೋಗಿರ್ತಾನೆ. ಇವತ್ತಿನ ಲೋಕ ಬೇರೆ ಇದೆ. ಹೊರಗಡೆ ನಾಟಕ ಮಾಡೋರಿಗೆ ಸನ್ಮಾನ ಮಾಡ್ತಾರೆ, ಒಳಗಿನಿಂದ ಶುದ್ಧ ಇರೋರಿಗೆ ಯಾರಿಗೂ ತಿಳಿದಲ್ಲ, ಅವರು ಒಳಗಡೆಯಿಂದ ದೈವತ್ವರಾಗೇ ಇರ್ತಾರೆ, ಬಟ್ ಹೊರಗಡೆ ಕಾಣಲ್ಲ. ಯಾಕಂದರೆ ಅವರು ಡಂಬಾಚಾರ ತೋರಿಸ್ಕೊಂಡು ಓಡಾಡಲ್ಲ ಅವರು. ಹೌದು, ನಿಜ. ನನಗ ಅದೇ ಇದು ರೀ ಬಹಳ ಇಷ್ಟ. ಬೇಡ ತಾಯಿ. ಈಗ ನೋಡುವ, ಇವನ್ ನನ್ನ ಬದುಕಲ್ಲಿ ನನ್ನ ಗುರುಗಳು ಅಥವಾ ನನ್ನ ಕೃಷ್ಣ ನನಗೆ ಬೋಧನೆ ಆಗಿರೋದು, ಇಲ್ಲಿ ಜನರಿಗೆ ಹೇಳ್ತೀನಿ ಪ್ರೀತಿಯಿಂದ ಅವ್ರ ಕಷ್ಟದಲ್ಲಿ. ನೋಡುವ, ಈಗ 11 ಗಂಟೆ ನಾನು ನಿನ್ನ ಮಗನಾಗೋ, ನಿನ್ನ ಅಣ್ಣ ತಮ್ಮನಾಗೋ, ನಿನ್ನ ಗುರುವಾಗೋ, ಯಾವುದೋ ರೀತಿಯಲ್ಲಿ ನಿನ್ನ ಕಷ್ಟ ನನ್ನ ಕಷ್ಟ ಇದು ಮುಗಿಯೋವರೆಗೂ. ಅದಾದಮೇಲೆ ನನ್ನ ಪಾಡಿಗೆ ನಾನು ಯಾವತ್ತು ಎಲ್ಲೂ ಯಾರು ನನಗೇನೋ ಬಂದು ಉಪಕಾರ ಮಾಡಲಿ, ಅದು ಮಾಡಲಿ, ಇದು ಮಾಡಲಿ ಏನೂ ಇಲ್ಲವ. ನಿನ್ನಂತ ಆ ಸ್ಥಾನದಲ್ಲಿ ನಿನ್ನ ದುಃಖದಲ್ಲಿ ನಾನು ನಿಂತು ಅದಕ್ಕೇನೋ ಒಂದು ಹೇಳಿ, ಒಳ್ಳೆ ರೀತಿಯಲ್ಲಿ ನಿನಗೆ ಒಳ್ಳೆ ಮಾತು ಹೇಳಿ ನಾನು ನಿರ್ಗಮಿಸ್ಬಿಡ್ತೀನಿ. ನಾನು ಇದರಿಂದ ಆಚೆ ಆಶ್ರಮಕ್ಕೆ ಯಾರೋ ಜನ ಬಂದ್ರೆ ಪ್ರೀತಿಯಿಂದ ಇರ್ತೀನಿ, ಹೊರಗಡೆ ಶಾಲಾ ಕಾಲೇಜಿಗೆ ಹೋಗ್ತೀನಿ, ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡ್ತೀನಿ. ಅದು ಬಿಟ್ಟರೆ ನನ್ನ ಪಾಡಿಗೆ ನಾನು ಇರ್ತೀನಿ. ನನ್ನ ವೇಷದಿಂದ ನನ್ನನ್ನು ಜ್ಞಾನಿ ಅಂತ ಗುರುತಿಸೋಕ್ಕಾಗಲ್ಲ. ಯಾಕಂದರೆ ನಾನು ಒಬ್ಬ ಕಂಪ್ನಿಗೆ ಹೋಗೋ ಎಂಪ್ಲಾಯಿ ಥರ ಕೆಲವೊಮ್ಮೆ ಚೆನ್ನಾಗಿರೋ ಒಳ್ಳೆ ಮಾಡ್ರನ್ ಡ್ರೆಸ್ ಹಾಕಿರ್ತೀನಿ, ಕೆಲವೊಮ್ಮೆ ನಾನು ಸ್ವಾಮೀಜಿ ಥರ ಡ್ರೆಸ್. ನನ್ನನ್ನು ನೀವು ವೇಷದಿಂದ ಅಳಿಯೋಕೆ ಆಗೋದೇ ಇಲ್ಲ. ಆಗಲ್ಲ ರೀ, ಸಾಧ್ಯ ಇಲ್ಲ. ನೀವು ವಯಸ್ಸಾದವನು ಅಂದ್ಕೊಂಡ್ರೆ ವಯಸ್ಸಾದವನು, ಚಿಕ್ಕ ಹುಡುಗ ಅಂದ್ಕೊಂಡ್ರೆ ಚಿಕ್ಕವನು. ನೀವು ಜ್ಞಾನವನ್ನು ವೇಷದಿಂದ ಆಗಲಿ, ಅಥವಾ ಬಣ್ಣದಿಂದ ಆಗಲಿ, ಅಥವಾ ಅವನ ಹೊರಗಿನ ಕೆಲವು ನಡವಳಿಕೆಯಿಂದ ಆಗಲಿ ಕಂಡುಹಿಡಿಯೋಕ್ಕಾಗಲ್ಲ. ನಾನಿಷ್ಟೇ ತಾಯಿ, ನಿಮ್ಮ ಈ ಸಮಸ್ಯೆಯನ್ನು ಗಂಟೆಗಟ್ಟಲೆ ನಾನು ಕೇಳಿ, ಅದರ ಅರ್ಥ ನನಗೇನೂ ಸ್ವಾರ್ಥ ಇಲ್ಲ. ನೀವು ಈ ವಯಸ್ಸಲ್ಲಿ ನನಗೆ ಆ ಸ್ಥಾನ ಕೊಟ್ಟು ಅಥವಾ ಆ ಜ್ಞಾನಕ್ಕೆ ಹಸಿವಿನಿಂದ ಇದ್ದೀರಾ ಅಂದರೆ ಬೆಳಿಗ್ಗೆ ತಕ್ಕ ಮಾತಾಡಿದ್ರು ಏನು ತೊಂದರೆ ಇಲ್ಲ. ಯಾಕಂದ್ರೆ ಅದಕ್ಕೆ ಅದು ಒಂದು ಕಾಲ ಇದೆ ಅಲ್ಲ. ಅಜ್ಞಾನಿಗಳಾದ್ರೆ 100 ವರ್ಷ ಆದ್ರೂ 3 ವರ್ಷದ ಮಗುವಿನ ಮಾತು ಕೇಳಲೇಬೇಕಂದಂಗ ನೀವು ಆ ತರ ಸುಜ್ಞಾನಿಗಳಿದ್ದೀರಿ. ನೀವು ಅಜ್ಞಾನವನ್ನು ಓಡಿಸುವಂತ ಒಂದು ಗುರು ನಿನಗ್ ಮಹಿಮೆ ಬಂದಿದ್ದೋ ಆ ಗಾಡ್ ಗಿಫ್ಟ್ ರೀ. ಬಹಳ ನಿಮ್ದು ಕೇಳ್ತಾ ಇದ್ರೆ ನನ್ಗೊಂಥರ ಅನಿಸ್ಬಿಡುತ್ತೆ. ನಾನು ಎಷ್ಟು ಈಗ 28 ವರ್ಷ ಸರ್ವಿಸ್ ಎಲ್ಲ ಮಕ್ಕಳ ಜೊತೆ ಎಲ್ಲೇನ್ ಮಾಡಿದ್ದೆ, ನನ್ಗೊಂಥರ ಅನಿಸ್ಬಿಡ್ತದೆ. ಈ ತರ ಮಕ್ಕಳನ್ನು ಅದರಲ್ಲ ಜಗತ್ತಿನಲ್ಲಿ ಅಳಲು ಮಾಡುವ ಮಕ್ಕಳೇ ಬಾಳ ನಿಮ್ಮ ಏಜಿನವ್ರು ಹಾಳು ಮಾಡ್ತಾ ಇದ್ದ ತಾಯಿ ತಂದೆ ಅನ್ನೋದೇ ಒಂಥರ ಅವ್ರಿಗೆ. ಅವರು ಚಟಕ್ಕೆ ಅವ್ರು ಜಾಸ್ತಿ ಬಲಿಯಾಗೋ ಜನ ರೀ ಯುವ ಜನಕರು. ನೀವು ಈ ತರ ಹೇಳಿ ಹೆಂಗ್ ಮಾಡ್ತಿರ್ತೀರಲ್ಲ. ಯುವಕರಿಗೆ ಇದೊಂದು ನಿಮ್ದು ಬಹಳ ಸಂದೇಶ ಒಳ್ಳೇದು. ಆಕ್ಚುಲ್ ನಾನ್ ಮಾತಾಡ್ಲಕತ್ತೀನಂದ್ರೆ ನನ್ ಮಗನ್ ಸರಿನೇ ನೀವು ಮಗು. ಅದನ್ನ ಕಷ್ಟ ಹೇಳುವಂತ ಅದಕ್ಕೆ ಸಮಸ್ಯೆ ನಿಮ್ಮಿಂದ ಪರಿಹಾರ ಸಿಗ್ತದ ನಾನ್ ಮಾತಾಡ್ತಾ ಇದ್ದೀನಿ. ಸತ್ಯನಮ್ಮ, ಈ ಜಾಗದಲ್ಲಿ ಕೂತಾಗ ನಾನು ಈಗ ಹೌದು ನೀವು ವಯಸ್ಸಲ್ಲಿ ದೊಡ್ಡವರು, ಕೆಲವೊಮ್ಮೆ ನಾನು ಅಧಿಕಾರಯುತವಾಗಿ ಮಾತಾಡಿರ್ತೀನಿ. ಕಾರಣ ಚಿಕ್ಕವನು ದೊಡ್ಡವನಿಲ್ಲ. ಧರ್ಮ ಹೇಳಬೇಕಾದ್ರೆ ಅಥವಾ ಅನ್ಯಾಯಗಳನ್ನು ಅಥವಾ ಕೆಲವೊಂದನ್ನು ತಿಳಿಸಬೇಕಾದ್ರೆ ಅಯ್ಯೋ ಅವರು ದೊಡ್ಡವರು ಅಂತ ನನ್ನ ಮನಸ್ಸಲ್ಲಿ ಬಂದ್ಬಿಟ್ರೆ ನಾನು ಕೆಲವೊಂದನ್ನು ಮುಚ್ಚಿಟ್ಬಿಡ್ತೀನಿ. ಇಲ್ಲ ಹೇಳಕ್ ಆಗಂಗಿಲ್ಲ. ದೊಡ್ಡವ್ರನ್ನು ಕೂಡ ನೀವು ತಾವು ಅಂತಲೇ ಕಾರಣ ಅಂದ್ರೆ ಅವ್ರ ಅದ್ ಏನೋ ತಪ್ಪು ಅಲ್ಲಿ ನಡೆದಿದೆ ಅಂದಾಗ ನನಗೆ ಆ ವ್ಯಕ್ತಿಯ ದೇಹದ ವಯಸ್ಸು ಮುಖ್ಯ ಅಲ್ವೇ ಅಲ್ಲ. ನಾನು ಆತ್ಮವನ್ನ ಬೆಳಕಿನ ಕಡೆ ಕಳಿಸಬೇಕು ಅಂದ್ರೆ ಕೆಲವೊಂದು ಕಟುವಾಗಿ ನುಡಿದಿರ್ಬೇಕು ನಾನು.
ಕಟುವಾಗಿ ನುಡಿದ್ರೆ ಅದಕ್ಕೆ ಅರ್ಥ ಸಿಗುತ್ತೆ ರೀ. ನೀವು ಕೆಲವೊಂದ್ ಸಾರಿ ಹತ್ತಿರ್ತಿರಲ್ಲ, ಅದು ಬಹಳ ಚೆನ್ನಾಗಿ ಮಾತಾಡ್ತಾ ಇರ್ತೀರಿ ನೀವು, ಅವ್ರಿಗೆ ಅದ್ರದ್ದು ಇಫೆಕ್ಟ್ ಆಗ್ಬೇಕಾದ್ರೆ ಆ ತರ ಮಾತಾಡಿದ್ರನ್ನ ಇಫೆಕ್ಟ್ ಆಗುತ್ತೆ, ಇದಕ್ಕೆ ಆಗಂಗಿಲ್ಲ. ಹಾಗಾಗಿ ಗಂಡನ ವಿಚಾರ, ಮಗಳ ವಿಚಾರ, ಇವೆರಡು. ಗಂಡನ ವಿಚಾರ ಯಥಾವತ್ತು ಅದು ಹೋಗ್ಲಿ, ಅದು ನಿನ್ನ ಕಂಟ್ರೋಲ್ ಆಗಿಲ್ಲವ, ಅದು ಮುಂದಿನ ಒಂದು 6 ವರ್ಷ ಆದಮೇಲೆ ಅದು ಬದಲಾಗುತ್ತೆ. ಗಂಡನ ವಿಚಾರ ಮಗಳ ವಿಚಾರ ಬಂದಾಗ ಅಂದರೆ ಗಂಡನ ವಿಚಾರ ಹೆಂಗೆ ಬದಲಾಗುತ್ತೆ ಅಂದರೆ, ಮೊದಲೇ ಹೇಳ್ಬಿಟ್ಟಿರ್ತೀನಿ, ಅದು ಕಾಲದ ಹೊಡೆತ. ಒಂದು ರಸ್ತೆಯಲ್ಲೇನೋ ಆಗ್ಬೋದು ಅಥವಾ ಏನು, ಅದು ಕೆಳಗಡೆ ಬಿದ್ದೇ ಸರಿ ಹೋಗಬೇಕೇ ಹೊರತು ಇನ್ಯಾವ ರೀತಿಯೂ ಸರಿ ಹೋಗಲ್ಲ. ಬಟ್ ಭಗವಂತ ಅದಕ್ಕೆ ಯಾವುದೇ ರೀತಿ ತೀರಾ ತೊಂದರೆ ಆಗದಂಗೆ ಕಾಪಾಡಲಿ. ಬಟ್ ನಿನ್ನ ತಾಳಿ ಭಾಗ್ಯ ಇರುತ್ತೆ, ಒಳ್ಳೆಯದಾಗಲಿ. ಬಟ್ ಮಗಳ ವಿಚಾರವಾಗಿ ಯಥಾವತ್ತು ಅಲ್ಲಿ ಕಳಿಸೋದೇ ನಿಮ್ಮ ಉದ್ದೇಶ. ಮತ್ತು ಆಕೆಯಲ್ಲಿ ನೀನು ಹೀಗಿರಬೇಕು, ತುಂಬ ಮೃದುವಾದರೆ ಒಳ್ಳೆಯದಲ್ಲ. ನಿನ್ನ ಗಂಡನನ್ನು ನೀನು ಸುಖಪಡಿಸಿ ಸಂತೋಷಪಡಿಸಿ ಅವರಿಗೆ ನೆಮ್ಮದಿಯನ್ನು ಕೊಟ್ಟು, ಅವ್ರದ್ದು ಏನೇ ಹೊರಗಡೆ ವಿಚಾರಗಳಿಗೆ ಕೆಲವೊಮ್ಮೆ ಚರ್ಚೆ ಆಗಬಹುದು, ಆದರೆ ನೀನು ಆ ಟೈಮಲ್ಲಿ ಎದುರ್ಕೊಳ್ಬಾರ್ದು. ಎಲ್ಲಿ ಏನಾಗ್ಬಿಡುತ್ತೋ. ಇಲ್ಲ, ಒಂದು ಹೆಣ್ಣು ತನ್ನ ಮೋಹ, ಪ್ರೀತಿ, ಕಾಳಜಿಯಿಂದ ಎಂಥ ರಾಕ್ಷಸನನ್ನು ಬದಲಾಯಿಸ್ಬೋದು. ಪ್ರಯತ್ನ ಮಾಡಿ ನೋಡ್ಬೇಕಷ್ಟೇ. ಅದು ಮಾಡದೇನೆ ಒಮ್ಮೆಲೆ ಬಿಡಿಸ್ಕೊಳ್ಳೋ ಯೋಚನೆ ಬಂದುಬಿಟ್ರೆ ಅದು ಆ ದಾಂಪತ್ಯಕ್ಕೆ ಮಾಡಿದ ದ್ರೋಹ. ಇದೇ ಕಾರಣಕ್ಕೆ ಮುಂದೆ ಯಾವ ಒಳ್ಳೆ ಕಡೆ ನೆಲೆ ನಿಲ್ಲಲಿಕ್ಕೆ ಬಿಡೋದೇ ಇಲ್ಲ ಕರ್ಮಗಳು. ಹೌದು, ಕರೆ ನಿಜ. ಹಂಗ ಮಾಡಿ ನನಗ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಸಾಧ್ಯವಾದ್ರೆ ಬೆಳಿಗ್ಗೆ ಹೊತ್ತು ಮಗಳನ್ನು ಒಮ್ಮೆ ನನ್ಗತ್ರ ಮಾತಾಡ್ಸು. ಈ ಕಾಲ ಸಿಗ್ತಾ ಇರಂಗಿಲ್ಲ ಅದಕ್ಕೆ ಈ ತರ ಮಾಡಿದ್ರಾಗಲ್ಲ. ಇಲ್ಕೋ ನಂಬರ್ ಈಗ ಮಾಡಿದ್ಯಲ್ವ, ಅದಕ್ಕೊಂದು ವಾಟ್ಸಪ್ ಮಾಡು. ನಮಗೊಂದು ಸಮಯ ಬೇಕು ಅಂತ ಕೇಳಿ ಬೆಳಿಗ್ಗೆ 11:45 1 ಗಂಟೆವರೆಗೂ ಕೌನ್ಸಿಲಿಂಗ್ ನಡೀತವೆ ಪ್ರತಿದಿನ. 11ರಿಂದ ಅವರೇ ಸಮಯ ಕೊಡ್ತಾರೆ. ನಮ್ಮವ್ರಿಗೆ ನೀವು ಒಂದು ಮೆಸೇಜ್ ಮಾಡಿ ಅಷ್ಟೇ, ನಾನು ಈ ತರ ಗುರುಗಳ ಹತ್ರ ಮಾತಾಡಬೇಕು, ಪರ್ಸನಲ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿ ಅವರು ನಿಮಗೆ ಒಂದು ತಿಂಗಳು ಅಥವಾ 1-2 ವಾರ ಬಿಟ್ಟು ನಿಮ್ಗೊಂದು ಸಮಯ ಕೊಡ್ತಾರೆ. ಆಯ್ತಾ? ಬೆಳಿಗ್ಗೆ ಹೊತ್ತೇ ಇರುತ್ತೆ. ಬೆಳಿಗ್ಗೆ 11:45 ಶುರುವಾಗುತ್ತೆ, 1-1:30ವರೆಗೂ ನಡೆಯುತ್ತೆ. ಆವಾಗ ಮಗಳ ಹತ್ರ ಮಾತಾಡಿದಾಗ ನನಗಿನ್ನೂ ಕ್ಲಾರಿಟಿ ಸಿಗುತ್ತೆ. ಆಕೆಯ ಧ್ವನಿ ಅಥವಾ ಆಕೆಯ ಆತಂಕ ಎಲ್ಲ ನನ್ನ ಅರಿವಿಗೆ ಬಂದ್ರೆ ಅದಕ್ಕಿಂತ ಮುಂಚೆ ಸ್ವಾಮೀಜಿನ ಇನ್ನೊಂದು ರಿಕ್ವೆಸ್ಟ್, ನನ್ ಮಗನಿಗೆ ನಿಮ್ ಆಶ್ರಮಕ್ಕೆ ತಂದು ಹೇಳಿದ್ರ ಅವನ್ ಮಾತು ಅವಳೆಲ್ಲ ಕೇಳ್ತಾ ಇರ್ತಾಳ. ಅದಕ್ಕೆ ಅವನಿಗೆ ಹಚ್ಚಿದ್ರನ್ನ ಬೇಗ ಸರಿ ಹೋಗ್ಬಹುದು. ಅದು ನನ್ನ ವಿಚಾರ ಇದೆ. ಅವನ ಅಲ್ಲೇ ಮಂಡ್ಯಲ್ಲಿ ಮಕ್ಕಳು ಮಗ ಈ ವಿಚಾರವನ್ನ ತುಂಬಾ ನಿರ್ಲಕ್ಷ್ಯದಿಂದ ನೋಡುವ ವ್ಯಕ್ತಿತ್ವವಾದ್ರೆ ಈ ಮಾತುಗಳು ಆತನಲ್ಲಿ ಕೆಲಸ ಮಾಡಲ್ಲ. ನಿರ್ಲಕ್ಷ್ಯ ಅಲ್ಲ ರೀ, ಮಕ್ಕಳೆಲ್ಲ ನಂಬಿಕೆ ಜಾಸ್ತಿ ರೀ ನಮ್ಮಲ್ಲಿ ಮಕ್ಕಳಿಗೆ. ನಮಗೆಲ್ಲ ದೇವರ ವಿಚಾರ ಅಲ್ಲ. ಈ ಜಾಗದಲ್ಲಿ ಇಲ್ಲಿಂದ ಬರೋ ವಿಚಾರಗಳ ಬಗ್ಗೆ ಅವ್ರು ಮೊದ್ಲೇ ಕೇಳಿರ್ಬೇಕು. ಇದು ಯಾವ ತರ ಕಾರ್ಯಕ್ರಮ ಅಥವಾ ಇಲ್ಲಿ ಏನ್ ನಡೀತಾ ಇದೆ ಗೊತ್ತಿದ್ರೆ ಮಾತ್ರ ನನ್ನ ಮಾತಿಗೆ ಅಲ್ಲಿ ಗೌರವ ಸಿಗುತ್ತೆ ಅಥವಾ ಬೆಲೆ ಸಿಗುತ್ತೆ. ಅದು ಗೊತ್ತಿಲ್ಲ ಕೆಂದ್ರಿ ಬಾರಿಸ್ದಂಗ ಆಗ್ಬಿಡುತ್ತೆ ಕತೆ. ಇರ್ಲಿಲ್ಲ, ಅವ್ರಿಗೆ ಅದ್ ಹಾಕಿ 1-2 ಸಲ ಹೇಳಿ ಅವ್ನ ಅಲ್ಲೇ ಮಂಡ್ಯಕ್ಕಿದ್ದಿದ್ರಿ ನನ್ ಮಗ ಮಂಡೆ. ಸೊ ಅದೆಲ್ಲ ತೋರಿಸ್ಬಿಟ್ಟು ಆಮೇಲೆ ಆತನ ಮನಸ್ಸಿಗೆ ಒಪ್ಪಿಗೆ ಅನ್ಸಿದ್ರೆ ಖಂಡಿತ ಮಾತಾಡ್ತೀನವ. ಹೌದೌದ್ರಿ, ಅದೇ ಮಾಡ್ತೀನಿ. ಮಾತಾಡ್ಬಿಡುತ್ತೆ. ನನ್ನ ಮಾತಿಗೆ ಗೌರವ ಬೇಕು ಅಂದ್ರೆ ಮೊದಲು ನನ್ನ ವ್ಯಕ್ತಿತ್ವದ ಬಗ್ಗೆ ಅವ್ರಿಗೆ ಗೌರವ ಇರಬೇಕು. ನಿಜ ರೀ, ಅಂದ್ರೆ ಗೊತ್ತಾಗುತ್ತೆ ಬೇಗ. ಹೌದು, ಈಗ ನಿಮಗೆ ಸ್ವಯಂ ನನ್ನ ಕುರಿತೇ ಒಂದು ಪ್ರೀತಿಯ ಭಾವನೆ ಬಂದಿದ್ರಿಂದ ನನ್ನ ಮಾತುಗಳು ಕೂಡ ಸ್ವಯಂ ನಿಮಗೆ ದಿವ್ಯ ಔಷಧಿ ತರನೇ ಕಾಣುತ್ತೆ. ಇಲ್ಲ ನಿಜ ರೀ, ನನ್ ಬಹಳ ಇದು ಆಗ್ಬಿಟ್ಟಿದ್ದೆ. ಮಗಳದೊಂದಾಯ್ತು, ಯಜಮಾನ್ರದ ಹೆಂಗಾದ್ರೂ ನಾನ್ ಸಂಭಾಳ್ಸ್ಕೊಂಡ್ ಹೊಂಟಿದ್ದೆ. ಅವರು ನನ್ಗ ಅಪೋಸ್ ಮಾಡ್ತಾ ಇದ್ದಾರ. ಏನ್ ಮಾಡಿದ್ರ ಮಾಡ್ಲಪ್ಪ, ಇಲ್ಲಿ ದೇವ್ರೆ ನಮ್ಗ ಕಷ್ಟದಿಂದ ಪಾರ್ ಮಾಡೋದ್ರಾಗ ಇದು ಮಗಳದೇ ಒಂದು ನನ್ನ ಕಷ್ಟ ಬಾಳ. ಅವಳು ಏನೇ ಆಗ್ಲಿ ಸ್ವಾಮೀಜಿ, ನಿಮ್ ಬಾಯಿ ನಿಮ್ ಏನ್ ಬರ್ತದ ನನಗ ಒಟ್ಟ ಅಲ್ಲಿ ಬಾಳೆ ಮಾಡ್ಲೇಬೇಕನ್ನೋ ನನ್ನ ಆಸೆ. ಅದಕ್ಕೆ ಏನ್ ಹಾರೈಸ್ತೀರಿ ಹಾರೈಸಿ, ನಿಮ್ ಬಿಟ್ಟಿಸಿ. ನಾನು ಹೇಳಿದ್ದೀನಿ, ಖಂಡಿತ ಆಗುತ್ತೆ. ಮಗಳು ಸಹಜವಾಗಿ ಸ್ವಲ್ಪ ಹೇಗೆ ಚಿಕ್ಕ ಮಕ್ಕಳು ಕತ್ತಲೆಯಲ್ಲಿ ಬಿಳಿ ವಸ್ತುವನ್ನು ನೋಡಿದಾಗ ಹೆದರುತ್ತಾರೋ ಹಾಗೆ ಸಹಜವಾಗಿ ಆಕೆಗೆ ಇದು ಹೊಸ ಅನುಭವ ಆಗಿರೋದ್ರಿಂದ ಸ್ವಲ್ಪ ಗೊಂದಲ ಆಗಿದೆ ಅಷ್ಟೇ. ಆಯ್ತಲ್ಲ, ಇದನ್ನ ನಾವು ತೀರಾ ಆಕೆಯ ಅಂತಿಮ ಅಭಿಪ್ರಾಯ ಅಂತ ತಗೊಳ್ಳೋದು ಬೇಡ. ಸಹಜವಾಗಿ ಭಯ ಆದಾಗ ಹೆಂಗ್ ವ್ಯಕ್ತಪಡಿಸ್ತೀವೋ ಆಕೆನು ವ್ಯಕ್ತಪಡಿಸಿದ್ದಾಳಷ್ಟೇ. ಅದನ್ನ ತಿಳಿದವರು ಹಿಂಗಲ್ಲಪ್ಪ ಹಿಂಗೆ ಅಂತ ಮಾರ್ಗದರ್ಶನ ನೀಡಬೇಕು. ಸೊ ಅಣ್ಣನ ಮಾತು ಕೇಳ್ತಾರೆ ಅನ್ನೋದಾದ್ರೆ ಅಣ್ಣ ಅದನ್ನ ಬಹಳ ಮುಖ್ಯ ಪಾತ್ರ ವಹಿಸಿ
ಇಲ್ಲವ್ವ, ಈಗ ನಾನು ನೋಡ್ಕೊಂಬಿಡ್ತೀನಿ, ನಮಗೇನು ಕಡಿಮೆನಾ, ಇವೆಲ್ಲ ಒಂದು ಹೆಣ್ಣಿನ ಜೀವನದಲ್ಲಿ ಬರಲ್ಲ. ಹಂಗಾಡು ಆಡಬಾರ್ದು ಆ ಮಾತುಗಳು. ಅದೆಲ್ಲ ನಾನು ಅವ್ನಿಗೆ ಹೇಳ್ಬಿಟ್ಟಿನಿ, ನೋಡಪ್ಪ ನಿಮ್ದು ಓದು ಲೈಫ್, ನಿಮ್ಗ ಸಮಾಜ ನೋಡಿಲ್ಲ, ನಿಮ್ಗೀಗ ನಿಂಗೆ ಹೆಂಗಿದ್ದಿ ನಿನಗ್ ಬೇರೆದು ಕಾಣ್ತಾ ಇರಲ್ಲ, ಜೀವನ ಅನ್ನೋದೇ ಬೇರೆ. ಈಗ ನನ್ನ ಮನೇಲೆ ನನ್ ಪರಿಸ್ಥಿತಿ ನೋಡ್ತಿರಲ್ಲ ನೀವು, ನಾನ್ ಬಿಟ್ಟು ಹೋಗಕ್ ಬರಲ್ಲ ಅಪ್ಪಗ, ಬೈದ ನಾ ಉತ್ತರ ಕೊಡಕ್ ಬರಂಗಿಲ್ಲ, ಎಷ್ಟೇ ಬೈದಾಡಿದ್ರು ನಾನ್ ಬೆಳಗ್ಗೆ ಅವ್ರ ಸಮಾಧಾನ ಇದ್ದಾಗ ಯಾಕ್ರಿ ಈ ತರ ಚಲೋ ಅಲ್ಲ ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ, ಅದು ಸಂಸಾರ ಪ್ರಶ್ನೆ, ನಿಮ್ಮ ಬಾಳ್ವೆ ಹಾಳಾಗ್ತಿತ್ತು, ಅದಕ್ಕೆ ನಾನ್ ಇಲ್ಲಿ ಇರ್ಲಾಕ ನನ್ಗೆ ಯಾವ್ದು ಇಲ್ಲ. ನಾನು ಎಲ್ಲಿ ಲಾಸ್ಟ್ ಅವ್ರಿಗೆ ಏನ್ ಹೇಳ್ಬಿಟ್ಟಿನಿ ಹುಡುಗನ್ನು, ನನಗ್ ಯಾವ್ದಾರೆ ಆಸೆ ಐತೆ ತಿಳ್ಕೊಬೇಡ್ರಿ, ನಾನ್ ಸತ್ರು ನನ್ ಮನ್ ಖರ್ಚು ಗೌರ್ಮೆಂಟ್, ನಾನ್ ದುಡ್ದಿನಿ ಕುಡಿತದ, ಹಿಂದ್ ಉಳಿಸಿನ್ ಮನಂಗಿಲ್ಲ ಬಿಟ್ಟಿನ್ ಮನಂಗಿಲ್ಲ, ಆದ್ರೆ ಒಂದು ಮಾನವೀಯತೆಯಿಂದ ಬದುಕೀನಿ, ಯಾರ್ ಬೇಕಾದವ್ರು ಬರ್ಲಿ ಉತ್ತರ ಕೊಡ್ತೀನಿ, ಯಾವುದೇ ತಪ್ಪಿರ್ಲಾರ್ದ ಆಗೀನಿ. ಈಗ ತಪ್ಪಾಗಿತ್ತಂದ್ರ ತದ್ಕೊಂಡ್ ಹೋಗುದ್ ನಿನ್ ಕೆಲ್ಸ, ನೀನ್ ಹೆಂಗಿದ್ದಿ ನಿನಗ್ ನಾಲೆಜ್ ಇಲ್ಲ, ಫಸ್ಟ್ ಅಲ್ಲಿ ಬದುಕಲೇ ಬೇಕಂತ ಹೇಳಿ. ಈ ವಿಚಾರದಲ್ಲಿ ಮಗಳಿಗೆ ಅಲ್ಲೇ ಅಥವಾ ಗಂಡನ ಮನೆಯೇ ಸ್ಥಿರ, ಆಕೆ ಅಲ್ಲಿಗೆ ಹೋದ್ರೆ ಖಂಡಿತ ಚೆನ್ನಾಗಿ ಆಗ್ತಾಳೆ. ಅದಕ್ಕೇನಾದರೂ ಒಂದು ವೇಳೆ ಮಗಳಿಗೋ ಮಗನಿಗೋ ಕೌನ್ಸಿಲಿಂಗ್ ಬೇಕು ಅಂದರೆ, ಸೊ ಆ ನಂಬರ್ ನಾನು ಹೇಳಿದ ಪ್ರೊಸೀಜರ್ ಫಾಲೋ ಮಾಡಿ ಅವ್ರು ನಿಮಗೆ ಒಂದು ಸಮಯ ಕೊಡ್ತಾರೆ. ಕೃಷ್ಣನ ಅನುಗ್ರಹ ಇದೆ ತಾಯಿ ನಿನಗೆ. ನಿಮ್ಮ ಹೇಳೋದು ನಿಮ್ಗೆ ಮಾತ್ರ ನಾನು ಈ ಪ್ರೀತಿಯಿಂದ ಮಾತು ಹೇಳ್ತೀನಿ, ಎಲ್ಲ ಅನುಭವ ಎಲ್ಲ ನಿಭಾಯಿಸಿದ್ದೀರಿ, ಶ್ರೇಷ್ಠವಾಗಿ ನಿಭಾಯಿಸಿದ್ದೀರಿ. ಇನ್ನು ಮುಂದೆ ನಿಮಗೆ ನೆಮ್ಮದಿ ಇರಬೇಕು. ನನ್ನ ಅದೇ ಆಸೆ, ನನಗೆ ಹಾರೈಕೆ, ನನ್ನ ವಿಶೇಷ ಹಾರೈಕೆ ನಿಮಗೋಸ್ಕರ. ನೀವಿದೆಲ್ಲ ಜಂಜಾಟಗಳು ನಡೀತವೆ, ಅದು ಅದ್ರ ಪಾಡಿಗೆ ನಮ್ಮ ಸ್ವಲ್ಪ ಪ್ರಯತ್ನ ಬೇಕು, ಅದನ್ನ ಹಾಕಿ ಕೈ ಬಿಟ್ಟು ಬಿಡಿ ನಿಮ್ಮ ಪಾಡಿಗೆ. ಬಟ್ ನಿಮ್ಮ ನೆಮ್ಮದಿ, ನಿಮ್ಮ ಆರೋಗ್ಯ, ನಿಮ್ಮ ಸಂತೋಷ ಎಲ್ಲವೂ ಕೂಡ ಪರಮಾತ್ಮನನ್ನು ನೆನೀತಾ, ಮಾತಿಗೂ ಭಗವಂತನನ್ನು ಸ್ಮರಿಸ್ತಾ, ಜಗತ್ತಿಗೆ ಒಳ್ಳೆಯದಾಗಲಿ, ನಿಮ್ಮ ಪ್ರಾರ್ಥನೆಗಳೇ ಸಾಕು ಅವ್ರವ್ರ ಬದುಕನ್ನು ಉದ್ಧಾರ ಮಾಡ್ತವೆ. ಜೊತೆಗೆ ಈ ಆಧ್ಯಾತ್ಮ ಮಾತುಗಳು, ಹೆಣ್ಮಕ್ಳ ಕಥೆಗಳು ಇವೆಲ್ಲ ಕೇಳ್ತಾ ಜೀವನದ ವಿವಿಧ ಆಯಾಮಗಳು, ಯಾಕಂದರೆ ಜೀವನದಲ್ಲಿ 53-54 ವರ್ಷದವರೆಗೂ ಅನುಭವ ಇದ್ದರೂ ಕೂಡ ಇಲ್ಲಿ ಎಷ್ಟೋ ಹೆಣ್ಮಕ್ಳು ಕಥೆಗಳು ಕೇಳಿ ಇದು ಹಿಂಗೈತ ಜಗತ್ತು ಅಂತ ಅನ್ಸ್ಬಿಡುತ್ತೆ ಕೆಲವೊಮ್ಮೆ. ಹೌದು, ನಿಜ ರೀ. ನನ್ಗ ಎಷ್ಟೋ ಕಷ್ಟಗಳಾದ್ರೂ ಒಂಥರ ಇದಾಗಿದ್ದಿಲ್ಲ. ನಿಮ್ದೇನ್ ಕೇಳಾಕತ್ತೀನಲ್ಲ ವಿಡಿಯೋ, ಒಂಥರ ದೇವ್ರದ ಬಗ್ಗೆನೂ ಜಾಸ್ತಿ ನನಗ್ ನಂಬಿಕೆ ರೀ. ಎಲ್ಲರೇ ಹೋಗ್ಬಿಟ್ಟಿರ್ತೀನಿ ಆ ದೇವ್ರಿಗರೆ. ಇವಾಗ ನೋಡಿ ಒಂದಿನ ಹಾಲಿಡೇ ಸಿಗ್ತದಂದ್ರೆ ಅಲ್ಲಿ ಈಗ ಹೋಗಿ ಅಭಿಷೇಕಕ್ಕೆ ಕೊಟ್ಟು ಬಂದೆ ಈಶ್ವರಗ. ಅಲ್ಲಿ ಇನ್ನೊಂದ್ ನಮ್ ತವ್ರ ಮನೆ ಹತ್ರ ಐತೆ, ಅಲ್ಲಿ ಹೋಗ್ಬೇಕಲ್ಲಕತ್ತೀನಿ. ಇನ್ನು ಒಟ್ಟ ನನಗ್ ಒಂದ್ ಸ್ವಲ್ಪ ದೇವ್ರ ಇದ್ದಾನ. ಬೆಳಗ್ಗೆ ಯಾವ ಟೈಮ್ ಆಗ್ಲಿ ನನಗೆ ಎಷ್ಟು ಶಕ್ತಿರ್ತದ ಅಷ್ಟು ಪೂಜಾ ಮಾಡಿ ಗಣೇಶನ್ ದೇವಸ್ಥಾನಗಳಿಗೆ ಒಂದು ಕಡೆ ಹೋಗು, ತೊಂದರೆ ಇಲ್ಲ, ಜ್ಞಾನದ ಕಡೆ ಗಮನ ಕೊಡ್ಬೇಕು. ಅಂತಿಮವಾಗಿ ಭಗವಂತನ ಕಡೆ ನಿಮ್ಮನ್ನು ಕಳಿಸೋದು. ಪೂಜೆ ಪುನಸ್ಕಾರಗಳೆಲ್ಲ ಬದುಕಿದ್ದಾಗ ಮನುಷ್ಯನ ಡಿಸಿಪ್ಲಿನ್ಗೆ ಮಾತ್ರ ಅವು. ಬಟ್ ಬರೇ ಅದು ಒಂದೇ ಅಲ್ಲ ರೀ, ನಾನ್ ಮನೆಯಲ್ಲೇ ಮಾಡೋದು ಜಾಸ್ತಿ. ಕೇಳಿಸ್ಕೊಳ್ಳಿ, ಕೂತಾಗ ನಿಂತಾಗ ಮಲಗಬೇಕಾದ್ರೆ ಇದ್ದಾಗೆಲ್ಲ ಜ್ಞಾನಿಗಳ, ಮಹಾತ್ಮರ, ಯೋಗಿಗಳ, ಸಂತ ಸನ್ಯಾಸಿಗಳ ಮಾತುಗಳಿಗೆ ಕಿವಿ ಕೊಡೋದೇ ದೊಡ್ಡ ನೈವೇದ್ಯ. ಎಷ್ಟೋ ಅದು ಜಾಸ್ತಿ ಇದೆ ರೀ ನನಗ. ಈಗ ನಿಮ್ದು ಹೆಂಗ ಸಿದ್ದೇಶ್ವರ ಸ್ವಾಮಿದು ಎಲ್ಲಾ ಪ್ರವಚನ ಪುರಾಣ ಜಾಸ್ತಿ ರೀ ನನಗಿಷ್ಟ. ಆಯ್ತವ, ನಿನ್ಗೆ ಒಳ್ಳೇದಾಗಲಿ, ಶುಭವಾಗಲಿ, ಮಗಳ ಬದುಕು ಬಂಗಾರವಾಗಲಿ. ಅಥವಾ ಆ ವಿಚಾರದಲ್ಲಿ ಆಕೆ ಸ್ವಲ್ಪ ತನ್ನ ಹಠ, ಸಿಡುಕು, ಬಿಂಕವನ್ನು ಬಿಟ್ಟು ತಾನು ಕಟ್ಟಿಸಿಕೊಂಡ ತಾಳಿಯ ವಿಚಾರವಾಗಿ ಅದನ್ನು ಉಳಿಸಿಕೊಳ್ಳುವ ಗರಿಷ್ಠ ಪ್ರಯತ್ನ ಮಾಡೋದು. ಆಕೆ ವಿದ್ಯಾವಂತಳೋ ಅವಿದ್ಯಾವಂತಳೋ, ಆದರೆ ತಾಳಿಯ ವಿಚಾರ, ದಾಂಪತ್ಯದ ವಿಚಾರ ಬಂದಾಗ ಧರ್ಮ ಎಲ್ಲರಿಗೂ ಒಂದೇ. ಓದಿದ್ದೀನಿ ಅನ್ನೋ ಕಾರಣಕ್ಕೆ ಅದು ನಿನ್ನ ಮಗಳಿಗೆ ಧರ್ಮ ಬೇರೆ ಆಗುವುದಿಲ್ಲ. ಆಯ್ತಲ್ಲವಾ? ಈ ವಿಚಾರ ಓದು ನಮ್ ಜೀವನಕರಿ ಸ್ವಾಮೀಜಿ. ಇದು ಧರ್ಮ ಅನ್ನೋದು ಮುಖ್ಯ. ಎಲ್ಲ ಮರ್ಯಾದೆ ಬೇಕಂದ್ರೆ ನಾವು ಧರ್ಮ ದಾರಿಯಲ್ಲಿ ನಡೆಯಲೇಬೇಕು. ನೀವು ಕೆಲವೊಂದು ಹೇಳಿದ್ದು ಎಲ್ಲ ನನ್ ಬಹಳ ಪಾಲನೆ ಮಾಡಿ ವಿಚಾರ ಮಾಡಿದ್ರೆ ಗಾಢವಾಗಿ ನಾವು ಇಲ್ಲಿವರೆಗೂ ಓದಿ ಎಷ್ಟೋ ಮಕ್ಳು ಈಗ ನನ್ ಜೊತಿನ ಜಾಬ್ ಮಾಡ್ತಾ ಇದ್ದಾರೆ. ಎಲ್ಲ ಶಿಕ್ಷಕರು ನಮ್ ಕೈಯಾಗದಾರ, ಎಲ್ಲ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಆದ್ರೆ ನಾನ್ ಸ್ವಲ್ಪ ಹಾರ್ಡ್, ನೇರವಾಗಿ ಮಾತಾಡೋ ಸ್ವಭಾವ. ಹಿಂಗಾಗಿ ಆಯ್ತು, ಎಲ್ಲಾ ನಿಮ್ದೆಲ್ಲ ಕೇಳಿನಿ ಸ್ವಾಮೀಜಿ. ಪುಣ್ಯ ರೀ. ಥ್ಯಾಂಕ್ಸ್ ರೀ. ನಿಮ್ಮ ಸಮಯ ಕೊಟ್ರಿ, ನಿಮ್ಮ ಮಗಳ ವಿಚಾರ ನಂಬಿಕೆ ಇಟ್ಟು ಹಂಚಿಕೊಂಡ್ರಲ್ಲ, ಅಷ್ಟು ಸಾಕು. ನನ್ನ ಸಂಪೂರ್ಣ ಅಲ್ಲ, ಅವಳದು ಸರಿ ಹೋದ್ರೆ ಸಾಕು ಸ್ವಾಮಿ. ನಾನು ಎಲ್ಲಾದ್ರೂ ಬಂದು ನಿಮ್ಮಲ್ಲಿ ಭೇಟಿ ಆಗುದನ್ನು, ನಾನು ಸಿಂಗಲ್ ಆಗಿ ಬಂದು ಭೇಟಿ ಆಗ್ಬಹುದು. ಆ ತರ ನನ್ನಲ್ಲೇನ ಇದೆಲ್ಲ ಮುಂದಿನ 6 ತಿಂಗಳೊಳಗಡೆ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ನಿನ್ನ ಮಗಳು ಆ ಮನೆ ಸೇರ್ತಾರೆ, ಎಲ್ಲ ಒಳ್ಳೇದಾಗುತ್ತೆ. ನೀನ್ ನೆಮ್ಮದಿಯಾಗಿರು.
ನಗನಗ್ತಾ ಇರು. ಥ್ಯಾಂಕ್ಸ್ ಸ್ವಾಮೀಜಿ. ಈಗ 8 ದಿನದಿಂದ ಅವಳು ಚೆನ್ನಾಗಿ ಮಾತಾಡ್ತಾ ಇಲ್ಲ, ನನ್ಗೆ ಬಾಳ ಕಷ್ಟ ಆಗಿತ್ತು. ಇವತ್ ನನ್ ಮಗ ಎಷ್ಟ್ ಸಲ ರಿಂಗ್ ಮಾಡ್ತೀಯಮ್ಮ ನೀ ಮಾತಾಡು ಅನ್ಕೋತ ಹೋಗ್ಬಿಟ್ಟ ಸರ್ ನಾನು. ಆದ್ರೂ ನಾನ್ ಬಿಡ್ಲೇ ಇಲ್ಲ. ಇವತ್ತೆಲ್ಲಾ ದೇವರಲ್ಲಿ ಅನ್ಕೊಂಡ್ ಬಂದೀನಿ. ನಾನು ಈವರ್ಕ್ ಹೋಗಿ ನೋಡು, ನನ್ಗೆ ಇವತ್ ಸಿಗ್ಲೇಬೇಕು. 6 ತಿಂಗಳಿಂದ ನಾ ಇದು ಮಾಡ್ತಾ ಇದ್ದೀನಿ ಅಂತ ಹೇಳ್ಕಿಸಿಂದ ಇವತ್ ಸಿಕ್ಕ್ರಿ. ಬಾಳ ಚೆನ್ನಾಗಾಯ್ತು. ನನ್ ಪೂರ್ವ ಜನ್ಮದ ಪುಣ್ಯ ಜ್ಞಾನ ಪಡೆದಿವಿ. ನಮ್ ಏಜಿಗ್ ಮಹತ್ವ ಜ್ಞಾನಕ್ಕೆ ಮಹತ್ವ ಜಾಸ್ತಿ ರೀ. ಎಷ್ಟ್ ಕಲ್ತ್ರು ಕಡಿಮೆ. ತಾಯಿ ನಿಮ್ಮ ಆಶೀರ್ವಾದ, ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ನೀವು ದೊಡ್ಡವರಿದ್ದೀರಿ, ಆದ್ರೆ ಇಲ್ಲ ಏನ್ ದೊಡ್ಡವ್ರಿದ್ರು ಕಷ್ಟ ತಡ್ಕೊಳ್ಳೋ ಶಕ್ತಿ ನಿಮ್ಮಂತವ್ರು ಕೇಳಿದ್ಮೇಲೆ ಬಂದಿದೆ. ನಾನ್ ಎಷ್ಟೋ ಮಂದಿಗೆ ಹೇಳ್ತಾ ಇದ್ದೀನಿ, ನನ್ಗ್ ತಡ್ಕೊಳ್ಳೋ ಶಕ್ತಿ ಇದ್ದಿದ್ದಿಲ್ಲ. ನಿಮ್ದ್ ನೋಡಿದ್ಮೇಲೆ ನಾನ್ ತಡ್ಕೊಂಡಿನಿ. ಈಗ 4-5 ತಿಂಗಳಿಂದ ನಾನ್ ಬಾಳ ಕಷ್ಟದಲ್ಲಿದ್ದ ದೇವ್ರ ತರ. ನಾನ್ ಗಣೇಶನ್ ಭಕ್ತರು ಆಕ್ಚುಲ್ ಅಂದ್ರ ಏನ್ ದೇವ್ರ ತರ ಬಂದು ನಿಮ್ದು ಹೆಂಗ್ ಬಂದದ ವಿಡಿಯೋ ನನ್ಗ್ ಗೊತ್ತಿಲ್ಲ. ಅದು ಬಂದ ಹಿಡ್ದು ನಾನು ಇಷ್ಟು ನೆಮ್ಮದಿನಿಂದ ಮತ್ತ ಅವ್ರ ಸೌಂಡ್ ಬರೋಣ ಬೈತಿರುತ್ತೆ. ಇಯರ್ಫೋನ್ ಹಾಕೊಂಡು ರಾತ್ರಿ 1 ಆಗ್ಲಿ 2 ಆಗ್ಲಿ ಯಾವಾಗ ನನ್ ಮನ್ಸ್ ಬರ್ತ ಬೇಜಾರಾಕಂತ ಕೇಳ್ತಾ ಇರ್ತೀನಿ. ನೋಡಿ ನಿಮ್ದು ಬಾಳ ಚೆನ್ನಾಗಿ ಬರುತ್ತಾರೆ, ಬಾಳ ತಿಳುವಳಿಕೆ ಇದೆ. ಈಗ ಯುವ ಜನತೆಗೆ ಬಾಳ ಉಪಯೋಗ ಇದೆ ನಿಮ್ದು. ನಿಮ್ಮಂತವ್ರು ಇರುವುದ್ರಿಂದ ಈ ಜಗತ್ತಿನಲ್ಲಿ ಕಲಿಯುಗ ಮತ್ತೆ ಮರಳಿ ಹಿಂದಿನ ಯುಗ ಬರೋ ತರ ಇದೆ ನಿಮ್ದು. ನಾನು ಬಹಳ ಹಿಡ್ಸಿದೆ ನೋಡ್ರಿ ನಿಮ್ದೆಲ್ಲ ಕೇಳಿದ್ರೆ. ಎಷ್ಟೋ ಕಷ್ಟಗಳ ಮರ್ತ ಹೋಗ್ತಾರ. ಒಬ್ಬೊಬ್ರು ಕೇಳ್ತಾ ಇದ್ದೀನಿ, ಎಷ್ಟೊಂದು ಕಷ್ಟ ಇರ್ತದಪ್ಪ. ಅವ್ರಿಗೆ ಲಾಸ್ಟ್ ಸ್ಟೇಜ್ ನಲ್ಲಿ ನೀವ್ ಹೆಂಗ್ ಮಾಡ್ತೀರಿ ಅಂದ್ರೆ ಕರೆಕ್ಟ್ ಆಗಿ ಲೈನಿಗೆ ಹಾಕ್ಬಿಡ್ತಿರೋದ್ರ ಇದು ರೈಲು ಹಳಿಗೆ ಹಾಕಿದಂಗ ಎಂತ ಕಷ್ಟದವ್ರು ಇದ್ರೂ ಟರ್ನ್ ಮಾಡ್ಬಿಡ್ತೀರಿ. ಬಹಳ ಒಳ್ಳೇದ್ ಹೇಳ್ತಾ ಇದ್ದೀರಪ್ಪ. ಇದೇ ರೀತಿ 100 ವರ್ಷಗಳ ಚೆನ್ನಾಗಿ ಹೇಳ್ಬೇಕು. ಎಲ್ಲ ಜಗತ್ತೇ ಉದ್ಧಾರ ಆಗ್ತದ ನೋಡಿ. ನಿಮಗೂನು ನಮ್ಮ ಆಶೀರ್ವಾದ ಇದ್ದೇ ಇದೆ ಎಲ್ಲಿದ್ರು ನಿಮ್ಮಂತವ್ರಿಗೆ. ಸಂತೋಷ. ಬಾಳ್ ಚೆನ್ನಾಗಿ ಹೇಳ್ತೀರಿ. ನಿಮ್ ಏಜ್ ನೋಡಿದ್ರೆ ನಮ್ದು ಇನ್ನೊಂದು ನಮ್ಮಲ್ಲಿ ಅಕ್ಕನ ಮಗ ಸೇಮ್ ನಿಮ್ ನೋಡಿದ್ರ ಅವ್ನ್ ನೋಡಿದ್ರೆ ನೀವ್ ನೋಡಿದ ತರನ ಇದ್ರಿ. ನಮ್ಮ ಅಕ್ಕಗೆಲ್ಲ ಅದೇ ಹೇಳ್ತಾ ಇರ್ತಿದ್ ನಾನು. ಮತ್ತೊಬ್ಬಳಿಗೆ ಅವಳಿಗೆಲ್ಲ ಅವ್ರ ಅಮ್ಮಗ ಅವ್ರು ಸ್ವಲ್ಪ ಜಂಡಿಸ್ ಆಗಿ ಡೆತ್ ಆದ. ಇನ್ನೂ ಮ್ಯಾರೇಜ್ ಆಗಿದ್ದಿಲ್ಲ, 1-2 ವರ್ಷ ಆಯ್ತು. ಒಂಥರ ಬಾಳ ಅಂದ್ರೆ ಬಾಳ ಅವ್ನ್ ನೋಡಿದ್ರೆ ನಿಮ್ಮನ್ನ ನೋಡಿದಂಗೆ ಅವ್ನ ಫೋಟೋ ತೋರಿಸ್ತೀನಿ ನಿಮ್ಮದು ಬಂದ್ರ ಆ ತರ ಇಲ್ಲ. ಅವನ ಹೆಸರು ವಿವೇಕ. ನೀವ್ ಒಂದಿನ ವಿವೇಕಾನಂದನ ಭಕ್ತರಂದ್ರೆ ಅವಾಗ ನಾನು ಮತ್ತಷ್ಟು ಶಾಕ್ ಆಗ್ಬಿಡ್ತಪ್ಪ. ಎಂತೆಂತ ಜ್ಞಾನಿಗಳದ್ರ ಜಗತ್ತಿನ್ಯಾಗ, ಯಾ ಏಜ್ನ್ಯಾಗ ದೇವ್ರ ಹೆಂಗ್ ಗಾಡ್ ಗಿಫ್ಟ್ ತರಲ್ಲ, ಹೆಂಗ್ ಬಂದದಲ್ಲ ಇವ್ರಲ್ಲಿ ಈ ಏಜ್ನ್ಯಾಗ ನಂಗ ಆಗ್ಬಿಡ್ತದ. ಎಲ್ಲಿ ನಿಮ್ಮ ಸ್ಟೇಜಿನ ನಮ್ಮ ಮಕ್ಳದಾವಂದ್ರೆ ನಮ್ ತಡ್ಕೊಳ್ಳೋ ಶಕ್ತಿ ಇದ್ದಿದ್ದಿಲ್ಲ. ನಮ್ಮಂತವ್ರಿಗಿನು ಎಷ್ಟೋ ಕಷ್ಟದಲ್ಲಿ ಬಂದವ್ರಿಗೆ ನೀವು ತಿಳುವಳಿಕೆ ಹೇಳ್ತಾ ಇದ್ರಿ. ಜೇಂಟ್ಸು ಲೇಡೀಸ್ ಎಲ್ಲಾರು ಮಾತಾಡ್ತಾ ಇರ್ತಾರ. ನಿಮ್ದು ಫಸ್ಟ್ ಅಂದ್ರೆ ಯುವ ಜನತೆಗೆ ಬಹಳ ಉಪಯೋಗ ಇದೆ ನೋಡಪ್ಪ. ಸತ್ಯ. ನಾನೀಗ ನಿಮ್ಗೆ ಅಪ್ಪಂದೇ ಮಾತಾಡೋ ಖಾಲಿದೆ. ನಾನ್ ನಿಮ್ಮ ಅಮ್ಮನ ಏಜು. ಇರ್ಲಿ ತೊಂದ್ರೆ ಇಲ್ಲ, ನನಗೆ ಅದ್ರ ಬಗ್ಗೆ ಏನಿಲ್ಲವ. ಇಲ್ಲ ನಮ್ಮ ಮಗನೇ, ನೀವ್ ಬಾಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಸ್ವಾಮಿ. ನನ್ಗ ಅದೊಂದ್ ಬಹಳ ಅಂದ್ರೆ ಬಹಳ ಕಷ್ಟ. ನನ್ಗೆ ಯಾವ್ದಿಂದ ಇದೇ ಟೆನ್ಷನ್ಗೆ ನನ್ ಶುಗರ್ ಬಂದೋಗಿದೆ. ಅದೇ ಇವತ್ ನನ್ ಮಗನಿಗೆ ಅಂದೆ ನಾನು, ನೋಡಪ್ಪ ಬಿಡು ಮಾಡ್ಕೊಂಡ್ ಬಾ, ಅವಳಿಗೆ ಇನ್ನೊಂದ್ ಸ್ವಲ್ಪ ಕುಂಡ್ರಿಸಿ ಹೇಳುನು, ಮಾಡಿ ಆಕಿಗ್ ಬಿಟ್ಟು ಬರುನು ಅಂದಿ. ವಿದ್ಯಾನು ಬೇಕು. ಈಗ ನಂಬಲ್ಲಿ ಹೆಂಗ್ ನಾನ್ ಎದ್ರಾಗ ಹೆಂಗ್ ಬೆಳೆದಿನಂದ್ರೆ ಹೇಳಿದ್ರು ಎಷ್ಟು ದಿನ ಆದ್ರೂ ಮುಗಿಯಂಗಿಲ್ಲ ಸ್ವಾಮಿ. ಹಂಗೆ ಅದ. ಈಗ ನೋಡ್ಲಿಕ್ಕೆಲ್ಲ ನನ್ ಹೊರಗಡೆ ಯಾರು ನನ್ ಕಷ್ಟ ಐತೆ ತಿಳ್ಕೊಳಂಗಿಲ್ಲ. ನನ್ ಕಷ್ಟ ನನ್ನಲ್ಲೇ ದೇವ್ರಲ್ಲೇ ಹೇಳೋದು. ನಿಮ್ಮಂತ ಯಾರೇ ಜ್ಞಾನಿಗಳು, ನಮ್ ತಂದಿನೂ 1-2 ವರ್ಷ ತೀರ್ಕೊಂಡು ಹಂಗ ಅವ್ರು ಬೈತಾ ಇದ್ರು. ಬೈದ್ರು ಅವ್ರ ಮುಂದೆ ಎಷ್ಟೇ ಕಷ್ಟ ಹೇಳ್ಬೇಕು, ಪೂರ್ಣ ಹೇಳಂಗಿಲ್ಲ. ನನ್ ಪ್ರೀತಿ ಮತ್ ಅವ್ರಿಗೆಲ್ಲ ಕಷ್ಟ ಆಗ್ತದ, ನನ್ ಕಷ್ಟ ನೋಡತ್ ಯಾರಿಗಿನೂ ಹೇಳ್ಕೊಳಂಗಿಲ್ಲ. ಈಗ ನಮ್ಮ ಅಣ್ಣನ ನನಗ್ ವಿರುದ್ಧ ಆಗ್ಬಿಟ್ಟನ್ರಿ. ಸಂತೋಷನವ. ನಿನ್ನ ಮಗಳ ವಿಚಾರ ಮಾತ್ರ ನಾನು ಇಲ್ಲಿ ಗಮನ ವಹಿಸಿ ಹಾರೈಸಿದ್ದೀನಿ. ಕೃಷ್ಣನ ಅನುಗ್ರಹ ಇಲ್ಲ, ಅದೇ ದೊಡ್ಡ ಸಮಸ್ಯೆ ರೀ. ನಾನು ಒಳ್ಳೇದಾಯ್ತು ನಾ ಬಂದೇ ಹೋಗ್ತೀನಿ ನೋಡಿ. ನಾ ಬಂದೇ ಹೋಗ್ತೀನ್ರಿ. ನಿಮಗ್ ಭೇಟಿ ಆಗ್ಲೇಬೇಕು. ದಯವಿಟ್ಟು ಬನ್ನಿ. ನಿಮ್ಮ ಜೀವಿತಾವಧಿಯ ಯಾವುದೋ ಒಂದು ಸಮಯದಲ್ಲಿ ಇಲ್ಲಿಗೆ ಬರೋ ಸಮಯ ಬರುತ್ತೆ. ಆಗ ಖಂಡಿತ ಕೃಷ್ಣನೇ ದಾರಿ ತೋರಿಸ್ತಾನೆ. ನಿಮ್ಮ ಮಗಳ ವಿಚಾರ ಆದ್ಮೇಲೆ ಖಂಡಿತ ನೀವೇ ಫೋನ್ ಮಾಡಿ ಹೇಳ್ತೀರಿ, ಮತ್ತೆ ನಿಮಗೆ ಕರೆ ಸಿಗುತ್ತೆ ಕೂಡ. ಥ್ಯಾಂಕ್ಸ್ ಸ್ವಾಮಿ, ಥ್ಯಾಂಕ್ಸ್. 100 ವರ್ಷಗಳ ಚಿರವಾಗಿ ಬದುಕಬೇಕು ನೋಡಪ್ಪ. ನಿನ್ನಂತವ್ರು ಬಹಳ ಏನೋ ಹೆಂಗ್ ಹೇಳ್ಬೇಕು ನನ್ಗ ಅರ್ಥ ಆಗ್ತಾ ಇರ್ಲಿಲ್ಲ. ಆ ಪದಗಳು ನಿನ್ನಲ್ಲೇ ಉಳಿಲಿ. ಹಾಗೂ ನಾನು ಅದಕ್ಕೆ ಸದಾ ಚಿರಋಣಿಯಾಗಿದ್ದೀನಿ. ನಿನ್ನ ಸಂಸಾರ, ನಿಮ್ಮ ಮಕ್ಕಳ ಅಥವಾ ನೀವಿರೋ ಮನೆ, ನಿಮ್ಮ ಮಗಳ ಮನೆ ಎರಡೂ ಕೆರೆಯ ದಂಡೆಯ ಮೇಲಿನ ಹಸಿರು ಚಿಗಿರಿದಂತೆ ಎಲ್ಲವೂ ಒಳ್ಳೇದಾಗ್ಲಿ. ನಿನ್ನ ಮಗಳಿಗೆ ಬೆಳಕು ಸಿಗಲಿ. ಎಲ್ಲ ಚೆನ್ನಾಗಿದೆ ದೇವರ ಆಶೀರ್ವಾದದಿಂದ. ಇದೊಂದ್ ದೊಡ್ಡ ಕಂಟಕ ಬಂದಿದೆ. ನಿಮ್ಮಿಂದ ಕೇಳ್ಬೇಕನ್ನೋದು ಬಹಳ ದಿನದಿಂದ ಇತ್ತು. ಇದು ಸಿಕ್ತು, ನಂದೊಂದು ಪುಣ್ಯನ ರೀ. ನಿಮ್ಮಲ್ಲಿ ಬಂದು ಭೇಟಿ ಆಗುವಂತದ್ದು ನನ್ನಲ್ಲಿ ಶಕ್ತಿ ಇದೆ. ಆದ್ರೆ ಯಾವ ತರ ಬರ್ಬೇಕು ಏನು
ಎಲ್ಲ ಗೊಂದಲಮಯವಾಗಿತ್ತು. ಇವಾಗ ಹೇಳ್ಬಿಟ್ರಲ್ಲ ಎಲ್ಲ ಆದ್ಮೇಲೆ ನಿಮಗೆ ಇದಕ್ಕೂ ದಾರಿ ಕಾಣುತ್ತೆ. ಅದಕ್ಕೆ ಮುಂಚೆ ಬೇಡ, ದಾರಿ ಎಲ್ಲ ಆದ್ಮೇಲೆ ನೀವು ಬನ್ನಿ, ನಿಮ್ಗೆ ಒಳ್ಳೇದಾಗಲಿ. ಚೆನ್ನಾಗಿ ಊಟ ಮಾಡ್ಕೊಂಡು ಆರೋಗ್ಯ ಕಾಪಾಡಿಕೊಳ್ಳವ. ಖಂಡಿತ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅದು ನನ್ನ ಇಚ್ಛೆ ಕೂಡ. ಆ ಇಚ್ಛೆ ಈಡೇರುತ್ತೆ ಆ ದಿನ. ಇಲ್ಲ ಸ್ವಾಮೀಜಿ, ನನಗ ಬಹಳ ಈಗ ಹೆಂಗ್ ಆಗ್ಲಿಕ್ಕತ್ತದಂದ್ರ, ನಾನು ಎಷ್ಟೋ ಡೈಲಿ 100 ಮಕ್ಳ ಜೊತೆ ಟೈಮ್ ಪಾಸ್ ಸ್ಪೆಂಡ್ ಮಾಡೀನಿ 30 years ದಿಂದ. ಇನ್ನೊಂದ್ 6 ವರ್ಷ ಡ್ಯೂಟಿ ಇದೆ. ಆದ್ರೂ ನನಗೀಗ ನನ್ ಜೊತೆನು ನೀವ್ ಹೆಂಗಿದ್ದಿರ್ಲ ಹಿಂಗ್ ನನ್ ಕೈಯಾಗ ಕಲ್ತ ಮಕ್ಕಳೆಲ್ಲ ನನ್ ಜೊತೆ ಮಾತಾಡ್ತಾ ಇರ್ತಾರ. ನಮ್ಮ ಮೇಡಮ್ ಅವರು ಗುರುಜಿ ಅಂತಿರ್ತಾರ. ನಿಮ್ ಏಜಿನವ್ರ ಅದಾರ ಎಲ್ಲಾನು. ಈಗ 28 ವರ್ಷ ನನ್ ಸರ್ವಿಸ್ ಮುಗಿದಿದ್ದು. ಎಲ್ಲ ಬಾಳ ಅಂದ್ರ ಬಾಳ. ಈಗ ನನಗ ಮನಿ ಮಕ್ಳು ಚಲೋದ, ಕೈಯಾಗ ಕಲ್ತ ಮಕ್ಳು ಚಲೋದ. ಇದು ದೊಡ್ಡ ಕಂಟಕ ಬಂದ್ ಹೋಗಿತ್ತು. ನಂದೆಲ್ಲರೂ ಕೇಳ್ತಾ ಇದ್ರು, ನಿಮ್ ಬಾಯಿಂದ ಬಂದದಂದ್ರ ಒಳ್ಳೇದ್ ಆಗ್ತದತ್. ನನಗ್ ಕಾನ್ಫಿಡೆನ್ಸ್ ಇದೆ 100%. ಶುಭವಾಗ್ಲಿ ತಾಯಿ, ಒಳ್ಳೆದಕ್ಕೆ ಹೇಳಲಾಗಿದೆ. ಹಾಗೆ ಇಲ್ಲ, ನಿಮ್ಮ ಅಮ್ಮ ಅವ್ರದ್ದು ಕಷ್ಟ ಹೇಳಿದ್ರಿ ಒಂದ್ 2 ಸಲ ನನಗ. ಹೌದಲ್ಲಪ್ಪ, ಹೆಂಗ್ ದೇವ್ರ ನೋಡು, ಅವ್ರಿಗೆ ಅಷ್ಟ್ ಕಷ್ಟಪಟ್ಟು ಇಂತ ಒಳ್ಳೆ ಮಗನ್ ಕೊಟ್ಟು ಈ ಸ್ಥಾನಕ್ ಕೊಟ್ಟು. ಅವ್ ಮಕ್ಕಳದೇ ತಾಯಿಗೆ ಸರ್ವಸ್ವರಿ. ನಿಮ್ ಅಮ್ಮಗ್ ಹೆಂಗ್ ಆಗ್ತಿರ್ತದಂದ್ರೆ, ಈಗ ನೀವ್ ಇಷ್ಟೆಲ್ಲ ಮಾತಾಡುದು ಇದು ಮಾಡುದು ನೋಡಿದ್ರೆ ನಮ್ಗಿಂತಲೂ ತಾಯಿಗೆ ಬಾಳ ಬಾಳ ಶ್ರೇಷ್ಠ ಅನಿಸ್ತಾ ಇರ್ತದೆ. ನಾನ್ ಎಷ್ಟೋ ಕಷ್ಟ ಇದ್ರೆ ಎಲ್ಲಾ ಮರ್ತ ಹೋಗ್ತಿದ್ದೀರಿ. ನಮ್ ಮಕ್ಕಳ ಹತ್ರ ನಮ್ಗೆಲ್ಲಾ ಮರ್ತ ಹೋಗ್ತಿರ್ತದ. ಹಂಗ ನಿಮ್ ಅಮ್ಮಗೂ ಈಗ ಬಹಳ ಖುಷಿಯಾಗಿರ್ಬೇಕು ಅನಿಸ್ತದ ನನಗೆ. ಅವಶ್ಯವಾಗಿ ಅವ್ರಿಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಇಲ್ಲ, ನಮ್ಮಂತವ್ರಿಗೆ ಅನಿಸ್ತದಲ್ಲ ಇಂತ ಮಕ್ಳು ಇರ್ಬೇಕಂತ ಹೇಳಿ. ಈಗ ನಮ್ ಮಕ್ಳೇ ಒಂದ್ ಏನಾರ ಗ್ರೇಟ್ ಒಂದು ಪ್ರೈಸ್ ತಗೊಂಡ್ ಬಂದ್ರೆ ಎಷ್ಟೋ ಖುಷಿ ಅನಿಸ್ತಿರ್ತದ. ಅಷ್ಟು ಮಂದಿಯಾಗ ಒಂದ್ 20 ಮಂದಿ 40 ಮಂದಿ 100 ಮಂದಿ ಇರ್ಬೋದು, 1000 ಮಂದಿ ಇರ್ಬೋದು. ಆದ್ರೆ ಇಡೀ ಜಗತ್ತಿನಲ್ಲೇ ಫೇಮಸ್ ಆಗಿ ನಿಮ್ಮ ಆ ಜಾಗಕ್ಕೆ ಆ ಏಜ್ನ್ಯಾಗ ಕೊಟ್ಟು ಹೇಳಿದ್ರ ಇಂಟ್ರೆಸ್ಟ್ ದಿಂದ ಕೇಳುವಂತ ಜೀವದವಲ್ರಿ. 1 ವರ್ಷದಿಂದ 100 ವರ್ಷದವ್ರಿಗೆ ಎಲ್ಲರಿಗೂ ಬುದ್ಧಿ ಹೇಳ್ತಾ ಇದ್ದೀರಿ ನಾವು. ನನ್ಗದು ಬಹಳ ಗ್ರೇಟ್ ಅನಿಸ್ತದೆ. ಈ ತರ ಇರೋದು ಬಹಳ ಕಮ್ಮಿ ಇರೋದು. ತಾಯಿ, ಎತ್ತವರ ಮುಖದಲ್ಲಿ, ಅದರಲ್ಲೂ ನನ್ನ ಅಜ್ಜಿ ತಾತ ಈ ಕಾರ್ಯಕ್ರಮ ಕೇಳ್ತಾರೆ. ಅವರು ಕಾರ್ಯಕ್ರಮ ಮುಗ್ದಾದ ಮೇಲೆ ಅಯ್ಯೋ ಆ ಹೆಣ್ಮಗಳದು ಪಾಪ ಹೆಂಗಿತ್ತು ಕತೆ ಅಂತಾರೆ. ನಾನು ಅಲ್ಲಿ ವೀಕ್ಷಕ, ಅವ್ರ ಕತೆ ಹೇಳ್ತಾರೆ, ನಾನು ಅಲ್ಲಿ ಕೇಳಿಸ್ಕೊಳ್ತೀನಿ. ಹಂಗೆ ಇರುತ್ತೆ ರೀ. ಆದ್ರೂ ಇದು ಸುಮ್ನೆ ಅಲ್ಲ ಬರಂಗಿಲ್ಲ ಬಿಡ್ರಿ. ಇದು ಗಾಡ್ ಗಿಫ್ಟ್. ನೀವು ಬೇಕಾದಂತದಿರ್ಲಿ. ಇಂತ ಸಿಚುವೇಶನ್ ದಲ್ಲಿ ನೀವ್ ಎಂತ ಈಗ ಯಾರ ಪ್ರೈಮ್ ಮಿನಿಸ್ಟರ್ ಇರ್ಲಿ, ಚೀಫ್ ಮಿನಿಸ್ಟರ್ ಇರ್ಲಿ, ಅವ್ರದ್ ಪೋಸ್ಟ್ ನಿಮ್ ಪೋಸ್ಟ್ ಕೆಳಗೆ ನನ್ ಕೇಳಿದ್ರಿ ಯಾರೇ ಏನೇ ಇರ್ಲಿ, ಅಧ್ಯಾತ್ಮ, ಶಾಂತಿ, ಸಮಾಜ ಸೇವೆ ಅನ್ನೋದು ಸುಮ್ನೆ ಬರಂಗಿಲ್ಲ ರೀ. ಇದು ಬರ್ಬೇಕಾದ್ರೆ ನಮ್ದು ಏನೋ ಪೂರ್ವಜನ್ ಪುಣ್ಯ ನಿಮ್ದು ಅಂತ ಕಷ್ಟದಲ್ಲಿ ನಿಮ್ಮ ಅಮ್ಮಗೆ ಹೇಳಿ. ನಿಮ್ಮಂತ ಮಕ್ಳು ಎಷ್ಟಿದ್ರು ಜಗತ್ತಿಗೂ ಒಜ್ಜಲ್ಲ. ತಾಯಿಗಂತೂ ಮುದ್ದ ಎಂತದಿದ್ರು. ನಂಗ್ ಒಂಥರ ಅನಿಸಿ ಬಿಡ್ಲಕತ್ತದ. ಈಗ ನನ್ ದೊಡ್ಡ ಮಗ ಇದ್ದಂಗ ಇದ್ರು ನೀವು ನೋಡಕ್. ಅವನು ಹೈಟ್ ಗೀಟ್ ಇದ್ದ. ನಿಮ್ಮ ಮಗನಾಗಿ ಪ್ರೀತಿ ಕೊಟ್ರೆ ನಾವ್ ಯಾಕೆ ಬೇಡ ಅನ್ಬೇಕು? ಅಯ್ಯೋ, ಬಾಳ ಇದು ಇಂತ ಮಕ್ಳು ಇರ್ಬೇಕೆ, ಜಗತ್ತಿನಲ್ಲಿ ಇರ್ಬೇಕು. ಇನ್ನು ಅದೇ ಯಾರೋ ಒಬ್ರು ಹೇಳಿದ್ರಲ್ಲ ಆತರ. ನಮಗೀಗ ಏನಾಗ್ಬಿಟ್ಟದ, ನಮ್ಮಲ್ಲಿ ಬಾಳ ಮಕ್ಕಳು ಸಣ್ಣ ಹಿಡಿದು ಚಿಕ್ಕ ಮಕ್ಕಳು ದೊಡ್ಡವ್ರ ತನ ನೋಡಿರ್ತೀವಲ್ಲ. ಆದ್ರೂ ಈ ತರ ಕ್ಯಾರೆಕ್ಟರ್ ಈ ಏಜಿನಲ್ಲಿ ಕೂತು ಅದೇ 35 ಮ್ಯಾಲ ನೀವು ಇಷ್ಟು ಬೋಧನೆ ಮಾಡಿದ್ರೆ ಜನರಿಗೆ ಅಷ್ಟು ಅಟ್ರಾಕ್ಷನ್ ಆಗಲ್ಲ. ಈ ತರ ಹೇಳಕ್ಕೂ ಆಗಲ್ಲ. ಈಗ ನಿಮ್ ಏಜ್ ಏನು, ನಿಮ್ದೇನು, ಹೆಂಗೆ ಇದು ಮಾಡ್ಬಿಡ್ತೀರಿ. ಎಂತ ಕಷ್ಟ ಇದ್ರು ನೀರಿನ ತರ ಸಾಲ್ವ್ ಮಾಡ್ಬಿಡ್ತಾ ಇದ್ರಿ. ನನ್ಗ ಬಾಳ ಅಂದ್ರೆ ಬಾಳ ಹಿಡಿಸ್ಬಿಟ್ಟಿದೆ. ಎಲ್ಲಿ ಯಾವ ಪ್ರವಚನದಾಗೂ ಬರಲ್ಲ, ಯಾವ ಪುರಂದಾಗೂ ಬರಲ್ಲ. ಆತರ ಬಾಳ ಆಗಿದೆ. ನಿಮ್ಮ ಅಮ್ಮಗನು ಹೇಳ್ರಿ, ಅಮ್ಮಗನು ಹೇಳಿ. ಊಟ ಕೇಳಿಸ್ಕೊಳ್ತಾರೆ, ಅವ್ರು ಕೇಳಿಸ್ಕೊಳ್ತಾ ಇರ್ತಾರೆ. ಕೇಳಿಸ್ಕೊಂಡ್ರೆ ಹೇಳಿ. ನಿಮ್ಮಂತವ್ರ ಒಬ್ರು ಇದ್ದಾರೆ. ನಾವು ಹುಚ್ಚರಿದ್ದಂಗೆ ಇದ್ರಾಗೆಲ್ಲ ಕೆಲವೊಂದ್ ವಿಷಯದಾಗ ಹಿಂಗ ಆಗ್ಬಿಟ್ಟಿನಿ. ನಾನು ಯಾವಾಗಲೂ ಅಷ್ಟು ನೋಡ್ತಾ ಇರಂಗಿಲ್ಲ ರೀ. ಟಿವಿ ಆಗ್ಲಿ ಫೋನ್ ಆಗ್ಲಿ. ನಿಮ್ದೆಂದ್ ಬಂದ ನನ್ನಿಂದ ಅಡಿಗೆ ಮಾಡಕ್ ಒಟ್ಟು ಬೇಜಾರಾಯ್ತಲ್ಲ, ಕಿವಿಗೆ ಫೋನ್ ಹಾಕ್ಬಿಡ್ತೀನಿ. ದೊಡ್ಡ ಮಾತು ತಾಯಿ, ಒಳ್ಳೇದಾಗ್ಲಿ. 100 ವರ್ಷ ಚೆನ್ನಾಗಿರಿ. ಮಾಡ್ತೀನಿ. 100 ವರ್ಷ ಚೆನ್ನಾಗಿಟ್ಟಿರ್ಲಿ. ನಿಮ್ಗ ಎಲ್ಲ ಆರೋಗ್ಯ ಭಾಗ್ಯ ಕೊಡ್ಲಿ, ಅಮ್ಮಗುನು ಕೊಡ್ಲಿ. ನಮ್ಮ ಆಶೀರ್ವಾದಕ್ಕಿಂತ ನಿಮ್ಮ ಆಶೀರ್ವಾದ ನಂಬೇಕಾಗಿದ್ದಾರೆ. ಯಾವ ಏಜ್ನು ಇಲ್ಲಿ ಈಕ್ವಾಲಿಟಿ ಬರಲ್ಲ. ಜ್ಞಾನ ಮುಖ್ಯ ಬಾಳ ಇದೆ. ನಾನ್ ಮನೆಯಲ್ಲೇ ಹೊರಗೆ ಹೋಗುದು ಕಡಿಮೆ ರೀ. ಮನೆಯಲ್ಲೇ ಮನ್ಸಿಗೆ ಬರ್ತಲ್ಲ, ಯಾವ ದೇವ್ದಾದ ಒಂದು ಬುಕ್ ಹಿಡ್ಕೊಂಡು ಓದ್ಕೊಂಡ್ ಕಿಸಿಂದ ಪ್ರವಚನ ಕೇಳೋದು ಇಂಥವೇ ಮಾಡ್ತಾ ಇರ್ತೀನಿ. ನನಗೆ ಈಗಿನ ಕಲಿಯುಗದೇನು ಅಟ್ಯಾಚ್ಮೆಂಟ್ ಇಲ್ಲ. ಆಯ್ತು ಮಗು, ಆಯ್ತ್ರಿ. ಪ್ರೀತಿ ನಮ್ ಚಿರಂಜೀವಿ.
ಶುಭವಾಗಲಿ. ಅಯ್ಯೋ ಪಾಪ, ನನಗೆ ಮಾತು ಆಯಿತು, ತೀರ್ಪಾಯಿತು ಅಥವಾ ಎಲ್ಲ ಮಾತಾಡಿದ್ದಾಯಿತು, ಸರಿ ಪಾಪ ತಾಯಿಗೆ ಬೀಳ್ಕೊಡೋಣ ಅಂದರು. ತಾಯಿ ಬಿಡ್ತಾ ಇಲ್ಲ. ನೋಡಿ ಹೇಗೆ ಇದು ನೋಡಿ ನಮ್ಮ ಭಾಗ್ಯ. ಇವರು ಅಷ್ಟು ಕಲ್ಮಶವಿಲ್ಲ, ಅವ್ರನ್ನ ಎಷ್ಟು ತುಂಬ ಪರಿಶುದ್ಧವಾಗಿ ತುಂಬ ಸಮರ್ಪಣೆಯಲ್ಲಿ ಹಾರೈಸ್ತಾರಲ್ಲ. ಇದು ಜನ್ಮ ಜನ್ಮಕ್ಕೂ ನಮ್ಮನ್ನು ಕಾಯುವುದು, ನಮ್ಮನ್ನು ಬೆಳಕಿನ ದಾರಿಯಲ್ಲಿ ನಡೆಸೋದೇ ಈ ಆಶೀರ್ವಾದಗಳು ಅಲ್ವಾ. ಆಗಲಿ ಪಾಪ, ಅವರೇ ಸ್ವಯಂ ದುಃಖದಲ್ಲಿದ್ದು ಅದನ್ನು ಮರೆತು ಒಬ್ಬರಿಗೆ ಹಾರೈಸ್ತಾರಲ್ಲ, ಅದು ಹಿರಿತನದ ಗುಣ, ಅದವ್ರ ದೊಡ್ಡ ಗುಣ, ಅದವ್ರ ಸಂಸ್ಕಾರ. ಮಗಳಿಗೆ ನಾನು ಮತ್ತೊಮ್ಮೆ ಹೇಳ್ತೀನಿ, ಹೋಗು ತಾಯಿ, ನಿನ್ನ ಗೂಡನ್ನು ಸೇರು, ಅಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ನಿನ್ನ ಸಂಸಾರವನ್ನು ರೂಪಿಸ್ಕೊ. ಚಿಕ್ಕ ಪುಟ್ಟ ಗೊಂದಲಗಳು, ಚಿಕ್ಕ ಪುಟ್ಟ ದುರಭ್ಯಾಸಗಳು ಕಣ್ಣಿಗೆ ಕಂಡಾಗ ಅದನ್ನು ಸರಿ ಮಾಡಬೇಕು. ಈಗ ನೀವು ನೆಕ್ಸ್ಟ್ ಎಲ್ಲೋ ಹೋಗ್ತೀನಿ ಅಂದರೂ ಕೂಡ ಎಂದ ಹಳೇದಿವಳು ಏನು ಮಾಡ್ಕೊಂಡಿದ್ಲೋ ಏನೋ ಅಂತ ಎಲ್ಲರೂ ಕೂಡ ನಿನ್ನನ್ನು ದೂರ ಮಾಡ್ಲಿಕ್ಕೆ ನೋಡಿದಾಗ ನಿನಗೆ ಹೆಂಗೆ ನೋವಾಗುತ್ತೋ ಹಾಗೆ ಅವ್ರದ್ದೇನೋ ತಪ್ಪು ಕಂಡಾಗ ನೀನು ದೂರ ಮಾಡೋಂಗಿಲ್ಲ, ಅವ್ರನ್ನೂ ನೀನು ಸರಿ ಮಾಡೋಕೋಬೇಕು. ಆಗುತ್ತೆ, ಮನಸ್ಸು ಮಾಡವ, ಪುಕ್ಕಲುತನ ಬೇಡ. ಅಯ್ಯೋ ನಂಗಾಗಲ್ಲ, ನನಗಿದಾಗಲ್ಲ, ಅದಾಗಲ್ಲ. ಸೇಫ್ ಝೋನಿಂದ ಆಚೆ ಬಂದು ಬದುಕಬೇಕು ತಾಯಿ ಅಲ್ವಾ. ಎಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ.